Hello, my dear students. Welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ. ಸ್ಟೂಡೆಂಟ್ಸ್ ಅಭಿಯಾನ್ 2.0 ಬ್ಯಾಚ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಥರ್ಮೋಡೈನಮಿಕ್ಸ್. ಸೊ ಬೋರ್ಡ್ ರಿಲೇಟೆಡ್ ಆಗಿ ಎಷ್ಟು ಕಂಟೆಂಟ್ ಇದೆ ವಿತ್ ರೆಸ್ಪೆಕ್ಟ್ ಟು NCERT ಎಲ್ಲ ಕಂಟೆಂಟ್ ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಚಾಪ್ಟರ್ ನೇಮ್ ನೀವು ನೋಡಬಹುದು, ದಟ್ ಈಸ್ ಥರ್ಮೋಡೈನಮಿಕ್ಸ್. ಅಂಡ್ ಇದು ಸಹಿತ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಅಂದ್ರೆ ಆಲ್ ದ ಕಾನ್ಸೆಪ್ಟ್ ಅಂದರೆ NCERT ಕೊಟ್ಟಿರುವ ಎಲ್ಲ ಕಾನ್ಸೆಪ್ಟ್ನ ಒಂದೇ ಸ್ಟ್ರಕ್ಚರ್ಲಿ ಒಂದೇ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಓಕೆ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಕಲಿಯೋ ಟಾಪಿಕ್ಸ್ ಯಾವುದು ಅಥವಾ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಫಸ್ಟ್ ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಂ ಆ್ಯಂಡ್ ಝೀರೋತ್ ಲಾ. ಓಕೆ, ದೆನ್ ಇದಾದ್ಮೇಲೆ ಹೀಟ್, ಇಂಟರ್ನಲ್ ಎನರ್ಜಿ ಆ್ಯಂಡ್ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಒನ್ that is first law of thermodynamics variables and equations ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೈಕ್ ಐಸೋಥರ್ಮಲ್, ಐಸೋಬೇರಿಕ್, ಐಸೋಕೋರಿಕ್ ಅಂತ ಬರುತ್ತೆ, ಆಡಿಯಾಬ್ಯಾಟಿಕ್, ಡೈಥರ್ಮಿಕ್ ಎಲ್ಲ ಬರುತ್ತೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದೆನ್ ಥರ್ಮೋಡೈನಮಿಕ್ಸ್ ಪ್ರಾಸೆಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ರಿವರ್ಸಿಬಲ್ ಅಂಡ್ ಇರಿವರ್ಸಿಬಲ್ ಪ್ರಾಸೆಸ್ ಅಂಡ್ ಲಾಸ್ಟ್ ಒನ್ ಕಾರ್ನಾಟ್ ಎಂಜಿನ್. ಸೊ ಈ ಕಾರ್ನಾಟ್ ಎಂಜಿನ್ ಅಲ್ಲಿ ನಿಮಗೆ ಎಫಿಷಿಯನ್ಸಿ ಬಗ್ಗೆ ಕೇಳ್ತಾರೆ ಅಥವಾ ಪ್ರಾಸೆಸ್ ಬಗ್ಗೆ ಕೇಳ್ತಾರೆ, ಅದನ್ನ ಕರೆಕ್ಟ್ ಆಗಿ ಕಲಿಯೋಣ. ಹಾಗಿದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ನಮಗೆ ಬೋರ್ಡ್ ಎಕ್ಸಾಮಿನೇಷನ್ ಅಥವಾ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ನೋಡೋದಾದ್ರೆ ಟೋಟಲ್ ಆಗಿ MCQ 1 ಕ್ವಶನ್ ಕೇಳ್ತಾರೆ. ಸೊ ಇಟ್ ಇಸ್ ದ ಬೇಸ್ಡ್ ಆನ್ ಹಾಟ್ಸ್. ಓಕೆ, ಹಾಟ್ಸ್ ಅಂತಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೇಲೆ ಒಂದು MCQ ಕೇಳ್ತಾರೆ. ಅಂದ್ರೆ ಇಟ್ ಇಸ್ ದ ಬೇಸ್ಡ್ ಆನ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ತಗೊಂಡು ಕೇಳ್ಬೋದು, ಡೈರೆಕ್ಟ್ ಕ್ವಶನ್ ಅಂತೂ ಇರಲ್ಲ ಈ MCQ. ನೆಕ್ಸ್ಟ್ ಒನ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್, ಒಂದು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಓಕೆ, ಲೈಕ್ ಯಾವ್ದಾದ್ರು ಒಂದು ಲಾ ಕೇಳ್ಬೋದು, ಝೀರೋದ ಲಾ ಕೇಳ್ಬೋದು ಅಥವಾ ಫಸ್ಟ್ ಲಾ ಅಥವಾ ಸೆಕೆಂಡ್ ಲಾ, ಯಾವ್ದಾದ್ರು ಒಂದು ಲಾ ಕೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಒಂದು ಲಾಂಗ್ ಆನ್ಸರ್ ಟೈಪ್ ಕ್ವಶನ್ ಇರುತ್ತೆ, ಬಟ್ ಇಟ್ ಇಸ್ ಅ ಸ್ಪ್ಲಿಟ್ ಕ್ವಶನ್. ಸ್ಪ್ಲಿಟ್ ಕ್ವಶನ್ ಅಂದ್ರೆ ಟೋಟಲ್ 5 ಮಾರ್ಕ್ಸ್ ಇರುತ್ತಲ್ವಾ. ಸೊ ಈ 5 ಮಾರ್ಕ್ಸ್ನ 1 + 1, 1 + 2 + 2 ಅಂತ ಮಾಡ್ಬೋದು, ಅಥವಾ 2 + 1 + 2 ಅಂತ ಮಾಡ್ಬೋದು, ಅಥವಾ 2 + 3 ಅಂತಾನು ಮಾಡ್ಬೋದು. ಓಕೆ, ಸೊ ಈ ತರ ಸ್ಪ್ಲಿಟ್ ಮಾಡಿ ನಿಮಗೆ ಕ್ವಶನ್ಸ್ ನ ಕೇಳೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಯಾವುದೇ ತರ ನ್ಯೂಮರಿಕಲ್ಸ್ ಕೇಳಲ್ಲ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ನೆಕ್ಸ್ಟ್ ನಾವು ಟೋಟಲ್ ಮಾರ್ಕ್ಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ, ದಟ್ ಈಸ್ ದ 8 ಮಾರ್ಕ್ಸ್. ಗೊತ್ತಾಯ್ತಾ? ಹಾಗೆ ನೀವೇನಾದ್ರೂ ಹಳೆ NCERT ಏನಾದ್ರು ರೆಫರ್ ಮಾಡ್ತಾ ಇದ್ರೆ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಅಲ್ಲಿ ಯು ಕ್ಯಾನ್ ಇಗ್ನೋರ್. ಓಕೆ, ಯು ಕ್ಯಾನ್ ಇಗ್ನೋರ್ ದೀಸ್ ಟಾಪಿಕ್ಸ್. ಯಾವ್ದ್ಯಾವುದು? ಹೀಟ್ ಇಂಜಿನ್ಸ್. ಓಕೆ, ಹೀಟ್ ಇಂಜಿನ್ಸ್ ನ ಇಗ್ನೋರ್ ಮಾಡ್ಬೋದು, ಬಟ್ ಇಲ್ಲಿ ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನ್ ಅಂತ ಬರುತ್ತೆ, ಅದ್ರ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಶನ್ ನಾನು ಕೊಡ್ತೇನೆ. ಓಕೆ, ಹೀಟ್ ಇಂಜಿನ್ಸ್ ಬೇಕಾಗಿಲ್ಲ, ಬಟ್ ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್ ಸ್ಮಾಲ್ ಆಗಿರುತ್ತೆ, ಬ್ರೀಫಿಂಗ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳೋಣ. ಆಮೇಲೆ ರೆಫ್ರಿಜರೇಟರ್ ಅಂಡ್ ಹೀಟ್ ಪಂಪ್ಸ್ ಇದನ್ನು ಸಹಿತ ಡಿಲೀಟ್ ಮಾಡಿದ್ದಾರೆ. ಓಕೆ, ಎಕ್ಸರ್ಸೈಸಸ್ ದಟ್ ಈಸ್ 12.7 to 12.10 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 7, 8, 9, 10 4 ನ್ಯೂಮರಿಕಲ್ಸ್ ಅಥವಾ ಎಕ್ಸರ್ಸೈಸಸ್ ನ ರಿಮೂವ್ ಮಾಡಿದ್ದಾರೆ. ಇದನ್ನ ಓದೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಹೊಸ NCERT ನ ರೆಫರ್ ಮಾಡ್ತಿದ್ರೆ ಆಲ್ರೆಡಿ ಇವು ಡಿಲೀಟೆಡ್ ಆಗಿರುತ್ತೆ, ನೋ ಪ್ರಾಬ್ಲಮ್. ಹೊಸ NCERT ಅಲ್ಲಿ ಏನ್ ಕೊಟ್ಟಿರ್ತಾರೆ ಎಲ್ಲಾ ಟಾಪಿಕ್ಸ್ ನ ಓದ್ಬೇಕು. ಹಳೆ NCERT ಏನಾದ್ರೂ ರೆಫರ್ ಮಾಡ್ತಾರೆ ಈ ಟಾಪಿಕ್ಸ್ ಗಳನ್ನ ಇಗ್ನೋರ್ ಮಾಡಿ. ಗಾಟ್ ಇಟ್? ರೈಟ್. ದ ಫಸ್ಟ್ ಒನ್, ದ ಟಾಪಿಕ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಓಕೆ ಆಲ್ ದ ಕಾನ್ಸೆಪ್ಟ್ ಅಂತ ಹೇಳಕ್ ಹೋದೆ. ಓಕೆ, ಫಸ್ಟ್ ಥರ್ಮೋಡೈನಮಿಕ್ಸ್ ಅಂದ್ರೆ ಏನು? ಥರ್ಮೋಡೈನಮಿಕ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ ಸೆಂಟೆನ್ಸ್ ಏನಿದೆಯಲ್ಲ 2 ವರ್ಡ್ಸ್ ಇಂದ ಇದೆ. ಒಂದು ಥರ್ಮೋ, ಇನ್ನೊಂದು ಡೈನಮಿಕ್ಸ್. ಓಕೆ, ಡೈನಮಿಕ್ಸ್. ಸೊ ನಾವು ಫಸ್ಟ್ ಇಯರ್ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಬಂದ್ರೆ ಫಸ್ಟ್ ಮೆಕ್ಯಾನಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ದಟ್ ಈಸ್ ಆಲ್ ಅಬೌಟ್ ಬಾಡೀಸ್. ಓಕೆ, ರಿಜಿಡ್ ಬಾಡೀಸ್, ನಾನ್ ರಿಜಿಡ್ ಬಾಡೀಸ್ ಎಲ್ಲ ಆಯ್ತು. ಅದಾದ್ಮೇಲೆ ನಮಗೆ ವರ್ಕ್, ಎನರ್ಜಿ ಅಂಡ್ ಪವರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ನಾವು ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಿಯಸ್ ಸ್ಟೇಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಮೆಕ್ಯಾನಿಕ್ಸ್ ಎಲ್ಲ ಸಾಲಿಡ್ಸ್ ಜೊತೆ ಡಿಸ್ಕಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ಲೂಯಿಡ್ಸ್ ಬಗ್ಗೆ, ಆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಎ ಫ್ಲೂಯಿಡ್ಸ್ ನಿಂದ ಸ್ಟಾರ್ಟ್ ಆಗುತ್ತೆ.
ಸೊ ಬಿಫೋರ್ ದ್ಯಾಟ್ ಅಂಟಿಲ್ ಯಾವುದು ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್ಸ್, ಅಲ್ಲಿವರೆಗೆ ಸಾಲಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಲಿಕ್ವಿಡ್ಸ್ ಬಗ್ಗೆ ಮತ್ತೆ ಲಿಕ್ವಿಡ್ಸ್ ನಥಿಂಗ್ ಬಟ್ ಫ್ಲೂಯಿಡ್ಸ್ ನಥಿಂಗ್ ಬಟ್ ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಎಂಟೈರ್ ಆಗಿ ಥರ್ಮೋಡೈನಮಿಕ್ಸ್ ಅಂದ್ರೆ ಹೀಟ್ ಬಗ್ಗೆ. ಓಕೆ, ಸೊ ಇಲ್ಲಿವರೆಗೆ ಸಾಲಿಡ್ಸ್ ಬಗ್ಗೆ, ಲಿಕ್ವಿಡ್ಸ್ ಬಗ್ಗೆ ಮತ್ತೆ ಗ್ಯಾಸಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಯಿತು. ಓಕೆ, ಸೊ ಇಲ್ಲಿ ಸ್ವಲ್ಪ ಪಾರ್ಟ್ ಉಳ್ಕೊಂಡಿದೆ ವಿತ್ ರೆಸ್ಪೆಕ್ಟ್ ಟು ಗ್ಯಾಸಿಯಸ್ ಸ್ಟೇಟ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಮಾಲಿಕ್ಯೂಲ್ಸ್ ಅಂಡ್ ಪಾರ್ಟಿಕಲ್ಸ್. ಸೊ ಆ ಪಾರ್ಟಿಕಲ್ಸ್ ಮತ್ತೆ ಮಾಲಿಕ್ಯೂಲ್ಸ್ ನ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ನಾವು ಥರ್ಮೋಡೈನಮಿಕ್ ಸಿಸ್ಟಮ್ ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ರೈಟ್. ಸೊ ಥರ್ಮೋ ಅಂದ್ರೇನು? ಸೊ ಥರ್ಮೋ ಇಟ್ ಈಸ್ ನಥಿಂಗ್ ಬಟ್ ಅ ಹೀಟ್. ಓಕೆ, ಅಂಡ್ ವಾಟ್ ಅಬೌಟ್ ಡೈನಮಿಕ್ಸ್? ಡೈನಮಿಕ್ಸ್ ಅಂತಂದ್ರೆ ಮೋಷನ್. ಏನ್ ಮೋಷನ್ ಇದೆ? ದಟ್ ಈಸ್ ಥರ್ಮೋಡೈನಮಿಕ್ಸ್. ಅಂದ್ರೆ ಹೀಟ್ ಮೋಷನ್ ಅಲ್ಲಿದೆ. ಈ ಮೋಷನ್ ಅನ್ನೋದಕ್ಕಿಂತ ನಾವು ಫ್ಲೋ ಅಂತ ಹೇಳ್ಬೋದು, ಹೀಟ್ ಫ್ಲೋ. ಈ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಅಲ್ಲಿ 2 ಪ್ಯಾರಾಮೀಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು, ಹೀಟ್ ಏನಾಗತ್ತೆ? ಓಕೆ, ಹೀಟ್ ಈಸ್ ಕನ್ವರ್ಟೆಡ್ ಟು, ಓಕೆ, ಹೀಟ್ ಈಸ್ ಕನ್ವರ್ಟಿಂಗ್ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದಿದೆ ವೆರಿ ಇಂಪಾರ್ಟೆಂಟ್ ಒನ್, ಡೈರೆಕ್ಷನ್ ಆಫ್ ಹೀಟ್ ಫ್ಲೋ. ಡೈರೆಕ್ಷನ್ ಆಫ್ ಹೀಟ್ ಫ್ಲೋ. ಈ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್, ಓಕೆ, ಈ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಮೇಲೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಈಸ್ ವೆರಿ ವೆರಿ ಈಸಿ. ಓಕೆ, ರೈಟ್. ಸೊ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ಹೀಟ್ ಬಗ್ಗೆ ನಾವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಹೀಟ್ ಅಂದ್ರೇನು, ಟೆಂಪರೇಚರ್ ಅಂದ್ರೇನು, ವಾಟ್ ಆರ್ ದ ಯೂನಿಟ್ಸ್ ಆಫ್ ದಿಸ್ ಹೀಟ್ ಆಸ್ ವೆಲ್ ಆಸ್ ದ ಟೆಂಪರೇಚರ್ ಎಲ್ಲಾನು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಸಪೋಸ್ ನೋಡಿಲ್ಲ ಅಂದ್ರೆ ಒಂದ್ಸತಿ ನೋಡಿ, ಬಿಕಾಸ್ ಇಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ರೈಟ್. ಸೊ ಫಸ್ಟ್ ಡೈರೆಕ್ಟ್ ಆಗಿ ಹೋಗೋಣ. ದ ಫಸ್ಟ್ ಟಾಪಿಕ್ ದಟ್ ಈಸ್ ಇಂಟ್ರೊಡಕ್ಷನ್ ಪಾರ್ಟ್. ನೋಡಿದ್ರೆ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿರೋದೇ ಇರೋದು ಇಲ್ಲಿ. ಓಕೆ, ಸೊ ನೋಡಿದಾದ್ರೆ thermodynamics which deals with study of a temperature and the transfer of heat energy from one place to another and conversion of heat energy into mechanical energy. First point. Okay, clear? So next one, 2 important. Okay, 2 important aspects in a thermodynamics. ಯಾವ್ದು ಅಂತ ನೋಡಿದಾಗ ನಮಗೆ ಗೊತ್ತಾಗೋದು, the first one, ಕನ್ವರ್ಷನ್ ಆಫ್ ಒನ್ ಫಾರ್ಮ್ ಆಫ್ ಎನರ್ಜಿ ಇಂಟು ಅದರ್ ಫಾರ್ಮ್. ಇಲ್ಲಿ ನಾವು ಯಾವುದನ್ನ ಎನರ್ಜಿ ಅಂತ ಕರೀತಾ ಇದ್ದೀವಿ? ಸೊ ಫಸ್ಟ್ ಆಫ್ ಆಲ್, ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋತಿರೋದು ಲೈಕ್ ಸೌಂಡ್ ಆಸ್ ವೆಲ್ as ಅ ಲೈಟ್. ಇಲ್ಲಿ ನಾವು ಹೀಟ್ ನ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಕೋತಿರೋದು. ಈ ಹೀಟ್ ಎನರ್ಜಿನ ಬೇರೆ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಿರೋದು, ದಟ್ ಈಸ್ ಅ ವರ್ಕ್ ಆಗಿ. ವರ್ಕ್ ಈಸ್ ಆಲ್ಸೋ ನಥಿಂಗ್ ಬಟ್ ಡೆಫಿನೇಷನ್ ಆಫ್ ಎನರ್ಜಿ ಏನಂತ ಹೇಳುತ್ತೆ? ಇಟ್ ಇಸ್ ದ ಎಬಿಲಿಟಿ ಆರ್ ಕೆಪಾಸಿಟಿ ಟು ವರ್ಕ್ ಅಂತ ಹೇಳುತ್ತೆ. ಸೊ ಕೆಪಾಸಿಟಿ ಟು ವರ್ಕ್ ಅಂತಂದ್ರೆ, ಟು ಡೂ ಅಂದ್ರೆ ಮಾಡೋದನ್ನ ಏನಂತ ಕರಿತೀವಿ? ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್, ದ ಡೈರೆಕ್ಷನ್ ಇನ್ ವಿಚ್ ಎನರ್ಜಿ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್. ಅಂದ್ರೆ ಯಾವುದು ವರ್ಕ್ ಮಾಡ್ತಾ ಇದೆ, ಎನರ್ಜಿ ಯಾವ ಕಡೆಯಿಂದ ಯಾವ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ರೈಟ್. ಸೊ ಇಲ್ಲಿ ವರ್ಕ್ ಡನ್ ಬೈ ದ ಸಿಸ್ಟಮ್, ಇನ್ನೊಂದು ವರ್ಕ್ ಡನ್ ಆನ್ ದ ಸಿಸ್ಟಮ್. ಈ 2 ಟರ್ಮ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆಂದ್ರೆ ಸೈನ್ಸ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಕನ್ಫ್ಯೂಷನ್ ಹೋಗ್ಬೇಕು ಅಂತಂದ್ರೆ ಫಸ್ಟ್ ನೀವು ವರ್ಕ್ ಡನ್ ಆನ್ ದ ಸಿಸ್ಟಮ್ ಆರ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತೇಳಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಬೇಕು. ಓಕೆ, ರೈಟ್, ಫೈನ್. ನೆಕ್ಸ್ಟ್ ಒನ್ ನೋಡೋದಾದ್ರೆ ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಥರ್ಮೋಡೈನಮಿಕ್ಸ್ ಯಾವ್ದು? ಇಲ್ಲಿ ಎಂಟೈರ್ ಚಾಪ್ಟರ್ ಅಲ್ಲಿ ನಾವು ಪದೇ ಪದೇ ಯೂಸ್ ಮಾಡೋ ಕೆಲವು ಟರ್ಮ್ಸ್ ಇದೆ. ಓಕೆ, ಆ ಟರ್ಮ್ಸ್ ಮೀನಿಂಗ್ ಏನು ಅಂತ ಹೇಳಿ ಫಸ್ಟ್ ತಿಳ್ಕೋಣ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಒಂದು ಸಿಲಿಂಡರ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸಿಲಿಂಡರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಈ ಸಿಲಿಂಡರ್ ಅಲ್ಲಿ ಏನಿರುತ್ತೆ? ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸ್. ರೈಟ್, ಮಾಲಿಕ್ಯೂಲ್ಸ್ ಆಫ್ ಗ್ಯಾಸ್, ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸ್. ಕರೆಕ್ಟಾ? ಸೊ ಸ್ವಲ್ಪ ಇದನ್ನ
ಗ್ಯಾಸ್ ನಂತ ಅನ್ಕೋಣ, ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸ್. ಸೊ ಇಲ್ಲಿ ಬೌಂಡ್ರಿ ಏನಿದೆಯಲ್ಲ, ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈ ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸ್ని ನಾವು ಸಿಸ್ಟಮ್ ಅಂತ ಕರೆಯೋದು. ಓಕೆ, ಸಿಸ್ಟಮ್, ಇದನ್ನೇ ನಾವು ಸಿಸ್ಟಮ್ ಅಂತ ಕರೆಯೋದು. ಸೊ ಎಲ್ಲಿ ನಾವು ಥರ್ಮೋಡೈನಮಿಕ್ಸ್ ಸ್ಟಡಿ ಮಾಡ್ತಾ ಇದೀವಲ್ಲ, ಯಾವ ಸಿಸ್ಟಮ್ನ ನಾವು ಅಬ್ಸರ್ವೇಷನ್ ಅಲ್ಲೇ ಇಡ್ತೇವೆ ಅದನ್ನ ನಾವು ಸಿಸ್ಟಮ್ ಅಥವಾ ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಕ್ಲಿಯರಾ? ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಏನ್ ಹೇಳ್ತೀವಿ ನಾವು? ಅಕಾರ್ಡಿಂಗ್ ಟು ದ ಡೆಫಿನೇಷನ್, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಸ್ಟಿಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಮಗೆ ಬೇಕಾಗುತ್ತೆ. ಆನ್ ಆಬ್ಜೆಕ್ಟ್ ಆರ್ ಗ್ರೂಪ್ ಆಫ್ ಆಬ್ಜೆಕ್ಟ್, ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ಯಾವುದು? ಮಾಲಿಕ್ಯೂಲ್ಸ್. ಅಂಡರ್ ಸ್ಟಡಿ ಇನ್ ಅ ಥರ್ಮೋಡೈನಮಿಕ್ಸ್ is called a system. A gas in a container, it is a system. Clear? Next one, surrounding. Surrounding ಅಂತಂದ್ರೆ ನಮ್ಮ ಮನೆಗಳಲ್ಲಿ ನಾರ್ಮಲ್ ಆಗಿ ಗ್ಯಾಸ್ಗಳನ್ನ ಎಲ್ಲಿ ಇಡ್ತೀವಿ? ಸಿಲಿಂಡರ್ಗಳನ್ನ. ಓಕೆ, ಇಟ್ ಇಸ್ ಅ ರಿಯಲ್ ಲೈಫ್ ಎಕ್ಸಾಂಪಲ್. ಸೊ ಆಚೆ ಇಡ್ತೀವಿ, ಮನೆ ಆಚೆ. ಕೆಲವು ಮನೆಗಳಲ್ಲಂತೂ ಏನೋ ಕಿಚನ್ ಅಲ್ಲಿ ಇಟ್ಟಿರ್ತಾರೆ. ಸೊ ಆ ಸಿಲಿಂಡರ್ ಬಿಟ್ಟು ಸುತ್ತಮುತ್ತ ಏನೇ ಇದ್ರೂ ಅದನ್ನ ನಾವು ಸರೌಂಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದರ ಸುತ್ತಮುತ್ತ, ಓಕೆ, ಇದರ ಸುತ್ತಮುತ್ತ ಏನೇ ಇರಲಿ, ನಥಿಂಗ್ ಬಟ್ ಅ ಮ್ಯಾಟರ್. ಓಕೆ, ನಥಿಂಗ್ ಬಟ್ ಅ ಮ್ಯಾಟರ್, ಏನೇ ಇದ್ರೂ ಮ್ಯಾಟರ್ ಅಂತ ಕರಿತೀವಿ. ಇದನ್ನೇ ನಾವು ಸರೌಂಡಿಂಗ್ ಅಂತ ಕರಿತೀವಿ. ಇದನ್ನೇ ನಾವು ಸರೌಂಡಿಂಗ್, ವಿಚ್ ಈಸ್ ಇಂಟರಾಕ್ಟಿಂಗ್ ವಿತ್ ಸರೌಂಡಿಂಗ್. ಯಾವುದು? ಸಿಸ್ಟಮ್ ಈಸ್ ಇಂಟರಾಕ್ಟಿಂಗ್ ವಿತ್ ಸರೌಂಡಿಂಗ್ಸ್. ಸೊ ಫಾರ್ ಎಕ್ಸಾಂಪಲ್, ನನ್ನ ಮನೆ, ಓಕೆ, ನಮ್ಮ ಮನೆ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಮನೆ ಬೇಡ, ನಮ್ಮ ಕ್ಲಾಸ್ ರೂಮ್ನ ಕನ್ಸಿಡರ್ ಮಾಡ್ಕೋಣ. ಸೊ ಇವಾಗ ನಾನು ಕ್ಲಾಸಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ನಾನು ಯಾರನ್ನ ಅಬ್ಸರ್ವೇಷನ್ ಮಾಡಿ ಟೀಚಿಂಗ್ ಮಾಡ್ತಾ ಇರೋದು? ನಮ್ಮ ಕ್ಲಾಸ್ ರೂಮ್ನ. ಸೊ ನನ್ನ ಪ್ರಕಾರ ಸಿಸ್ಟಮ್ ಯಾವುದು? ನಮ್ಮ ಕ್ಲಾಸ್ ರೂಮ್. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಏನಿದಾರಲ್ಲ, ಆಕ್ಟ್ಸ್ ಆಸ್ ಅ ಮಾಲಿಕ್ಯೂಲ್ ಆಫ್ ದಿಸ್ ಗ್ಯಾಸ್ ಸಿಲಿಂಡರ್. ಸೊ ಇಲ್ಲಿ ಸಿಲಿಂಡರ್ ಅನ್ನೋದು ನಮ್ಮ ಕ್ಲಾಸ್ ರೂಮ್ ಆಯಿತು, ಅಲ್ಲಿ ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸ್ ಅನ್ನೋದು ನಮ್ಮ ಸ್ಟೂಡೆಂಟ್ಸ್ ಆದ್ರು. ಸೊ ನನ್ನ ಪ್ರಕಾರ ಸಿಸ್ಟಮ್ ಅಂದ್ರೆ ಯಾವುದು? ಇಲ್ಲಿ ನಾನು ಕನ್ಸಿಡರ್ ಮಾಡಿರೋದು ನಮ್ಮ ಕ್ಲಾಸ್ ಒಳಗಡೆ ಸ್ಟೂಡೆಂಟ್ಸ್. ಇಲ್ಲಿ ಕ್ಲಾಸ್ ಅನ್ನೋದು, ಕ್ಲಾಸ್ ಒಳಗಡೆ ಸ್ಟೂಡೆಂಟ್ಸ್ ಇದ್ದಾರೆ. ಈ ಎಂಟೈರ್ ಸೆಟಮ್ನೇ ನಾವು ಏನಂತ ಕರಿತಿರೋದು? ಸಿಸ್ಟಮ್ ಅಂತ ಕರಿತಿರೋದು. ಈ ಕ್ಲಾಸ್ ಆಚೆ ಬೇರೆ ಬೇರೆ ಎಲ್ಲ ಕ್ಲಾಸ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್, ನಾವು ಕ್ಲಾಸ್ 11, ನಮ್ಮ ಕ್ಲಾಸ್ 11ಗಿಂತ ಬೇರೆ ಬೇರೆ ಕ್ಲಾಸ್ಗಳು ಇರುತ್ತಲ್ಲ. ಮೇ ಬಿ ಕ್ಲಾಸ್ 10, ಕ್ಲಾಸ್ 12, ಅಥವಾ ಮಿಡಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ಇರುತ್ತಲ್ಲ. ಸೊ ಅದು ಬಿಟ್ಟು ಸಹಿತ ಬೇರೆ 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 ಬಿಲ್ಡಿಂಗ್ಗಳೆಲ್ಲ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಆರ್ ಕ್ಲಾಸ್ ರೂಮ್, ವಿತ್ ರೆಸ್ಪೆಕ್ಟ್ ಟು ಆರ್ ಕ್ಲಾಸ್ ರೂಮ್, ನಮ್ಮ ಕ್ಲಾಸ್ ರೂಮ್ ಬಿಟ್ಟು ಬೇರೆ ಏನೇ ಇದ್ರೂ ಅದನ್ನ ನಾವು ಸರೌಂಡಿಂಗ್ಸ್ ಅಂತ ಕರಿತೀವಿ. ಕ್ಲಿಯರಾ? ರೈಟ್. ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್, ದ ಸಿಸ್ಟಮ್ ಇಂಟರಾಕ್ಟ್ ವಿತ್ ಅದರ್ ಮ್ಯಾಟರ್ outside the system or all other object of the universe except a system is called surrounding. ಅಂದ್ರೆ ಇಂಟರಾಕ್ಟ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್, ನಾವು ಕ್ಲಾಸ್ ರೂಮಲ್ಲಿ ಇದೀವಲ್ಲ. ಸೊ ಕ್ಲಾಸ್ ರೂಮಲ್ಲಿ ಇದ್ದಾಗ ನಿಮ್ಮ ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಕಡೆಗಿಂದ ಕರೀತಾರೆ ಅನ್ಕೊಳ್ಳಿ. ಓಕೆ, ಆಟ ಆಡಕ್ಕೆ ಹೋಗೋಣ, ಅಥವಾ ಸ್ಪೋರ್ಟ್ಸ್ ಅಥವಾ ಗೇಮ್ಸ್ ಆಡಕ್ಕೆ ಹೋಗೋಣ ಅಂತೇಳಿ ನಿಮಗೆ ಕರಿತಿರ್ತಾರೆ, ಅಥವಾ ಊಟಕ್ಕೆ ಹೋಗೋಣ ಅಂತ ಕರಿತಾ ಇರ್ತಾರೆ. ಓಕೆ, ಸೊ ಕರಿತಾ ಇದ್ರೆ ಅಂದ್ರೆ ಯು ಆರ್ ಇಂಟರಾಕ್ಟಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಅಲ್ವಾ? ಸೊ ನಮ್ಮ ಕ್ಲಾಸ್ ರೂಮ್ನ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಮ್ಮ ಸಿಸ್ಟಮ್ ಅಲ್ಲಿರುವಂತ ಮಾಲಿಕ್ಯೂಲ್ಸ್ ಆಚೆ ಇರುವಂತ ಮಾಲಿಕ್ಯೂಲ್ಸ್ ಜೊತೆ ಮಾತಾಡ್ತಿರೋದು. ಓಕೆ, ಗೆಟ್ ಮೈ ಪಾಯಿಂಟ್? ಓಕೆ, ಸೊ ನಿಮ್ಮ ಫ್ರೆಂಡ್ ಏನಾದ್ರೂ, ಇಟ್ ಈಸ್ ದ ಸರೌಂಡಿಂಗ್. ನಿನ್ನ ಕ್ಲಾಸ್ ರೂಮ್ ಏನಿದೆ ಸಿಸ್ಟಮ್ ಆಯ್ತು. ಗೆಟ್ ಮೈ ಪಾಯಿಂಟ್? ಸೊ ಸಿಂಪಲ್ ಆಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ಗೆ. ನಾವು ಥರ್ಮೋಡೈನಮಿಕ್ಸ್ ವೇರಿಯೇಬಲ್ಸ್. ಸೊ ಥರ್ಮೋಡೈನಮಿಕ್ಸ್ ವೇರಿಯೇಬಲ್ಸ್ ಅಂತಂದ್ರೆ ನಮಗೆ ಲಾಸ್ಟ್ ಕ್ಲಾಸ್ ಇಂದ, ದಟ್ ಈಸ್ ಅ ಥರ್ಮಲ್ ಪ್ರಾಪರ್ಟಿ ಆಫ್ ಅ ಮ್ಯಾಟರ್ ಇಂದ ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ, ಓಕೆ, ಲುಸಾಗ್ ಲಾ, ಇದೆಲ್ಲ ಓದಿದೀವಿ. ಗೆಟ್ ಮೈ ಪಾಯಿಂಟ್? ಸೊ ಅಲ್ಲಿ ಕೆಲವು ಪ್ಯಾರಾಮೀಟರ್ಗಳನ್ನ ನಾವು ಕಲ್ತಿದ್ವಿ, ರೈಟ್? ಏನೇನು ಕಲ್ತಿದ್ವಿ? ಫಾರ್ ಎಕ್ಸಾಂಪಲ್, ಓಕೆ, ಅದು ಪ್ರೆಷರ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು. ಓಕೆ, ಸೊ ಅದೇ ರೀತಿ ಪ್ರೆಷರ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಏನಾದ್ರೂ ಆನ್ ಅ ಹೀಟ್, ಓಕೆ, ಆನ್ ಸಪ್ಲೈ ಆಫ್ ಹೀಟ್ ಎನರ್ಜಿ ಏನಾದ್ರೂ ಚೇಂಜಸ್ ಆದ್ರೆ, ಓಕೆ, ಚೇಂಜಸ್ ಆನ್ ಹೀಟಿಂಗ್, ಚೇಂಜ್ ನ ಇನ್ನೊಂದು ತರನು ಕರಿಬಹುದು, ವೇರಿ ಆಗ್ತಿದೆ. ವೇರಿ ಆಗ್ತಿದೆ ಅಂತಂದ್ರೆ ಚೇಂಜ್ ಆಗ್ತಿದೆ. ಯಾವ ಆಗ್ತಿದವು? ಪ್ರೆಷರ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು. ಇವುಗಳು ಚೇಂಜ್ ಆದ್ರೆ ಇವುಗಳನ್ನ ನಾವು ಥರ್ಮೋಡೈನಮಿಕ್ಸ್ ವೇರಿಯೇಬಲ್ಸ್ ಅಂತ ಕರಿತೀವಿ.
ಸೊ ಇವುಗಳನ್ನೇ ನಾವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್ ಅಲ್ಲಿ ಓದಿದ್ವಿ. ಏನು? ಜಸ್ಟ್ ರಿಮೆಂಬರ್, ಓಕೆ, ಜಸ್ಟ್ ರಿಮೆಂಬರ್, ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ, ಓಕೆ, ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ, at a constant temperature, okay, when constant temperature constant ಇದ್ದಾಗ pressure is inversely proportional to the volume, right, and supply of heat energy. Next one, when the pressure is a constant, okay, when the pressure is a constant, volume is directly proportional to the temperature. ಕರೆಕ್ಟಾ? ಅದೇ ರೀತಿ ಯಾವಾಗ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಯಾವಾಗ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರೆಷರ್ ಈಸ್, ಇವುಗಳನ್ನೇ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿರೋದು. ಸೊ ಇಲ್ಲಿ ಪ್ರಪೋರ್ಷನ್ ಅಂದ್ರೆ ಚೇಂಜಸ್ ತೋರಿಸ್ತಾ ಇರೋದು, ಯಾವ ರೀತಿ ಚೇಂಜ್ ಆಗ್ತಿದೆ, ಇವು ಹೇಗೆ ಚೇಂಜ್ ಆಗ್ತಿದೆ ಅಂತಂದ್ರೆ ಆನ್ ಸಪ್ಲೈ ಆಫ್ ಎನರ್ಜಿ. ವಾಟ್ ಟೈಪ್ ಆಫ್ ಎನರ್ಜಿ? ದಟ್ ಈಸ್ ಅ ಹೀಟ್ ಎನರ್ಜಿ. ಯಾವಾಗ ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ರೆ, ಯಾವಾಗ ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ರೆ ಪ್ರೆಷರ್ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ, ಟೆಂಪರೇಚರ್ ಚೇಂಜ್ ಆಗುತ್ತೆ ಅಂತಂದ್ರೆ ಅವುಗಳನ್ನ ನಾವು ಥರ್ಮೋಡೈನಮಿಕ್ ವೇರಿಯೇಬಲ್ಸ್. ಥರ್ಮೋ ಹೀಟ್, ಡೈನಮಿಕ್ಸ್ ಫ್ಲೋ ಆಫ್ ಹೀಟ್. ಇದು ಯಾವಾಗ ಈ ಪ್ಯಾರಾಮೀಟರ್ಸ್ ನ ಚೇಂಜ್ ಮಾಡುತ್ತೆ, ಇವುಗಳನ್ನ ನಾವು ಥರ್ಮೋಡೈನಮಿಕ್ಸ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ಸೊ ಇನ್ನೊಂದು ರೀತಿಯಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ಇಂಟರ್ನಲ್ ಎನರ್ಜಿ ಅಂತೇಳಿ. ಓಕೆ, ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡ್ತಿರೋದು ಏನಂದ್ರೆ, ಒಂದು ಗ್ರೌಂಡ್ ನ ತಗೊಳ್ಳೋಣ. ಓಕೆ, ಒಂದು ಸಿಸ್ಟಮ್ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ಅಬೌಟ್ ಅ ಹೈಟ್ h ಅಂತ ಅನ್ಕೊಳ್ಳೋಣ. ಓಕೆ, ಅಬೌಟ್ ಅ ಹೈಟ್ h. ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಇದೆ. Okay, molecules are particles of the system, and also it is in a motion. It is in motion with respect to velocity, that is the v. So e body, what are the types of energy possess ಆಗ್ತಿದೆ ಅಥವಾ possess ಆಗ್ತಿದೆ ಅಂತ ಹೇಳೋದಾದ್ರೆ, ನಮಗೆ as it is in motion, we can see it as kinetic energy, that is of mv square. ಕರೆಕ್ಟಾ? ಅದೇ ರೀತಿ ನೀವು ಮೇಲ್ಗಡೆಯಿಂದ ಅಂದ್ರೆ ನಾವು ಈ ಗ್ರೌಂಡ್ ನ ರೆಫರೆನ್ಸ್ ಆಗಿ ತಗೊಂಡ್ರೆ, ಇದು ಅಬೋ ದ ಅರ್ತ್ ಇದೆ, ಅಂದ್ರೆ ಸರ್ಫೇಸ್ ಮೇಲೆ ಇದೆ, ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಗ್ರೌಂಡ್, ಅಬೋ ದ ಗ್ರೌಂಡ್ ಇದೆ. ದಟ್ ಮೀನ್ಸ್ ಹಿಯರ್ ಯು ಹ್ಯಾವ್ ಅ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ mgh. ಕರೆಕ್ಟಾ? ಇಷ್ಟಾಯ್ತು. ಇಲ್ಲಿ ನಾವು ಕನ್ಸಿಡರ್ ಮಾಡ್ತಿರೋದು ಏನು? ಸಿಸ್ಟಮ್. ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತಿರೋದು. ಯಾವುದು ತೋರಿಸ್ದು ನೋಡಿ, ಯಾವ್ದನ್ನ ಕನ್ಸಿಡರ್ ಮಾಡ್ತಿದ್ವಿ, ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತಿರೋದು ಸಿಸ್ಟಮ್, ರೈಟ್? ಸೊ ಈ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ಮಾಲಿಕ್ಯೂಲ್ಸ್ ಏನಿದೆಯಲ್ಲ, ಸಾಲಿಡ್ ಆಗಿದ್ರೆ ವೈಬ್ರೇಟ್ ಆಗುತ್ತೆ, ಲಿಕ್ವಿಡ್ಸ್ ಆಗಿದ್ರೆ, ಮಾಲಿಕ್ಯೂಲ್ಸ್ ಆಫ್ ಲಿಕ್ವಿಡ್ ಆಗಿದ್ರೆ ಏನಾಗುತ್ತೆ, ವಿಲ್ ಬಿ ಮೂವಿಂಗ್. ಅದೇ ಗ್ಯಾಸಿಯಸ್ ಸ್ಟೇಟ್ ಆಗಿದ್ರೆ ಮೂವ್ ಆಗ್ತಿರುತ್ತೆ, ಬಟ್ ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ, ರೈಟ್? ಸೊ ಇಲ್ಲಿ ಈ ಪಾರ್ಟಿಕಲ್ಸ್ಗೆ, ಈ ಪಾರ್ಟಿಕಲ್ ಅಂತ ತಗೊಂಡಾಗ ಇದಕ್ಕೂ ಸಹಿತ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಓಕೆ, ಇಫ್ ದ ಸಪರೇಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಏನಾದರೂ 10⁻⁹ ಗಿಂತ ಕಮ್ಮಿ ಇದ್ರೆ, ದಟ್ ಈಸ್ ನ್ಯಾನೋಮೀಟರ್ ಗಿಂತ ಕಮ್ಮಿ ಇದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಇಂಟರಾಕ್ಷನ್ ಎನರ್ಜಿ ಇರುತ್ತಾ? ಎಸ್ ಸರ್, ಇಂಟರಾಕ್ಷನ್ ಎನರ್ಜಿ ಇರುತ್ತಾ? ಎಸ್ ಸರ್, ಇಂಟರಾಕ್ಷನ್ ಎನರ್ಜಿ ಇರುತ್ತೆ. ಯಾವಾಗ? ವೆನ್ ಆರ್ಡರ್ ಈಸ್ 10⁻⁹ ಮೀಟರ್. ಇಂಟರಾಕ್ಷನ್ ಎನರ್ಜಿನೇ ನಾವು ಏನಂತ ಕರಿತೀವಿ? ಇಂಟರಾಕ್ಷನ್ ಎನರ್ಜಿನೇ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಪೊಟೆನ್ಷಿಯಲ್ ಎನರ್ಜಿ, ಇಲ್ಲಿ ನಾನು ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಐ ಹ್ಯಾವ್ ಅ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಮಾಲಿಕ್ಯೂಲ್ಸ್. ಆಲ್ಸೋ ಇಫ್ ಐ ಕನ್ಸಿಡರ್ ಅ ಸಾಲಿಡ್, ವೈಬ್ರೇಟ್ ಆಗ್ತಿದೆ. ಲಿಕ್ವಿಡ್ ಕನ್ಸಿಡರ್ ಮಾಡ್ಕೊಂಡ್ರೆ ಮೂವ್ ಆಗ್ತಿದೆ. ಗ್ಯಾಸಿಯಸ್ ಸ್ಟೇಟ್ ಕನ್ಸಿಡರ್ ಮಾಡ್ಕೊಂಡ್ರೆ ರ್ಯಾಂಡಮ್ಲಿ ಮೂವ್ ಆಗ್ತಿದೆ. ದಟ್ ಮೀನ್ಸ್ ದ ಮಾಲಿಕ್ಯೂಲ್ಸ್ ಆರ್ ಇನ್ ಮೋಷನ್. ಮೋಷನ್ ಅಲ್ಲಿ ಇದ್ದನ್ನು ನಾವೇನಂತ ಕರಿತೀವಿ? ದಟ್ ಈಸ್ ಕೈನೆಟಿಕ್ ಎನರ್ಜಿ. ಕರೆಕ್ಟಾ? ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ, ಇಲ್ಲಿ ಕೈನೆಟಿಕ್ ಎನರ್ಜಿ ಇದೆ. ಅಫ್ಕೋರ್ಸ್ ನಾವು ಇವಾಗ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸಿಸ್ಟಮ್ ಮೇಲೆ. ಸೊ ಸಿಸ್ಟಮ್ ಅಲ್ಲಿ ಏನಿದೆ? ಮಾಲಿಕ್ಯೂಲ್ಸ್ ಆರ್ ಪಾರ್ಟಿಕಲ್ಸ್ ಇದೆ. ಪಾರ್ಟಿಕಲ್ಸ್ಗೆ ಈ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಇದೆ. ಇವುಗಳೇ ನಾವು ಇಂಟರಾಕ್ಷನ್ ಎನರ್ಜಿ ಅಂತ ಕರಿತೀವಿ. ಎನಿವ ಪಾಯಿಂಟ್? ಸೊ ಇಂಟರಾಕ್ಷನ್ ಎನರ್ಜಿ ಅಂತ ಕರಿತೀವಿ. ಯಾವುಗಳನ್ನ? ಇವುಗಳನ್ನ ಇಂಟರಾಕ್ಷನ್ ಎನರ್ಜಿ ಅಥವಾ ಇಂಟರ್ನಲ್ ಎನರ್ಜಿ. ಓಕೆ, ಇಂಟರಾಕ್ಷನ್ ಎನರ್ಜಿ ಅಂತ ಕರಿಬಹುದು, ಅದನ್ನ ಬರೀ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ.
ಬಟ್ ಯಾವಾಗ ಬೋತ್ ಕನ್ಸಿಡರ್ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿನ ಎರಡು ಕನ್ಸಿಡರ್ ಮಾಡಿದ್ರೆ ಇಂಟರ್ನಲ್ ಎನರ್ಜಿ ಆಗತ್ತೆ. ಅವುಗಳನ್ನೇ ನಾವೇನಂತ ಕರಿತೀವಿ, ಯು ಇಂದ ತೋರಿಸ್ತೀವಿ, ಇಂಟರ್ನಲ್ ಎನರ್ಜಿ. ಅಂಡ್ ದಿಸ್ ಇಂಟರ್ನಲ್ ಎನರ್ಜಿ ಈಸ್ ಡಿಪೆಂಡ್ಸ್ ಆನ್ ಅ ಟೆಂಪರೇಚರ್. ಡಿಪೆಂಡ್ಸ್ ಆನ್ ಅ ಟೆಂಪರೇಚರ್. ಹೇಗೆ ಸರ್ ಇದು ಇಂಟರ್ನಲ್ ಎನರ್ಜಿ ಅನ್ನೋದು ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನೇನಾದ್ರೂ ಇದರಲ್ಲಿ ಹೀಟ್ ನ ಸಪ್ಲೈ ಮಾಡಿದ್ರೆ ಟೆಂಪರೇಚರ್ ಆಫ್ ದ ಸಬ್ಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ವಿ ನೋ ದಟ್. ಸೊ ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಹೀಟ್ ನ ಸಪ್ಲೈ ಮಾಡಿದಾಗ ಈ ಮಾಲಿಕ್ಯೂಲ್ಸ್ಗೆ ಎನರ್ಜಿ ಸಿಗುತ್ತೆ. ಓಕೆ, ಹೀಟ್ ಎನರ್ಜಿ ಸಪ್ಲೈ ಮಾಡ್ತಿದ್ವಿ, ಬಟ್ ಎನರ್ಜಿ ಸಿಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ಓಕೆ, ಆ ಎನರ್ಜಿನ ಯೂಸ್ ಮಾಡಿಕೊಂಡು ಈ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್, ಇಂಟರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ವೈಬ್ರೇಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ಅಥವಾ ಮೋಷನ್ ಆಫ್ ದ ಪಾರ್ಟಿಕಲ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಇನ್ಕ್ರೀಸ್ ಆಗೋದ್ರಿಂದ ನಾವು ಏನಂತ ಹೇಳ್ಬೋದು, ಟೆಂಪರೇಚರ್ ಈಸ್ ಅಫೆಕ್ಟಿಂಗ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಕಲಿತೀವಿ. ಸೊ ರೈಟ್ ನೌ ಜಸ್ಟ್ ರಿಮೆಂಬರ್ ದಿಸ್ ಇಂಟರ್ನಲ್ ಎನರ್ಜಿ ಈಸ್ ಡಿಪೆಂಡೆಂಟ್ ಆನ್ ಅ ಟೆಂಪರೇಚರ್, ನಥಿಂಗ್ ಎಲ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಕ್ವಶನ್ ಬರ್ತದೆ, ಸರ್ ಇಂಟರ್ನಲ್ ಎನರ್ಜಿ ಅಂತಿದ್ರ ಏನು ಉಪಯೋಗ ಇದರಿಂದ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸ್ಟೇಟ್ ಆಫ್ ಮ್ಯಾಟರ್ ಕೇಳಿದ್ರಾ? ಎಸ್. ಯಾವ್ದ್ಯಾವುದು? ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್ ಸ್ಟೇಟ್. ಕರೆಕ್ಟ್. ಇವಾಗ ಇಂಟರ್ನಲ್ ಎನರ್ಜಿ ಅಂದ್ರೆ ನಾನು ಹೇಳಿದ ಬೋತ್ ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಕೈನೆಟಿಕ್ ಎನರ್ಜಿ. ಅಂಡ್ ನಿಮಗೆ ಗೊತ್ತಿದೆ ಫ್ರಮ್ ದ ಬೇಸಿಕ್ ಎಲ್ಲಿ ಕಲ್ತಿದೀವಿ ಅಂತಂದ್ರೆ ಇಟ್ ಇಸ್ ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಎ ಸಾಲಿಡ್ಸ್ ಅಲ್ಲಿ ಕಲ್ತಿದೀವಿ. ಅಂಡ್ ವಿಚ್ ಆರ್ ದ ಪ್ಯಾರಾಮೀಟರ್ಸ್ ಡಿಸೈಡ್ಸ್ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ, ಯಾವಾಗ ನಾವು ಸಾಲಿಡ್ ಅಂತ ಕರಿತೀವಿ ಒಂದು ಸಬ್ಸ್ಟೆನ್ಸ್ ನ, ಯಾವಾಗ ಒಂದು ಸಬ್ಸ್ಟೆನ್ಸ್ ನಾವು ಲಿಕ್ವಿಡ್ ಅಂತ ಕರಿತೀವಿ, ಮತ್ತೆ ಯಾವಾಗ ನಾವು ಒಂದು ಸಬ್ಸ್ಟೆನ್ಸ್ ನ ಗ್ಯಾಸಿಯಸ್ ಸ್ಟೇಟ್ ಅಂತ ಕರಿತೀವಿ ಅನ್ನೋದಕ್ಕೆ ನಮಗೆ ಕೆಲವು ಪ್ಯಾರಾಮೀಟರ್ಸ್ ಇದೆ. ದಟ್ ಈಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇನ್ನೊಂದು ಸ್ಪೇಸಿಂಗ್, ಓಕೆ, ಅಂಡ್ ದ ಲಾಸ್ಟ್ ಒನ್ ಕೈನೆಟಿಕ್ ಎನರ್ಜಿ. ಕರೆಕ್ಟಾ? ಕೈನೆಟಿಕ್ ಎನರ್ಜಿ. ಸೊ ಇವಾಗ ಇದರಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಕೈನೆಟಿಕ್ ಎನರ್ಜಿ ಆಫ್ ಅ ಸಾಲಿಡ್, ಕೈನೆಟಿಕ್ ಎನರ್ಜಿ ಆಫ್ ಅ ಲಿಕ್ವಿಡ್, ಕೈನೆಟಿಕ್ ಎನರ್ಜಿ ಆಫ್ ಅ ಗ್ಯಾಸಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಕೈನೆಟಿಕ್ ಎನರ್ಜಿ ಆಫ್ ಎ ಸಾಲಿಡ್ ಈಸ್ ಲೆಸ್ ದನ್ kinetic energy of a liquid is less than kinetic energy of a gas. ಹೇಗೆ? ಇಲ್ಲಿ ಜಸ್ಟ್ ವೈಬ್ರೇಟ್ ಆಗ್ತಾ ಇರುತ್ತೆ, ಪಾರ್ಟಿಕಲ್ ಅಷ್ಟೊಂದು ಸ್ಪೀಡ್ ಆಗಿ ಮೂವ್ ಆಗಲ್ಲ. therefore kinetic energy of a solid is less compared to kinetic energy of a liquid, ಅಲ್ವಾ? ಸೊ ಹೇಗೆ ಕಮ್ಮಿ ಆಗಿ ಹೇಳ್ತಾ ಇದೀವಿ ಅಂತಂದ್ರೆ, ಇಲ್ಲಿ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಜಾಸ್ತಿ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗಿರುತ್ತೆ, ಅದರಿಂದ ಪಾರ್ಟಿಕಲ್ಸ್ ವಿಲ್ ಬಿ ಮೂವಿಂಗ್ ವಿತ್ ಇನ್ ದ ಬೌಂಡ್ರಿ ಆಫ್ ದ ಲಿಕ್ವಿಡ್. ಸೊ ಕಂಪೇರ್ಡ್ ಟು ದ ಸಾಲಿಡ್ ಇಲ್ಲಿ ಪಾರ್ಟಿಕಲ್ಸ್ ಫ್ರೀ ಆಗಿದೆ ಟು ಮೂವ್, ಆದ್ರಿಂದ ಕೈನೆಟಿಕ್ ಎನರ್ಜಿ ಇಲ್ಲಿ ಜಾಸ್ತಿ. ಸೊ ಕಂಪೇರ್ಡ್ ಟು ದ ಗ್ಯಾಸಿಯಸ್ ಸ್ಟೇಟ್ ಕೈನೆಟಿಕ್ ಎನರ್ಜಿ ಆಫ್ ಲಿಕ್ವಿಡ್ ಈಸ್ ಲೆಸ್. ಹೇಗೆ ಅಂತಂದ್ರೆ, ಯಾವಾಗ ಕೈನೆಟಿಕ್ ಎನರ್ಜಿ ಅಂದ್ರೆ ಪಾರ್ಟಿಕಲ್ಸ್ ಆಫ್ ಅ ಸಬ್ಸ್ಟೆನ್ಸ್ ಏನಾಗುತ್ತೆ, ಫುಲ್ಲು ಫ್ರೀ ಆಗುತ್ತೆ, ಅವಾಗ ದೇ ಕ್ಯಾನ್ ಮೂವ್ ಇನ್ ಎನಿ ಡೈರೆಕ್ಷನ್, ರೈಟ್? ಸೊ ಕೈನೆಟಿಕ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಜಾಸ್ತಿ ಇರುತ್ತೆ, ರೈಟ್? ಕರೆಕ್ಟಾ? ಸೊ ಇವಾಗ ಸೊ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ನ ಡಿಸೈಡ್ ಮಾಡೋದೇ ಕೈನೆಟಿಕ್ ಎನರ್ಜಿ, ಸ್ಪೇಸಿಂಗ್ ಮತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ಪಾರ್ಟಿಕಲ್ಸ್. ಇವಾಗ ಕೈನೆಟಿಕ್ ಎನರ್ಜಿ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಇನ್ನೂ ಕಮ್ಮಿ ಇದೆ. ಸೊ ದಟ್ ಈಸ್ ಡೈರೆಕ್ಟ್ಲಿ ಮಾನಿಟರಿಂಗ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ಬೋದಾ? internal energy which decides on state or phase of the substance. For example, water na consider ಮಾಡ್ಕೊಂಡು, ಓಕೆ, ಸೊ ಇಲ್ಲಿ ಒಂದು ವಾಟರ್ ಇದೆ ಅನ್ಕೊಳ್ಳಿ, ಓಕೆ, ಇಲ್ಲಿ ವಾಟರ್ ಯಾವ ಸ್ಟೇಟ್? ಲಿಕ್ವಿಡ್ ಸ್ಟೇಟ್. ಓಕೆ, ಸೊ ವಾಟರ್ ನ ಕನ್ಸಿಡರ್ ಮಾಡ್ತೀನಿ ಲಿಕ್ವಿಡ್ ಸ್ಟೇಟ್. ಅಂಡ್ ಇನ್ನೊಂದು ಕನ್ಸಿಡರ್ ಮಾಡ್ಕೋತೀನಿ ಐಸ್. ಓಕೆ, ಸೊ ಇದನ್ನ ಐಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ದಿಸ್ ಈಸ್ ಅ ಸಾಲಿಡ್ ಸ್ಟೇಟ್. ನಾನು ಏನಾದ್ರೂ ಹೀಟ್ ನ ಸಪ್ಲೈ ಮಾಡಿದ್ರೆ, ಓಕೆ, ಸೊ ಎಚ್ ಅಂತ ಬರೀತೀನಿ, ಹೀಟ್ ನ ಸಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಫಸ್ಟ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟಾ? ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಸ್ ಆಯ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ ಈಸ್ ಇನ್ಕ್ರೀಸಿಂಗ್. ಓಕೆ, ಅಂಡ್ ಯಾವಾಗ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಎಟ್ ಪರ್ಟಿಕ್ಯುಲರ್ ಟೆಂಪರೇಚರ್, ದಟ್ ಈಸ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ
ಏನಾಗಿದೆ ಈ ಐಸ್ ಕನ್ವರ್ಟಿಂಗ್ ಇಂಟು ವಾಟರ್. ಓಕೆ, ಐಸ್ ಕನ್ವರ್ಟಿಂಗ್ ಇಂಟು ವಾಟರ್. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಹೀಟ್ ಏನಾಯ್ತು? ದಟ್ ಹೀಟ್ ಯೂಸ್ ಟು ಚೇಂಜ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್. ಹೇಗೆ ಸರ್? ಇಲ್ಲಿ ಐಸ್ ಇತ್ತು ಅಂದ್ರೆ ಸಾಲಿಡ್ ಸ್ಟೇಟ್, ಅದನ್ನ ಕನ್ವರ್ಟ್ ಮಾಡಿ ಲಿಕ್ವಿಡ್ ಸ್ಟೇಟಿಗೆ ತಗೊಂಡು ಬಂತು. ದಾಟ್ ಮೀನ್ಸ್ ದಿಸ್ ಹೀಟ್ ಎನರ್ಜಿ ಯೂಸ್ ಟು ಕನ್ವರ್ಟ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಐಸ್ ಟು ವಾಟರ್. ಹಾಗಿದ್ರೆ ಇಲ್ಲಿ ನಾವು ಹೇಳ್ಬೋದು ಇಂಟರ್ನಲ್ ಎನರ್ಜಿ ದಟ್ ಈಸ್ ಅ ಯು is depends only on initial and final state. Initial and final state of the substance. ಇಲ್ಲಿ gases ಬಗ್ಗೆ ಮಾತಾಡ್ತಿರಂದ್ರೆ you can say initial and final state of the gas ಅಂತ ಹೇಳಬಹುದು. ಅಂಡ್ ಇಲ್ಲಿ ಸರ್ ಸ್ಟೇಟ್ ಅಂದ್ರೇನು? ಇಲ್ಲಿ ನೀವು ನೋಡಬಹುದು ಐಸ್ ಇದ್ದಾಗ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇತ್ತು. ಓಕೆ, ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗಿ 0 ಡಿಗ್ರಿಗೆ ಬರುತ್ತೆ, ಫಾರ್ ಎಕ್ಸಾಂಪಲ್ ಲೆಟ್ ಸೇ ಇಟ್ ಇಸ್ -15 ಡಿಗ್ರಿ. ಓಕೆ, -15 ಡಿಗ್ರಿ ಇದ್ದಿದ್ದು -10, -5, -3, -2, -1 ಅಂಡ್ 0 ಇಲ್ಲಿ ಏನಾಯ್ತು? ಟೆಂಪರೇಚರ್ ಇನ್ಕ್ರೀಸ್ ಆಯ್ತು. ಸೊ ಇನ್ಕ್ರೀಸ್ ಆದಾಗ ನಮಗೆ ಇಲ್ಲಿ ಕಾನ್ಸ್ಟಂಟ್ ಟೆಂಪರೇಚರ್ ಅಂತಂದ್ರೆ ದರ್ ಇಸ್ ನೋ ಇನ್ಕ್ರೀಸ್ ಇನ್ ಫರ್ದರ್ ಟೆಂಪರೇಚರ್. ಓಕೆ, ಈ ಥರ್ಮೋಮೀಟರ್ ಇದ್ರೆ ಥರ್ಮೋಮೀಟರ್ ನೋಡಿದ್ರೆ ಹೀಟ್ ಸಪ್ಲೈ ಮಾಡ್ತಾ ಇದ್ವಿ, ಬಟ್ ಟೆಂಪರೇಚರ್ ಇನ್ಕ್ರೀಸ್ ಆಗಲ್ಲ. ಆ ಟೈಮಲ್ಲಿ ಏನಾಗುತ್ತೆ? ಐಸ್ ಇಸ್ ಕನ್ವರ್ಟಿಂಗ್ ಇಂಟು ವಾಟರ್. ಸೊ ಅಂದ್ರೆ ಈ ಪರ್ಟಿಕ್ಯುಲರ್ ಕನ್ವರ್ಷನ್ ಅಲ್ಲಿ ನಮಗೆ ಯಾವುದೇ ರೀತಿ ಇಂಟರ್ನಲ್ ಎನರ್ಜಿ ಇದ್ರೂ ರೇಸ್ ಇನ್ ಟೆಂಪರೇಚರ್ ಇರಲ್ಲ. ಸೊ ದಟ್ ಈಸ್ ದ ರೀಸನ್ ನಮಗೆ ಈ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಓನ್ಲಿ ಆನ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್. ಇಲ್ಲಿ ಗ್ಯಾಸಸ್ ಸ್ಟೇಟ್ ಆಗಿರೋದ್ರಿಂದ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಅಂತ ಹೇಳ್ಬೋದು. ಓಕೆ, ಸೊ ಎಂಟೈರ್ ಎಕ್ಸ್ಪ್ಲನೇಷನ್ದು ಮೋಟೋ ಏನಂತಂದ್ರೆ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್, ನಾಟ್ ಆನ್ ದ ಪಾತ್. ಇಲ್ಲಿ ನೋಡಿ, ಸಾಲಿಡ್ ಇಂದ ಲಿಕ್ವಿಡ್ ಇಂದ ಗ್ಯಾಸಿಗೆ ಬಂತು. ಓಕೆ, ಸೊ ಇಲ್ಲಿ ನಾವು ಹೇಳೋದೇನಂತಂದ್ರೆ ಈ ಪಾತ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಯಾವುದು? ಇದ್ರ ಮೇಲೆ ಪಾತ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಇಟ್ ಇಸ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ವಾಟ್ ಸ್ಟೇಟ್ ಅಂತೇಳಿ. ಇಲ್ಲಿ ಸಾಲಿಡ್ ಲಿಕ್ವಿಡ್ ಅಷ್ಟೇ, ಆಮೇಲೆ ಲಿಕ್ವಿಡ್ ಇಂದ ಗ್ಯಾಸ್ ಅಷ್ಟೇ. ಸೊ ಈ ಮಧ್ಯದಲ್ಲಿ ಯಾವ ಪಾತ್ ಅಲ್ಲಿ ಹೋಗ್ತಿದೆ ಅನ್ನೋದು ಬೇಕಾಗಿಲ್ಲ. ಅಂಡ್ ದಿಸ್ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಆನ್ ಅ ಟೆಂಪರೇಚರ್. ಓಕೆ, ಸೊ ಇಷ್ಟು ಗೊತ್ತಾದ್ರೆ ಸಾಕು. ಇಂಟರ್ನಲ್ ಎನರ್ಜಿ ಬಗ್ಗೆನೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ಥರ್ಮೋಡೈನಾಮಿಕ್ಸ್ ಅಲ್ಲಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಗೊತ್ತಾಯ್ತಾ? ಥರ್ಮೋಡೈನಾಮಿಕ್ಸ್ ವೇರಿಯಬಲ್ ಅಂದ್ರೆ ಆನ್ ಹೀಟಿಂಗ್ ವಾಟ್ ಆರ್ ದ ಪ್ಯಾರಾಮೀಟರ್ ಚೇಂಜಸ್. ಆ ಪ್ಯಾರಾಮೀಟರ್ಸ್ ನಾವು ಥರ್ಮೋಡೈನಾಮಿಕ್ಸ್ ವೇರಿಯಬಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಸೊ ಟೆಂಪರೇಚರ್ ಚೇಂಜ್ ಆದ್ರೆ ಡೆಫಿನೆಟ್ಲಿ ಇಂಟರ್ನಲ್ ಎನರ್ಜಿ ಸಹಿತ ಚೇಂಜ್ ಆಗೇ ಆಗುತ್ತೆ. ಸೊ ದೇರ್ ಫೋರ್ ಯು ಕ್ಯಾನ್ ಸೇ ದ ಸ್ಟೇಟ್ ಆಫ್ ದ ಸಿಸ್ಟಮ್ ಬೈ ಸರ್ಟನ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ and internal energy. Such variables are called thermodynamics variables. I hope it is clear for everybody. Okay, right. So next one ನೋಡೋಣ. thermodynamic equilibrium. ಸೊ ನಾರ್ಮಲ್ ಆಗಿ ಮೆಕ್ಯಾನಿಕ್ಸ್ ಅಲ್ಲಿ ಓದಬೇಕಾದ್ರೆ ಈಕ್ವಿಲಿಬ್ರಿಯಂ ಅಂದ್ರೇನು? ನೆಟ್ ಫೋರ್ಸ್ ಈಕ್ವಲ್ ಟು 0 ಸರ್ ಅಂತ ಹೇಳ್ತಾ ಇದೀವಿ. ನೆಟ್ ಫೋರ್ಸ್ ಈಕ್ವಲ್ ಟು 0, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಮೆಕ್ಯಾನಿಕ್ಸ್ ಅಲ್ಲಿ. ಓಕೆ, ಇನ್ನೊಂದರ ಹೇಳ್ತಿದ್ವಿ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಅಂದ್ರೆ ನೆಟ್ ಫೋರ್ಸ್ ಈಕ್ವಲ್ ಟು 0, ದಟ್ ಇಂಡಿಕೇಟ್ಸ್ ನೆಟ್ ಆಕ್ಸಲರೇಷನ್ ಈಸ್ 0 ಅಂತೇಳಿ. ಯಾವ್ದ್ರಲ್ಲಿ? ಮೆಕ್ಯಾನಿಕ್ಸ್ ಅಲ್ಲಿ. ಬಟ್ ಇಲ್ಲಿ ಥರ್ಮೋಡೈನಾಮಿಕ್ಸ್ ಈಕ್ವಿಲಿಬ್ರಿಯಂ. ಸೊ ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು? ಸೊ ಥರ್ಮೋಡೈನಾಮಿಕ್ಸ್ ವೇರಿಯೇಬಲ್ಸ್ ಆದ ಪ್ರೆಷರ್ ಆಗಿರಲಿ, ವಾಲ್ಯೂಮ್ ಆದ್ರ ಆಗಿರಲಿ, ಟೆಂಪರೇಚರ್ ಆಗಿರಲಿ, ಇಂಟರ್ನಲ್ ಎನರ್ಜಿ ಕಾನ್ಸ್ಟೆಂಟ್ ಆಗಿದ್ರೆ, ಡು ನಾಟ್ ಚೇಂಜ್ ಅಂತ ಇದ್ರೆ ಅವುಗಳನ್ನ ನಾವು ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ದ ಸ್ಟೇಟ್, ಓಕೆ, ಆ ಸ್ಟೇಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ನ ಕನ್ಸಿಡರ್ ಮಾಡ್ಕೊಂಡಾಗ ಪ್ರೆಷರ್, ವಾಲ್ಯೂಮ್, ಇಂಟರ್ನಲ್ ಎನರ್ಜಿ ಅಂಡ್ ಟೆಂಪರೇಚರ್ ಡು ನಾಟ್ ಚೇಂಜ್ ಅಂದ್ರೆ ಅವುಗಳ, ಅಥವಾ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಅವುಗಳನ್ನ ನಾವು ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಓಕೆ, ರೈಟ್. ದ ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಂ. ಓಕೆ, thermodynamics variables have a tendency to acquire uniformity or study of a state of the system is called thermodynamic equilibrium. ಅಂದ್ರೆ ಇಲ್ಲಿ ಟೆಂಡೆನ್ಸಿ ಹ್ಯಾವ್ ವೇರಿಯೇಬಲ್ಸ್ ಅಂದ್ರೆ ಯಾವುದು? ಪ್ರೆಷರ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಇಂಟರ್ನಲ್ ಎನರ್ಜಿ ಆಗಿರ್ಬೋದು. ಹ್ಯಾವ್ ಅ ಟೆಂಡೆನ್ಸಿ ಟು ಅಕ್ವೈರ್ ಯೂನಿಫಾರ್ಮಿಟಿ. ಯೂನಿಫಾರ್ಮಿಟಿ ಅಂದ್ರೆ ಕಾನ್ಸ್ಟೆಂಟ್ ಅಥವಾ ಸ್ಟಡಿ ಸ್ಟೇಟ್ ಆಫ್
ಸಿಸ್ಟಮ್ ಈಸ್ ಕಾಲ್ಡ್ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಂ. ಓಕೆ, ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಲೆಟ್ಸ್ ಸೇ ಇದೊಂದು ಸಿಸ್ಟಮ್. ಓಕೆ, ಇದೊಂದು ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ಸೊ ಪ್ರೆಷರ್ ಇದೆ, ವಾಲ್ಯೂಮ್ ಇದೆ, ಟೆಂಪರೇಚರ್ ಮತ್ತೆ ಇಂಟರ್ನಲ್ ಎನರ್ಜಿ, ಈ 4 ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್. ಸೊ ಇದಕ್ಕೆ ನಾವು ಹೀಟ್ನ ಸಪ್ಲೈ ಮಾಡ್ತಿದ್ವಿ ಅನ್ಕೊಳ್ಳಿ. ಓಕೆ, ಹೀಟ್ನ ಸಪ್ಲೈ ಮಾಡ್ತಾ ಇದೀವಿ, ಹೀಟ್ನ ಸಪ್ಲೈ ಮಾಡ್ತಿದ್ವಿ ಅನ್ಕೊಳ್ಳಿ. ಇದು ಚೇಂಜ್ ಆಗುತ್ತೆ. ಯಾವುದು? ಸ್ಟೇಟ್ ಆಫ್ ದಿಸ್ ಮಾಲಿಕ್ಯೂಲ್ಸ್ ಇನ್ಸೈಡ್ ದ ಸಿಸ್ಟಮ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಇದನ್ನ ಸ್ಟೇಟ್ ಅಂತ ಮೆನ್ಷನ್ ಮಾಡ್ಕೊಳ್ಳೋದು. ಇದರಲ್ಲಿ ಏನಾಗಿರುತ್ತೆ, ಇವಾಗ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಅಂಡ್ ಇಂಟರ್ನಲ್ ಎನರ್ಜಿ ಡಿಫರೆಂಟ್ ಆಗಿದೆ ಅಂತ ಅನ್ಕೋಣ. ಆನ್ ಸಪ್ಲೈ ಆಫ್ ಹೀಟ್ ಎನರ್ಜಿ, ಓಕೆ, ಅಥವಾ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಓಕೆ, ಆಫ್ಟರ್ ಸಮ್ ಟೈಮ್ ಈ ಸಿಸ್ಟಮ್ ಅಲ್ಲಿ ಏನಿದೆಯಲ್ಲ ಮಾಲಿಕ್ಯೂಲ್ಸ್ ಅಟೈನ್ಸ್ ಯೂನಿಫಾರ್ಮಿಟಿ ಇನ್ ಪ್ರೆಷರ್ P1, V1, T1 ಅಂಡ್ U1 ಅಂತ ಹೇಳ್ಬಹುದು. ಓಕೆ, ಎಲ್ಲನೂ ಕಾನ್ಸ್ಟೆಂಟ್, ಚೇಂಜ್ ಆಗಲ್ಲ. ಇವುಗಳನ್ನೇ ನಾವು ಏನಂತ ಕರಿಬಹುದು, ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಹೇಳ್ಬೋದು. ಕೆಲವು ನಾವು ಪ್ರೀವಿಯಸ್ಲಿ ಅಂದ್ರೆ ಕ್ಲಾಸ್ 11th ಅಲ್ಲಿ ಅಲ್ದೇನೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಚಾಪ್ಟರ್ ಗಳಲ್ಲಿ ನಾವೇನ್ ಕಲ್ತಿದೀವಿ ಥರ್ಮಲ್ ಈಕ್ವಿಲಿಬ್ರಿಯಂ ಅಂತಂದ್ರೆ when temperature is a constant, when temperature is a constant, there is no heat flow. Okay, there is no heat flow. Heat flow ಇರಲ್ಲ ಯಾವಾಗ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದ್ದಾಗ. ಯಾವಾಗ ಟೆಂಪರೇಚರ್ ಡಿಫರೆನ್ಸ್ ಇದ್ರೆ ಆವಾಗ ಹೀಟ್ ಫ್ಲೋ ಆಗತ್ತೆ ಅಂತ ಕಲ್ತಿದ್ವಿ. ಇದನ್ನೇ ನಾವು ಥರ್ಮಲ್ ಈಕ್ವಿಲಿಬ್ರಿಯಂ ಅಂತ ಕರಿತಾ ಇದೀವಿ. ಬಟ್ ಇಲ್ಲಿ ನಮಗೆ ಥರ್ಮೋಡೈನಮಿಕ್ಸ್ ವೇರಿಯೇಬಲ್ ಸಹಿತ ಕಾನ್ಸ್ಟೆಂಟ್ ಆಗಿರಬೇಕು ಅದರ್ ದ್ಯಾನ್ ಟೆಂಪರೇಚರ್. ಯಾವ್ದು? ಪ್ರೆಷರ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಇಂಟರ್ನಲ್ ಎನರ್ಜಿ ಆಗಿರ್ಬೋದು. ಅದರ ಜೊತೆಗೆ ಟೆಂಪರೇಚರು ಸಹಿತ ಕಾನ್ಸ್ಟೆಂಟ್ ಆಗಿದ್ರೆ ಅದನ್ನ ನಾವು ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಓಕೆ, ಕ್ಲಿಯರಾ? ನಾವು ಇಂಟರ್ನಲ್ ಎನರ್ಜಿ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಎನರ್ಜಿ ಪೊಸೆಸ್ಡ್ ಬೈ ಆಲ್ ದ ಪಾರ್ಟಿಕಲ್ಸ್ ಆಫ್ ದ ಸಿಸ್ಟಮ್. ಓಕೆ, ಆಲ್ ದ ಪಾರ್ಟಿಕಲ್ಸ್ ಆಫ್ ಸಿಸ್ಟಮ್ ಇಸ್ ಕಾಲ್ಡ್ ಇಂಟರ್ನಲ್ ಎನರ್ಜಿ. ಇದರಲ್ಲಿ ಇಂಟರ್ನಲ್ ಎನರ್ಜಿ ಯಾವ್ದು ಬರುತ್ತೆ? ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್. ಐಡಿಯಲ್ ಗ್ಯಾಸ್ ಮತ್ತೆ ರಿಯಲ್ ಗ್ಯಾಸ್ ಅಂತ ಬರುತ್ತೆ. ಅದನ್ನು ನಾವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಾ ಇರಲ್ವಾ ಎಲ್ಲಾನು ಡಿಸ್ಕಷನ್ ನಾವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ತಿಳ್ಕೋಣ. ಸೊ ರೈಟ್ ನಾವು ಇಂಟರ್ನಲ್ ಎನರ್ಜಿ ಬಗ್ಗೆ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಒಂದು, ಇಂಟರ್ನಲ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಅ ಟೆಂಪರೇಚರ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಇಂಟರ್ನಲ್ ಎನರ್ಜಿ ಇಸ್ ಡಿಪೆಂಡ್ಸ್ ಆನ್ ಓನ್ಲಿ ಆನ್ ದ ಸ್ಟೇಟ್. ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಅಥವಾ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಮಾತ್ರ ಡಿಪೆಂಡೆಂಟ್ ಇರುತ್ತೆ, ನಾಟ್ ಆನ್ ದ ಪಾತ್. ಓಕೆ, ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಅಲ್ಲಿ ಇದು 2 ಟರ್ಮ್ಸ್ ನಾವು ಪದೇ ಪದೇ ಯೂಸ್ ಮಾಡ್ತಾ ಇದೀವಿ. ಯಾವ್ದು? ಆಡಿಯಾಬ್ಯಾಟಿಕ್ ವಾಲ್ ಮತ್ತೆ ಡೈಥರ್ಮಿಕ್ ವಾಲ್ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ಬಾಡಿ ಎ. ಓಕೆ, and this is a body B. This is body A and this is body B. And ಈ ಮಧ್ಯದಲ್ಲಿ ಇದೆಯಲ್ಲ ಯೆಲ್ಲೋ ಕಲರ್, ಇದನ್ನೇ ನಾವು ಏನಂತ ಕರಿತೀವಿ? ಆಡಿಯಾಬ್ಯಾಟಿಕ್ ವಾಲ್. ಇದು ಏನ್ ಮಾಡುತ್ತಂದ್ರೆ ಹೀಟ್ ಫ್ಲೋನ ರೆಸ್ಟ್ರಿಕ್ಟ್ ಮಾಡುತ್ತೆ. ಓಕೆ, ರೆಸ್ಟ್ರಿಕ್ಟ್ ಮಾಡುತ್ತೆ ಅಂದ್ರೆ there is no flow of heat from A to B or B to A even though temperatures are different. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಸಿಸ್ಟಮ್ ಅಲ್ಲಿ ತಗೊಳ್ಳೋಣ, P1, V1, T1. ಇದರಲ್ಲಿ P2, V2 and T2 ಅಂದಿದೆ. ಇಲ್ಲಿ ನೋಡಿ ಟೆಂಪರೇಚರ್ ಡಿಫರೆನ್ಸ್ ಇದೆ ತಾನೆ, ಅಂಡ್ ವಾಲ್ಯೂಮ್ ಸಹಿತ ಡಿಫರೆನ್ಸ್ ಇದೆ, ಅಂಡ್ ಪ್ರೆಷರ್ ಸಹಿತ ಡಿಫರೆನ್ಸ್ ಇದೆ. ಡಿಫರೆನ್ಸ್ ಇದ್ರೆ ಡೆಫಿನೆಟ್ ಆಗಿ ಏನಾಗಬೇಕು? ಹೀಟ್ ಫ್ಲೋ ಆಗಬೇಕು. ಯಾಕೆ ಹೀಟ್ ಫ್ಲೋ ಆಗಬೇಕು ಅನ್ನೋದು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಟ್ಟಿದೆ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್ ಅಲ್ಲಿ heat is always a flow from high temperature body to low temperature body. So ಇಲ್ಲಿ difference in temperature
ಪ್ರೆಷರ್ ಮತ್ತೆ ವಾಲ್ಯೂಮ್ ಇದ್ರೂ ಸಹಿತ there is no heat exchange between the body 1 and body 2. ಯಾಕೆ ಅಂದ್ರೆ there is a wall, that adiabatic wall ಇದೇನು ಮಾಡುತ್ತೆ, heat ನ ರಿಸ್ಟ್ರಿಕ್ಟ್ ಮಾಡುತ್ತೆ, heat ನ ರಿಸ್ಟ್ರಿಕ್ಟ್ ಮಾಡುತ್ತೆ. there is no exchange of heat, no exchange of heat. Q ಅಂತಂದ್ರೆ ಏನು, heat energy. ಕೆಲವು ಬುಕ್ಗಳಲ್ಲಿ ಹೆಚ್ಚಿಂದನೂ ಪ್ರೆಸೆಂಟ್ ಮಾಡಿದ್ದಾರೆ, ಯು ಕ್ಯಾನ್ ಕನ್ಸಿಡರ್ ಇಟ್. ಓಕೆ, ಸೊ ಮೆಜಾರಿಟಿ ಬುಕ್ಸ್ ಅಲ್ಲಿ ನಮಗೆ ಕ್ಯೂ ಅಂತಾನೆ ಪ್ರೆಸೆಂಟ್ ಮಾಡಿದರೆ, ಕನ್ಸಿಡರ್ ಇಟ್. ಓಕೆ, ಯಾಕಂದ್ರೆ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ equation, one example for that is adiabatic wall. It is an insulating wall that does not allow flow of heat ಅಥವಾ energy. Clear? Next one. Second point. Sir, ಇದು ಇಂಪಾರ್ಟೆಂಟಾ? ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪಾಯಿಂಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ಲಾಸ್ ನ ಡಿಫೈನ್ ಮಾಡ್ತೀವಲ್ಲ, 0th ಲಾ, ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ, ಮತ್ತೆ ಇಂಜಿನ್ ಬರುತ್ತೆ, ಹೀಟ್ ಇಂಜಿನ್, ಕಾರ್ನಾಟ್ ಇಂಜಿನ್ ಅಂತೇಳಿ. ಆ ಟೈಮಲ್ಲಿ ನಾವು ಇದೆಲ್ಲ ಡಿಸ್ಕಸ್ ಮಾಡಲ್ಲ, ಡೈರೆಕ್ಟ್ ಆಗಿ ಆಡಿಯಾಬೆಟಿಕ್ ವಾಲ್ ಮತ್ತೆ ಡೈಥರ್ಮಿಕ್ ವಾಲ್ ಅಂತ ಯೂಸ್ ಮಾಡ್ತೀವಿ. ಅವಾಗ ಇವಂದ್ರೆ ಏನು ಅಂತೇಳಿ ನೀವು ಕ್ವಶನ್ ಮಾರ್ಕ್ ಹಾಕೋಬಾರ್ದಲ್ಲ, ಅದಕ್ಕೆ ನಾನು ಅಡ್ವಾನ್ಸ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್, ಡೈಥರ್ಮಿಕ್ ಅಂದ್ರೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಬಾಡಿ ಎ ಅಂಡ್ ದಿಸ್ ಇಸ್ ಬಾಡಿ ಬಿ. ಓಕೆ, ಬಾಡಿ ಎ ಅಂಡ್ ಬಾಡಿ ಬಿ, ಅಂಡ್ ಇಲ್ಲಿ ಇವುಗಳದ್ದು ಸೇಮ್ P1, V1, T1. ಇಲ್ಲಿ P2, V2 and T2. ಸೊ ಟೆಂಪರೇಚರ್ ಡಿಫರೆನ್ಸ್ ಇದೆ, ವಾಲ್ಯೂಮ್ ಡಿಫರೆನ್ಸ್ ಇದೆ, P1 ದಟ್ ಇಸ್ ದ ಪ್ರೆಷರ್ ಡಿಫರೆನ್ಸ್ ಇದೆ. ಅಂಡ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ತಿರೋದು ಸೇಮ್ ಕಲರ್ ಆಗ್ಬಿಡುತ್ತಾ, ಚೇಂಜ್ ಮಾಡಿದೆ. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಡೈಥರ್ಮಿಕ್. ಓಕೆ, ಸೊ ಡೈಥರ್ಮಿಕ್ ವಾಲ್ ಅಂತ ಕರಿತೀವಿ. ಇಲ್ಲಿ there is exchange of heat energy ಅಥವಾ exchange of heat ಅಂತ ಬರೆದ್ರು ಸಾಕು. ಸೊ ಲೆಟ್ಸ್ ಕನ್ಸಿಡರ್ T1 ಈಸ್ ಗ್ರೇಟರ್ ದನ್ T2 ಅಂತ ಅನ್ಕೋಣ. ಟೆಂಪರೇಚರ್ ಆಫ್ ಅ ಬಾಡಿ 1 ಈಸ್ ಗ್ರೇಟರ್ ದನ್ ಟೆಂಪರೇಚರ್ ಆಫ್ ಅ ಬಾಡಿ 2. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎ ಹೀಟ್ ಅಥವಾ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎ ಹೀಟ್ ಫ್ಲೋ ಅಂತ ಹೇಳಿದ್ರೆ, heat will flow, okay, heat will flow from A to B. Okay, clear? Right? So ಈ two terms ಆಯ್ತು. So next one ನೋಡ, internal energy ಬಗ್ಗೆ. The internal energy increases with increase in temperature. Okay, increases with increase in temperature and work done ಬಗ್ಗೆ ಆಮೇಲೆ ಮಾತಾಡೋಣ. So just ಇಲ್ಲೇನು, internal energy directly proportional to temperature. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ, ಸಿಸ್ಟಮ್ದು ಇಂಟರ್ನಲ್ ಎನರ್ಜಿ ಸಹಿತ ಇನ್ಕ್ರೀಸ್ ಆಗುತ್ತೆ. ಸಿಸ್ಟಮ್ ಅಂದ್ರೆ ಆಲ್ ದ ಮಾಲಿಕ್ಯೂಲ್ಸ್, ಆಲ್ ದ ಪಾರ್ಟಿಕಲ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಳ್ತಿರೋದು. ಇದನ್ನ ನಾವು ಡೈರೆಕ್ಟ್ ಆಗಿ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ, ಆಲ್ ದ ಮಾಲಿಕ್ಯೂಲ್ಸ್, ಪಾರ್ಟಿಕಲ್ಸ್, ಇವುಗಳನ್ನೇ ನಾವು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊತಿರೋದು. ಓಕೆ, ಅದೇ ಸಪೋಸ್ ಟೆಂಪರೇಚರ್ ಡಿಕ್ರೀಸ್ ಆಯ್ತು ಅನ್ಕೊಳ್ಳಿ, ಇಂಟರ್ನಲ್ ಎನರ್ಜಿ ಸಹಿತ ಡಿಕ್ರೀಸ್. ಸಪೋಸ್ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಅಂತಂದ್ರೆ ಇಂಟರ್ನಲ್ ಎನರ್ಜಿ ಸಹಿತ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವಾಗ ಚೇಂಜ್ ಇನ್ ಟೆಂಪರೇಚರ್ 0 ಅಂತ ಹೇಳಿದ್ರೆ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಸಹಿತ 0 ಆಗಿರುತ್ತೆ. ಓಕೆ, ರೈಟ್. ನೆಕ್ಸ್ಟ್ 0th ಲಾ, ನಿಮಗೆ ಸಿಗ್ನಿಫಿಕೆನ್ಸ್ ಕೇಳ್ತಾರೆ. ಓಕೆ, 1 ಮಾರ್ಕ್ಸ್ಗೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕೇಳ್ತಾರೆ. ಆಕ್ಚುಲಿ ಈ 0th ಥರ್ಮೋಡೈನಮಿಕ್ಸ್ ಲಾ ಅನ್ನೋದು ಫಸ್ಟ್ ಅಂಡ್ ಸೆಕೆಂಡ್ ಆದ್ಮೇಲೆ ಇದು ಬಂದಿರೋದು, ಬಟ್ ನಾವು ಸ್ಟಾರ್ಟಿಂಗ್ ಕಲಿತಾ ಇದೀವಿ. ಓಕೆ, ಸಾರಿ, 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳುತ್ತೆ? ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡೋದು ಏನಂದ್ರೆ, ಇದು ಬಾಡಿ ಎ ಅಂತ ಅನ್ಕೋಣ. ಓಕೆ, ಅಂಡ್ ಇದು ಬಾಡಿ ಬಿ ಅಂತ ಅನ್ಕೋಣ. ಓಕೆ, ಸೊ ದಿಸ್ ಈಸ್ body B and this is the body A. Okay, and ಈ ಎರಡು ಬಾಡಿಗಳ ಮಧ್ಯೆ ಒಂದು ವಾಲ್ ಇದೆ. ವಾಟ್ ಇಸ್ ದಟ್ ವಾಲ್ ಅಂತ ಹೇಳಿದ್ರೆ, ದಿಸ್ ಇಸ್ adiabatic wall. ಸೊ adiabatic wall ಅಂತಂದ್ರೆ ಆಲ್ರೆಡಿ ಗೊತ್ತು, there is no exchange of heat. Okay, ಅಥವಾ there is no flow of heat from one body to other body. At the same time, ಇನ್ನೊಂದು ಬಾಡಿ
ಓಕೆ, ಇನ್ನೊಂದು ಬಾಡಿ ಇನ್ನೊಂದು ಬಾಡಿ ಈ ತರ ಇದೆ. ಅಂದ್ರೇನು? ಇದು ಬಾಡಿ ಸಿ, ದಿಸ್ ಇಸ್ ಬಾಡಿ ಸಿ. ನೋಡಿ, ಎ ಅಂಡ್ ಬಿ ಇಟ್ ಈಸ್ ಅಡಿಯಾಬೆಟಿಕ್ ವಾಲ್ ಇದೆ. ಓಕೆ, ಅಡಿಯಾಬೆಟಿಕ್ ವಾಲ್ ಇದೆ ಅಂದ್ರೆ ಎಕ್ಸ್ಚೇಂಜ್ ಆಫ್ ಹೀಟ್ 0. ಇದೇನಿದೆಯಲ್ಲ ಡೈಥರ್ಮಿಕ್ ವಾಲ್. ಡೈಥರ್ಮಿಕ್ ವಾಲ್ ಅಂದ್ರೆ ದರ್ ಇಸ್ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ. ಓಕೆ, ಸೊ ನೋಡಿ, ಈ ಎರಡರ ಮಧ್ಯೆ ಎ ಅಂಡ್ ಸಿ, ನಾವು ಲೆಟ್ಸ್ ಕಾನ್ಸಂಟ್ರೇಟ್ ಎ ಅಂಡ್ ಸಿ. ಓಕೆ, there is exchange of heat. There is exchange of heat. Okay, exchange of heat. Okay, are exchange of heat energy. Exchange of heat. ಹೇಗೆ ಸರ್ ಅಂತ ಹೇಳಿದ್ರೆ, ಇವ್ ನೋಡಿ ಎ ಅಂಡ್ ಸಿ ಇದೆ. ಓಕೆ, ಈ ಎರಡು ಮಧ್ಯದಲ್ಲಿ ಇಗ್ನೋರ್ ಅಬೌಟ್ ದಿಸ್ ಪಾರ್ಟ್ ಬಿ. ಓಕೆ, ಅಂದ್ರೆ ಬಾಡಿ ಬಿ ನ ಇಗ್ನೋರ್ ಮಾಡಿ. ಲೆಟ್ಸ್ ಕನ್ಸಿಡರ್ ಓನ್ಲಿ ಎ ಅಂಡ್ ಸಿ. ಎ ಅಂಡ್ ಸಿ ನ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ಟೆಂಪರೇಚರ್ ಆಫ್ ಎ ಮತ್ತೆ ಟೆಂಪರೇಚರ್ ಆಫ್ ಸಿ ಏನಾಗುತ್ತೆ, ಒಂದು ಬಾಡಿನ ಅಂದ್ರೆ ಎರಡು ಬಾಡಿನ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ಹೈ ಟೆಂಪರೇಚರ್, ಇನ್ನೊಂದು ಲೋ ಟೆಂಪರೇಚರ್ ಬಾಡೀಸ್ನ ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ತಾನೆ. ಕಾಂಟ್ಯಾಕ್ಟ್ ಅಲ್ಲಿ ತಂದ್ರೆ ಏನಾಗುತ್ತೆ, ದರ್ ಇಸ್ ಅ ಫ್ಲೋ ಆಫ್ ಹೀಟ್ ಎನರ್ಜಿ ಹೈಯರ್ ಟೆಂಪರೇಚರ್ ಟು ಲೋವರ್ ಟೆಂಪರೇಚರ್ ಆಫ್ ದ ಬಾಡಿ. ಆವಾಗ ಫ್ಲೋ ಆಫ್ ಹೀಟ್ ಎನರ್ಜಿ ಏನಿದೆಯಲ್ಲ ಎಲ್ಲಿವರೆಗೆ ಆಗುತ್ತಂದ್ರೆ ಎರಡು ಬಾಡಿ ಟೆಂಪರೇಚರ್ ಸೇಮ್ ಆಗೋವರೆಗೆ. ರೈಟ್, ಸೊ ಎರಡು ಬಾಡಿ ಟೆಂಪರೇಚರ್ ಸೇಮ್ ಆಗೋವರೆಗೆ ಅಂತಂದ್ರೆ ಈ ಎರಡು ಬಾಡಿ ಎ ಅಂಡ್ ಸಿ ನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಟೆಂಪರೇಚರ್ ಆಫ್ ಎ ಇಸ್ ಈಕ್ವಲ್ಸ್ ಟು ಟೆಂಪರೇಚರ್ ಆಫ್ ಬಿ. ಎಲ್ಲಿವರೆಗೆ? ಈಕ್ವಿಲಿಬ್ರಿಯಂ. ಯಾವ ಈಕ್ವಿಲಿಬ್ರಿಯಂ? ಥರ್ಮಲ್ ಈಕ್ವಿಲಿಬ್ರಿಯಂ. ಎಲ್ಲಿವರೆಗೆ ಆಗುತ್ತೆ? ಥರ್ಮಲ್ ಈಕ್ವಿಲಿಬ್ರಿಯಂ ವರೆಗೆ ಆಗುತ್ತೆ. ದರ್ ಇಸ್ ಎಕ್ಸ್ಚೇಂಜ್ ಆಫ್ ಎ ಹೀಟ್, ದಟ್ ಈಸ್ ಅ ಟಿ ಎ, ದಟ್ ಈಸ್ ಈಕ್ವಲ್ಸ್ ಟು ಟಿ ಬಿ. ಸಾರಿ, ಇದು ಸಿ ಆಗಬೇಕು. ದಿಸ್ ಇಸ್ ಟೆಂಪರೇಚರ್ ಆಫ್ ಸಿ. ಟೆಂಪರೇಚರ್ ಆಫ್ ಅ ಬಾಡಿ ಎ ಅಂಡ್ ಟೆಂಪರೇಚರ್ ಆಫ್ ಅ ಬಾಡಿ ಸಿ ಈಕ್ವಲ್ ಆಗೋವರೆಗೂ ಹೀಟ್ ಎನರ್ಜಿ ಏನಾಗಿರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಫ್ಲೋ ಇದ್ದೇ ಇರುತ್ತೆ. ಅಂಡ್ ನೌ ಲೆಟ್ಸ್ ಕನ್ಸಿಡರ್ ಬಿ ಅಂಡ್ ಸಿ. ಓಕೆ, ಬಿ ಅಂಡ್ ಸಿ, ಇಗ್ನೋರ್ ಅಬೌಟ್ ಎ. ಸೊ ಬಿ ಮತ್ತೆ ಸಿ ಮಧ್ಯೆ ಏನಿದೆ, ಇಟ್ ಇಸ್ ಅ ಡೈಥರ್ಮಿಕ್. ಅಂದ್ರೆ ದರ್ ಇಸ್ ಅ ಹೀಟ್ ಏನಾಗ್ಬೋದು, ಫ್ಲೋ ಆಗ್ಬೋದು. ಎಲ್ಲಿವರೆಗೆ ಹೀಟ್ ಫ್ಲೋ ಆಗುತ್ತೆ? ಎರಡು ಟೆಂಪರೇಚರ್ ಸೇಮ್ ಆಗೋವರೆಗೂ ಹೀಟ್ ಫ್ಲೋ ಆಗೇ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಟೆಂಪರೇಚರ್ ಆಫ್ ಬಿ, ದಟ್ ಈಸ್ ಈಕ್ವಲ್ಸ್ ಟು ಟೆಂಪರೇಚರ್ ಆಫ್ ಸಿ. ಕರೆಕ್ಟಾ? ಯಾವಾಗ ಎಲ್ಲಿವರೆಗೆ ಅಂದ್ರೆ ಟಿಲ್ ಥರ್ಮಲ್ ಈಕ್ವಿಲಿಬ್ರಿಯಂ. ಓಕೆ, ಈಕ್ವಿಲಿಬ್ರಿಯಂ ಅಂತ ಬರೀತೀನಿ ಶಾರ್ಟ್ ಆಗಿ. ಎಲ್ಲಿವರೆಗೆ? ಟಿಲ್ ಥರ್ಮಲ್ ಈಕ್ವಿಲಿಬ್ರಿಯಂ. ಇಲ್ಲೂ ಅಷ್ಟೇ, ಟಿ ಅಂಡ್ ಟಿ ಸಿ. ಓಕೆ, ಎಲ್ಲಿವರೆಗೆ ಹೀಟ್ ಫ್ಲೋ ಆಗುತ್ತೆ? ಯಾವಾಗ ಟೆಂಪರೇಚರ್ ಆಫ್ ಅ ಬಾಡಿ ಎ ಅಂಡ್ ಟೆಂಪರೇಚರ್ ಆಫ್ ಅ ಬಾಡಿ ಸಿ ಈಕ್ವಲ್ ಆಗೋವರೆಗೂ ಸಹಿತ ಹೀಟ್ ಫ್ಲೋ ಆಗೇ ಆಗುತ್ತೆ. ನಾವು ಕೇರ್ಫುಲ್ ಅಬ್ಸರ್ವೇಷನ್ ಮಾಡಿದ್ರೆ ಎ ಅಂಡ್ ಸಿ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಬಿ ಅಂಡ್ ಸಿ ಥರ್ಮಲ್ ಈಕ್ವಿಲಿಬ್ರಿಯಂ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಕನ್ಸಿಡರ್, ಓಕೆ, ಲೆಟ್ಸ್ ಕನ್ಸಿಡರ್ ಇದೊಂದು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಓಕೆ, ಯಾವುದು? ಸಿ 100 ಡಿಗ್ರಿ ಸೆಲ್ಸಿಯಸ್ ಇದೆ. ಇವೆರಡು ಇದೆಯಲ್ಲ, ಈ ಎರಡು 50 ಮತ್ತೆ 30 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ಕೊಳ್ಳಿ, ಅಥವಾ 70-30 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ಕೊಳ್ಳಿ. ಸೊ ಏನಾಗುತ್ತೆ, ಈ ಎರಡು ಬಾಡೀಸ್ ನ ಥರ್ಮಲ್ ಈಕ್ವಿಲಿಬ್ರಿಯಂ ತರಬೇಕಂದ್ರೆ ಏನಾಗುತ್ತೆ? ಸೊ ಇಟ್ ಈಸ್ 70 ಅಂಡ್ ದಿಸ್ ಒನ್ ಇಸ್ ಏನಾಗುತ್ತೆ 100. ಥರ್ಮಲ್ ಈಕ್ವಿಲಿಬ್ರಿಯಂ ಬರ್ಬೇಕಂದ್ರೆ ಎರಡು ಟೆಂಪರೇಚರ್ ಸೇಮ್ ಆದಾಗ ಹೀಟ್ ಫ್ಲೋ ಸ್ಟಾಪ್ ಆಗುತ್ತೆ. ಅದೇ ರೀತಿ ಬಿ ಅಂಡ್ ಸಿ ಬಾಡಿ ಸಹಿತ ಹೀಟ್ ಫ್ಲೋ ಆಗ್ತಿರುತ್ತೆ. ಎಲ್ಲಿವರೆಗೆ ಅಂದ್ರೆ ಎರಡು ಬಾಡಿ ಟೆಂಪರೇಚರ್ ಸೇಮ್ ಆಗೋವರೆಗೆ. ದಾಟ್ ಮೀನ್ಸ್ ಸಪರೇಟ್ ಆಗಿ ಎ ಅಂಡ್ ಸಿ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಅದೇ ರೀತಿ ಬಿ ಅಂಡ್ ಸಿ ಸಪರೇಟ್ ಆಗಿ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದಾವೆ. ಇಲ್ಲಿ ನಾವು ಪಾಯಿಂಟ್ ಔಟ್ ಮಾಡಬೇಕಾದ್ರೇನು, ಈ ಎರಡು ಸಪರೇಟ್ ಆಗಿ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆಯಲ್ಲ, ಲಾಸ್ಟ್ಗೆ ಈ ಎ ಅಂಡ್ ಬಿ ಸಹಿತ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಂತ ಹೇಳೋದೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಫೈನಲ್ ಆಗಿ ನಾವು ಏನು ಹೇಳೋದು ಅಂತಂದ್ರೆ, ಫೈನಲಿ ಇಫ್ ಟಿ ಎ ಅಂಡ್ ಈಕ್ವಲ್ಸ್ ಟು ಟಿ ಸಿ and TB that is equals to TC, then
ಟಿ ಎ ದಟ್ ಈಸ್ ಈಕ್ವಲ್ಸ್ ಟು ಟಿ ಬಿ ಅಂತ. ಅಂದ್ರೆ ಮೂರೂ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಬಟ್ ಯಾವ ರೀತಿ ಇದೆ? ಸಪ್ರೇಟ್ ಆಗಿ ಎ ಸಿ ಸಪ್ರೇಟ್ ಆಗಿ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಬಿ ಮತ್ತೆ ಸಿ ಸಪ್ರೇಟ್ ಆಗಿ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಎಂಟೈರ್ ಸಿಸ್ಟಮ್ ನೋಡಿದಾಗ ಎ ಅಂಡ್ ಬಿ ಸಹಿತ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದ್ದೇ ಇರುತ್ತೆ. ಸೊ ಆ ಸ್ಟೇಟ್ಮೆಂಟ್ ಫ್ರಮ್ zeroth law of thermodynamics. If two systems A and B are separately in a thermal equilibrium with a third system C, separately ನೋಡಿ, TB is equals to TC, TA is equals to TC system, then systems A and B are in thermal equilibrium with each other, T and B, temperature of a body A and temperature of a body B. Clear? Okay. And what is the significance of zeroth law of thermodynamics ಅಂತ ಹೇಳಿದ್ರೆ, ಇಟ್ ಈಸ್ ಇಂಡಿಕೇಟಿಂಗ್ ಯಾವುದಾದ್ರೂ 2 ಅಥವಾ ಮೋರ್ ದನ್ 2 ಬಾಡೀಸ್ ನಿಮಗೆ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದಾವೆ ಅಂತ ಹೇಳಿದ್ರೆ ಟೆಂಪರೇಚರ್ ಆಫ್ ದೋಸ್ ಬಾಡೀಸ್ ವಿಲ್ ಆಲ್ಸೋ ಬಿ ಈಕ್ವಲ್. ಓಕೆ, ಸೊ ಇಫ್ 2 ಸಿಸ್ಟಮ್ಸ್ ಅಥವಾ ಮೋರ್ ದನ್ 2 ಸಿಸ್ಟಮ್ಸ್ ಇದ್ರೂ ಇರಬಹುದು. ಇಫ್ 2 ಸಿಸ್ಟಮ್ಸ್ ಆರ್ ಥರ್ಮಲ್ ಈಕ್ವಿಲಿಬ್ರಿಯಂ ಮಸ್ಟ್ ಹ್ಯಾವ್ ಅ ಕಾಮನ್ ಕ್ಯಾರೆಕ್ಟರಿಸ್ಟಿಕ್, ಟೆಂಪರೇಚರ್ ರಿಮೈನ್ಸ್ ಸೇಮ್. ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್, ಆ್ಯಂಡ್ ಇಲ್ಲಿ ಒಂದು ಬಾಡಿ ಆ್ಯಂಡ್ ಇನ್ನೊಂದು ಬಾಡಿ. ಈ ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಓಕೆ, ಆ್ಯಂಡ್ ಲೆಟ್ಸ್ ಸೇ ಇಟ್ ಇಸ್ 75 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಇಟ್ ಈಸ್ ಸೇ 25 ಡಿಗ್ರಿ ಸೆಲ್ಸಿಯಸ್. ಓಕೆ, ಇವಾಗ ಏನಾಗುತ್ತೆ, ಟೆಂಪರೇಚರ್ ಆಫ್ ದಿಸ್ ಬಾಡಿ ಈಸ್ ಗ್ರೇಟರ್ ದ್ಯಾನ್ ಟೆಂಪರೇಚರ್ ಆಫ್ ದಟ್ ಬಾಡಿ. ಅಂದ್ರೆ 75 ಇಸ್ ಗ್ರೇಟರ್ ದ್ಯಾನ್ 25. ಹೀಟ್ ಡೈರೆಕ್ಷನ್ ಯಾವ್ದು ಇರುತ್ತೆ? ಲೆಟ್ಸ್ ಸೇ ಇಟ್ ಇಸ್ ದ ಬಾಡಿ ಎ ಅಂಡ್ ಬಾಡಿ ಬಿ. ಓಕೆ, ಸೊ ಟೆಂಪರೇಚರ್ ಆಫ್ ಅ ಬಾಡಿ ಎ ಇಸ್ ಗ್ರೇಟರ್ ದ್ಯಾನ್ ಟೆಂಪರೇಚರ್ ಆಫ್ ಅ ಬಾಡಿ ಬಿ. ಸೊ ಹೀಟ್ ವಿಲ್ ಫ್ಲೋ ಫ್ರಮ್ ಎ ಟು ಬಿ, ಬಾಡಿ ಎ ಟು ಬಿ. ಎಲ್ಲಿವರೆಗೆ ಅಂತಂದ್ರೆ ಎರಡು ಟೆಂಪರೇಚರ್ ಆಫ್ ದ ಬಾಡಿ ಸೇಮ್ ಆಗೋವರೆಗೂ. ಅಂದ್ರೆ 75 ಏನಾಗುತ್ತೆ, ಹೀಟ್ ನ ಲೂಸ್ ಮಾಡ್ಕೊಳ್ತಾ ಇರುತ್ತೆ. ಅಂದ್ರೆ 5 ಡಿಗ್ರಿ ಕಮ್ಮಿ ಆಯ್ತು ಅನ್ಕೊಳ್ಳಿ. ಇಲ್ಲಿ ಬಿ ಬಾಡಿ ಏನಾಗುತ್ತೆ, ಹೀಟ್ ಎನರ್ಜಿನ ಅಕ್ಸೆಪ್ಟ್ ಮಾಡ್ಕೊಳ್ತಿರುತ್ತೆ ಅಥವಾ ಅಬ್ಸರ್ವ್ ಮಾಡ್ಕೊಳ್ತಿರುತ್ತೆ. ಸೊ ಇಲ್ಲಿ 5 ಡಿಗ್ರಿ ಲೂಸ್ ಆಯ್ತು ಅಂದ್ರೆ ಇಲ್ಲಿ 5 ಡಿಗ್ರಿ ಗೇನ್ ಆಗುತ್ತೆ. ಯಾಕೆ? ದರ್ ಇಸ್ ನೋ ಲಾಸ್ ಆಫ್ ಹೀಟ್ ಎನರ್ಜಿ ಟು ದ ಸರೌಂಡಿಂಗ್. ಇಟ್ ಇಸ್ ದ ಐಸೋಲೇಟೆಡ್ ಸಿಸ್ಟಮ್. ಸೊ ಇಲ್ಲಿ ಹೀಟ್ ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದೆ ಅಂತಂದ್ರೆ ಟೆಂಪರೇಚರ್ ಆಫ್ ದ ಸಿಸ್ಟಮ್ ಆಲ್ಸೋ ಇನ್ಕ್ರೀಸಸ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಹೀಟ್ ಅನ್ನೋದು ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ಸೊ ಇವು 70 ಅಂಡ್ 30. ಇವಾಗ ಇದನ್ನ 65 ಮಾಡಿದ್ರೆ ಇದು 35 ಆಗುತ್ತೆ, ಅಂಡ್ ಇದು 60, ಇದು 40 ಆಗುತ್ತೆ. ಸೊ ಫೈನಲಿ 55 45 ಫೈನಲ್ ಆಗಿ 50 ಬರುತ್ತೆ. ಸೊ ಯಾವಾಗ ಟೆಂಪರೇಚರ್ಸ್ ಓಕೆ ಸೊ 50 ಡಿಗ್ರಿ ಅಂಡ್ 50 ಡಿಗ್ರಿಗೆ ಬರುತ್ತಲ್ಲ, ಆವಾಗ ಈ ಎರಡೂ ಬಾಡೀಸ್ ಓಕೆ ಟೆಂಪರೇಚರ್ ಆಫ್ ಅ ಬಾಡಿ ಎ ಅಂಡ್ ಟೆಂಪರೇಚರ್ ಆಫ್ ಅ ಬಾಡಿ ಬಿ ಈಕ್ವಲ್ ಆಗಿದ್ದಾಗ ಇದೇ ಕಂಡೀಷನ್ ನಾವು ಥರ್ಮಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಓಕೆ, ಥರ್ಮಲ್ ಈಕ್ವಿಲಿಬ್ರಿಯಂ. ಸೊ ಸ್ಟೇಟ್ಮೆಂಟ್ ಅಲ್ಲಿ ಅಷ್ಟೇ, ಇಫ್ ಟೂ ಸಿಸ್ಟಮ್ಸ್ ಆರ್ okay, two systems A and B are separately in a thermal equilibrium with a third system C, then systems A and B are in thermal equilibrium with each other. Clear? Okay, now so significance ಅಂದ್ರೆ ಇಷ್ಟ, 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಗೆ ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್, ಸೊ ಇಲ್ಲಿ ನಾವು ಎನರ್ಜಿ ಟ್ರಾನ್ಸ್ಫರ್ ಬಗ್ಗೆ ಮಾತಾಡ್ತಿದೀವಲ್ಲ, ಎನರ್ಜಿ ಟ್ರಾನ್ಸ್ಫರ್. ಸೊ ಎನರ್ಜಿ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡ್ತೀನಿ. ಎನರ್ಜಿ ಟ್ರಾನ್ಸ್ಫರ್ ಓಕೆ, ಎನರ್ಜಿ ಟ್ರಾನ್ಸ್ಫರ್ ಎರಡು ರೀತಿಯಲ್ಲಿ ಆಗುತ್ತೆ. ಒಂದು ಹೀಟ್, ಇನ್ನೊಂದು ವರ್ಕ್. ಹೀಟ್ ಅಂಡ್ ವರ್ಕ್ ಮೂಲಕ ಆಗುತ್ತೆ. ಎಕ್ಸಾಂಪಲ್ ಪ್ರೀವಿಯಸ್ ಕೇಸಲ್ಲಿ ತೋರಿಸಿದೆ ದಟ್ ಇಫ್ ಟೂ ಬಾಡೀಸ್ ಆರ್ ಇನ್ ಅ ಥರ್ಮಲ್ ಈಕ್ವಿಲಿಬ್ರಿಯಂ ದರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಹೀಟ್ ಎನರ್ಜಿ ಒನ್ ಬಾಡಿ ಟು ಅದರ್ ಬಾಡಿ because both bodies have a same temperature. What does it mean? Suppose a temperature difference idre ಏನಾಗುತ್ತೆ, heat will be flowing. What is this heat? Heat is nothing but it is a form of energy ಅಥವಾ ಮೆಥಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಎನರ್ಜಿ ಅಂತ ಹೇಳ್ಬೋದು. ಓಕೆ, ಹೀಟ್ ಎನರ್ಜಿ ಅನ್ನೋದು ಇಟ್ ಇಸ್ ದ ಮೆಥಡ್ ಆಫ್ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಸೊ ಇಲ್ಲಿ ಹೀಟ್ ಎನರ್ಜಿ ಯಾವಾಗ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ದೆರ್ ಇಸ್ ಅ ಟೆಂಪರೇಚರ್ ಡಿಫರೆನ್ಸ್, ಆವಾಗ ಮಾತ್ರ ಹೀಟ್ ಫ್ಲೋ ಆಗ್ತಾ ಹೋಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಇನ್ನೊಂದು ರೀತಿಯಲ್ಲಿರುತ್ತೆ, ಇಟ್ ಡಸ್ ನಾಟ್ ಎಂಗೇಜಿಂಗ್ ವಿತ್ ದ ಟೆಂಪರೇಚರ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಯಾವ ರೀತಿ ಅಂತ ಹೇಳಿದ್ರೆ ವರ್ಕ್ ಈಸ್ ದ ಎನರ್ಜಿ. ಓಕೆ, ಸೊ ಫಸ್ಟ್ ಹೀಟ್ ಎನರ್ಜಿ ಬಗ್ಗೆ ಮುಗಿಸ್ಬೋಣ. ಹೀಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಫ್ಲೋ ಫ್ರಮ್ ಒನ್ ಬಾಡಿ ಎಟ್ ಎ ಹೈಯರ್ ಟೆಂಪರೇಚರ್ ಟು ದ
ಅ ಬಾಡಿ ಎಟ್ ಎ ಲೋವರ್ ಟೆಂಪರೇಚರ್ ಆಲ್ರೆಡಿ ಡೆಫಿನೇಷನ್ ಪ್ರಕಾರ ಗೊತ್ತು. ಸೊ ಆಲ್ರೆಡಿ ಎಕ್ಸಾಂಪಲ್ಸ್ ಐತೆ ಪ್ರೀವಿಯಸ್ ಕೇಸ್ ಅಲ್ಲಿ ನೋಡಿದ್ವಿ. ಯಾವುದು? ವೆನ್ ಅ ಬಾಡೀಸ್ ಆರ್ ಎಟ್ ಅ ಟೂ ಡಿಫರೆಂಟ್ ಟೆಂಪರೇಚರ್, ಅವಾಗ ಹೀಟ್ ಫ್ಲೋ ಆಗುತ್ತೆ. ದಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಇನ್ನೊಂದು ಒಂದು ಫಾರ್ಮ್ ಆಫ್ ಎನರ್ಜಿ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತದೆ? ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಹೀಟ್. ಇನ್ನೊಂದು ವೇ ಇದೆ ಎನರ್ಜಿ ಟ್ರಾನ್ಸ್ಫರ್ ಮಾಡೋದು. ಯಾವ ರೀತಿ ಅಂದ್ರೆ ವರ್ಕ್ ಮೂಲಕ. ಆ ವರ್ಕ್ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ನೋಡಿ, ವರ್ಕ್ is the energy transferred from one system to another by force moving its own direction. If the compression of a gas work is done on the system, its internal energy increases, and expansion of a gas work is done by the system, its internal energy decreases. So what does it mean? So ಇಲ್ಲಿ work ನ in terms of internal energy ಮೂಲಕ ಡಿಫೈನ್ ಮಾಡ್ತಾ ಇದ್ದಾರೆ. ಓಕೆ, ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಓಕೆ, ಸೊ ಸ್ವಲ್ಪ ಪಾರ್ಟಿಕಲ್ಸ್ ಅಂತ ತಗೋಣ. ಪಾರ್ಟಿಕಲ್ಸ್ ಆಫ್ ದ ಸಿಸ್ಟಮ್. ಓಕೆ, ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ದೀಸ್ ಆರ್ ದ ಮಾಲಿಕ್ಯೂಲ್ಸ್ ಅಥವಾ ಪಾರ್ಟಿಕಲ್ಸ್ ಆಫ್ ದ ಸಿಸ್ಟಮ್. ಓಕೆ, ಇವಾಗ ನಾವೇನಾದ್ರೂ ವರ್ಕ್ ಡನ್ ಮಾಡಿದ್ರೆ ಆನ್ ದ ಸಿಸ್ಟಮ್ ಮಾಡಿದಾಗ ಏನಾಗುತ್ತೆ? ಇದ್ರದ್ದು ಈ ತರ ಮಾಡ್ಕೊಂಡು ಹೋದ್ರೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ನೋಡಿ ಬೇಕಾದ್ರೆ. ಸೊ ಇಷ್ಟಿದೆನಾ? ಸೊ ಆಚೆ ತರ್ತೀನಿ ಅಂದ್ರೆ ಈ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೀನಿ, ಏನಾಗುತ್ತೆ? ಪ್ರೆಷರ್ ಡಿಕ್ರೀಸ್ ಆಯ್ತು. ವಾಲ್ಯೂಮ್ನ ಡಿಕ್ರೀಸ್ ಮಾಡ್ತೀನಿ, ಪ್ರೆಷರ್ನ ಇನ್ಕ್ರೀಸ್ ಆಯ್ತು. ಓಕೆ, ಸೊ ಯಾವಾಗ ವರ್ಕ್ ಇವಾಗ ನೋಡಿ ಕರೆಕ್ಟ್ ಆಗಿ ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂದ್ರೆ ಎಕ್ಸ್ಟರ್ನಲ್ ವರ್ಕ್ ಡನ್ ಆನ್ ದ ಸಿಸ್ಟಮ್ ಏನಾಯ್ತು? ವಾಲ್ಯೂಮ್ ಕಮ್ಮಿ ಆಯ್ತು, ಪ್ರೆಷರ್ ಜಾಸ್ತಿ ಆಯ್ತು. ವಾಲ್ಯೂಮ್ ಅಂದ್ರೆ ಯಾವ ತರ ನೋಡ್ಬೇಕು? ವಾಲ್ಯೂಮ್ ಆಫ್ ದ ಕಂಟೈನರ್ ಅಥವಾ ದ ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಕಮ್ಮಿ ಆಯ್ತು ಅಂದ್ರೆ ವಾಲ್ಯೂಮ್ ಕಮ್ಮಿ ಆಗಿದೆ ಅಂತ ಅರ್ಥ. ಓಕೆ, ಸೊ ವಾಲ್ಯೂಮ್ ಕಮ್ಮಿ ಆದ್ರೆ ಪ್ರೆಷರ್ ಜಾಸ್ತಿ ಆಯ್ತು. ಓಕೆ ಫೈನ್. ಸೊ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಯಾವಾಗ ವಾಲ್ಯೂಮ್ ಕಮ್ಮಿ ಮಾಡ್ತೀನಿ ಪ್ರೆಷರ್ ಜಾಸ್ತಿ ಆಯ್ತು. ಸೊ ಇಲ್ಲಿ ನೋಡಿ ಇಂಟರಾಕ್ಷನ್ ಎನರ್ಜಿ ಏನಾಗುತ್ತೆ? ಇವಾಗ ನೋಡಿ ಸ್ಪೇಸ್ ಕಮ್ಮಿ ಆಗಿರೋದ್ರಿಂದ ಇಂಟರಾಕ್ಷನ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಮೀನ್ಸ್ ಇಂಟರ್ನಲ್ ಎನರ್ಜಿ ಈಸ್ ಇನ್ಕ್ರೀಸ್ಡ್ ಯಾವಾಗ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್. ಇವಾಗ ನೋಡಿ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ? ಯಾವಾಗ ನಾವು ಪ್ರೆಷರ್ ಟೆಂಪರೇಚರ್ನ ಕಾನ್ಸ್ಟೆಂಟ್ ಆಗಿಟ್ಟು, ಓಕೆ, ನೋಡಿ ಇದು ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಓಕೆ, ಸೊ ದಟ್ ಮೀನ್ಸ್ ದ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂದ್ರೆ ಈ ವಾಲ್ ನ ಮೂವ್ ಮಾಡ್ತಿದೆ ಅಂದ್ರೆ ಫೋರ್ಸ್ ಈಸ್ ಎಕ್ಸರ್ಟೆಡ್ ಆನ್ ದಿಸ್ ವಾಲ್ ಅಂಡ್ ದೇರ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ವಾಲ್. ಯಾವಾಗ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಬೈ ದ ಸಿಸ್ಟಮ್. ಇವಾಗ ಏನಾಯ್ತು? ದ ಇಂಟರ್ನಲ್ ಎನರ್ಜಿ ಡಿಕ್ರೀಸಿಂಗ್. ಯಾಕೆ? ದ ಸ್ಪೇಸಿಂಗ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್. ಸೊ ಯಾವಾಗ ಇಂಟರ್ನಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ? ವೆನ್ ವರ್ಕ್ ಇಸ್ ಡನ್ ಬೈ ದ ಸಿಸ್ಟಮ್. ಯಾವಾಗ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ? ವೆನ್ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್. ನೋಡಿ, ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್. ಓಕೆ, ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್, ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಯ್ತು. ಯಾಕೆ? ಸ್ಪೇಸಿಂಗ್ ಕಮ್ಮಿ ಆಯ್ತು. ಇವಾಗ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂದ್ರೆ ಬೇರೆ ತರ ತೋರಿಸ್ತೇನೆ ನಿಮಗೆ. ನೋಡಿ, ಮಾಲಿಕ್ಯೂಲ್ಸ್ ಆ ವಾಲ್ ನ ದೂರ ತಳ್ತಾ ಇದೆ. ಸೊ ದಟ್ ಮೀನ್ಸ್ ವರ್ಕ್ ಡನ್ ಬೈ ದ ಸಿಸ್ಟಮ್. ಸೊ ಇಲ್ಲಿ ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುತ್ತೆ, ಹೆನ್ಸ್ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗುತ್ತೆ. ಗಾಟ್ ಇಟ್? ಓಕೆ, ರೈಟ್. ಸೊ ಸೈನ್ ಕನ್ವೆನ್ಷನ್ ಪ್ರಕಾರ ಅಷ್ಟೇ ಹೇಳ್ಬೋದು. ಸೊ ನಮಗೆ ಟ್ರಾನ್ಸ್ಫರ್ ಆಫ್ ಎನರ್ಜಿ ಯಾವ ರೀತಿಯಲ್ಲಿ ಆಗುತ್ತೆ? ಒಂದು ಇನ್ ದ ಫಾರ್ಮ್ ಆಫ್ ಹೀಟ್, ಯಾವಾಗ ವೆನ್ ದರ್ ಇಸ್ ಅ ಟೆಂಪರೇಚರ್ ಡಿಫರೆನ್ಸ್. ಇನ್ನೊಂದು ಯಾವ ಫಾರ್ಮ್ ಅಲ್ಲಿ ಆಗುತ್ತೆ? ವರ್ಕ್. ಯಾವಾಗ ಆಗುತ್ತೆ? ವರ್ಕ್ ಯಾವ್ದ್ರಿಂದ ಆಗುತ್ತೆ? ಬೈ ದ ಫೋರ್ಸ್. ಯಾವಾಗ ದರ್ ಇಸ್ ನೋ ಟೆಂಪರೇಚರ್ ಡಿಫರೆನ್ಸ್, ಓಕೆ, ದರ್ ಇಸ್ ನೋ ಚೇಂಜ್ ಇನ್ ಟೆಂಪರೇಚರ್, ಆವಾಗ ನಾವು ವರ್ಕ್ ಡನ್ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಟ್ರಾನ್ಸ್ಫರ್ ಆಫ್ ಎನರ್ಜಿ ಯಾವ ರೀತಿಯಲ್ಲಿ ಆಗುತ್ತೆ? ಎರಡು ರೀತಿಯಲ್ಲಿ ಆಗುತ್ತೆ. ಒಂದು ಹೀಟ್ ಎನರ್ಜಿ, ಆ ಹೀಟ್ ಎನರ್ಜಿ ಯಾವ ರೀತಿ ಆಗುತ್ತೆ? ವೆನ್ ದರ್ ಇಸ್ ಅ ಟೆಂಪರೇಚರ್ ಡಿಫರೆನ್ಸ್. ಇನ್ನೊಂದು ವರ್ಕ್ ನ ಯಾವಾಗ ಕನ್ಸಿಡರ್ ಮಾಡ್ತೀವಿ? ವೆನ್ ದರ್ ಇಸ್ ನೋ ಚೇಂಜ್ ಇನ್ ಟೆಂಪರೇಚರ್ ಡಿಫರೆನ್ಸ್. ಓಕೆ, ರೈಟ್.
So statement, first law of thermodynamics, what does it mean? The amount of heat energy given to the system is equal to the sum of increase in internal energy and external work done by the system. What does that mean? Correct ಆಗಿ ಅರ್ಥ ಮಾಡ್ಕೊಳ್ಳಿ. Okay, again I am showing this simulation. Okay, so degrees the volume. So ಅದನ್ನ starting position ತಂದ್ಬಿಡೋಣ. Okay, so this is a container. Okay, correct ಆಗಿ ಕೇಳಿಸ್ಕೊಳ್ಳಿ. This is a container. Okay, this is a container. Right. So ಇಲ್ಲಿ ವಾಲ್ಯೂಮ್ ನ ಫಿಕ್ಸ್ ಮಾಡೋಣ. ಏನ್ ಮಾಡೋಣ? Okay. Your first molecules of the system ಕನ್ಸಿಡರ್ ಮಾಡ್ಕೊಳ್ಳೋಣ. Molecules of the system. Let's say $250. Okay, 250. ಇವಾಗ ನಾನೇನ್ ಮಾಡ್ತೀನಿ, ಇವಾಗ ಹೀಟ್ ಎನರ್ಜಿನ ಕೊಡ್ತೀನಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಟೆಂಪರೇಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಟೆಂಪರೇಚರ್ನ ಸ್ವಲ್ಪ ಕಮ್ಮಿ ಮಾಡ್ತೇನೆ. ಓಕೆ, ಕೆಲ್ವಿನ್ ಅಲ್ಲೇ ಇರಲಿ. ಓಕೆ, ಸೊ ಟೆಂಪರೇಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪ್ರೆಷರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ನೌ heat is, okay, heat is providing. ಏನಾಗ್ತದೆ? ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆನಾ? ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಏನಾಯ್ತು? ದ್ಯಾಟ್ ಇಂಡಿಕೇಟ್ಸ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಯ್ತು. ಓಕೆ, ಇನ್ನೊಂಥರ ನೋಡೋಣ. ನೋಡಿ, ಓಕೆ, ಮತ್ತೊಂದ್ಸತಿ ತೋರಿಸ್ತೀನಿ ನೋಡಿ. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ ಸಿಸ್ಟಮ್. ಅರೆ ಸೊ ಫಸ್ಟ್ ಮಾಲಿಕ್ಯೂಲ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ನೋಡಿ, ಟೆಂಪರೇಚರ್ 300 ಕೆಲ್ವಿನ್, ಪ್ರೆಷರ್ 23.4 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ, ನಾ ಇವಾಗ ನಾನೇನ್ ಮಾಡ್ತಾ ಇದೀನಿ, ಹೀಟ್ ನ ಸಪ್ಲೈ ಮಾಡ್ತಾ ಇದೀನಿ. ಹೀಟ್ ಎನರ್ಜಿ, ಓಕೆ, ಹೀಟ್ ನ ಸಪ್ಲೈ ಮಾಡ್ತೀನಿ. ಅದು ಏನ್ ಮಾಡುತ್ತೆ ಕರೆಕ್ಟ್ ಆಗಿ ನೋಡಿ. ಸೊ ಇಲ್ಲಿ ಒಂದು ನಮಗೆ ಸಿಸ್ಟಮ್ ಇದೆ. ಸಿಸ್ಟಮ್ಗೆ ನಾನು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದೀನಿ. ಹೀಟ್ ಎನರ್ಜಿ ನಾನು ಚೇಂಜ್ ಮಾಡ್ತಾನೆ ಹೇಳ್ತೀನಿ. ದ್ಯಾಟ್ ಇಂಡಿಕೇಟ್ಸ್ ಕ್ಯೂ ಚೇಂಜ್ ಆಗುತ್ತೆ, ಅಂದ್ರೆ ಡಿ ಕ್ಯೂ ಅಂತ ಬರೀತೀನಿ. ಓಕೆ, ಸೊ ಹೀಟ್ ಎನರ್ಜಿ ಕೊಡ್ತಾ ಇದೀನಿ. ಏನಾಗುತ್ತೆ? ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ, ವಾಲ್ಯೂಮ್ ಸಹಿತ ಇನ್ಕ್ರೀಸ್ ಆಗ್ತದೆ. ದ್ಯಾಟ್ ಮೀನ್ಸ್ ಇಲ್ಲಿ ಕೊಟ್ಟಿರುವಂತಹ ಎನರ್ಜಿ, ನಥಿಂಗ್ ಬಟ್ ಹೀಟ್ ಎನರ್ಜಿ ಸಪ್ಲೈಡ್ ಈಸ್ ಡಿವೈಡೆಡ್ ಇಂಟು ಟೂ ಫಾರ್ಮ್ಸ್. ಯಾವುದು? ಒಂದು ಇನ್ಕ್ರೀಸ್ ಇನ್ ಟೆಂಪರೇಚರ್. ಇನ್ಕ್ರೀಸ್ ಇನ್ ಟೆಂಪರೇಚರ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ, ನಥಿಂಗ್ ಬಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಯಾಕೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂತ ಕರಿಬೇಕು? ಯಾವಾಗ ಟೆಂಪರೇಚರ್ ಚೇಂಜ್ ಆದ್ರೆ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಅಂಡ್ ಇಲ್ಲಿ ಕೊಟ್ಟಿರುವಂತಹ ಹೀಟ್ ಎಟ್ ದ ಸೇಮ್ ಟೈಮ್ ಏನ್ ಮಾಡುತ್ತೆ ಕರೆಕ್ಟ್ ಆಗಿ ನೋಡಿ. ಈ ವಾಲ್ಯೂಮ್ ಆಫ್ ದ ಕಂಟೈನರ್ ನೋಡಿ. ಓಕೆ, ವಾಲ್ಯೂಮ್ ಆಫ್ ದ ಕಂಟೈನರ್ ಜಾಸ್ತಿ ಆಗ್ತಾ ಹೋಗ್ತದೆ. That means work done in expansion of the system, volume of the system ಅಂತ ಹೇಳ್ಬೋದು. ಸೊ ಕರೆಕ್ಟ್ ಆಗಿ ನಾವು ನೋಡಿದ್ದೇ ಆದ್ರೆ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ, ನೀವು ನೋಡಿ ಕೆಲವು ಬುಕ್ಗಳಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ? ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ದಟ್ ಈಸ್ ಪ್ಲಸ್ ಯು ಅಂತ ಬರ್ದಿದ್ದಾರೆ. ದ್ಯಾಟ್ ಮೀನ್ಸ್ heat energy is supplied to the system is divided ಅಥವಾ converted into sum of the energy into the internal energy, sum of the energy into energy used to work done on the system ಅಂತ. ಓಕೆ, ಅಂಡ್ ಇನ್ನು ಕೆಲವು ಟೆಕ್ಸ್ಟ್ ಬುಕ್ ಗಳಲ್ಲಿ ಡೆಲ್ಟಾ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಡಬ್ಲ್ಯೂ ದಟ್ ಈಸ್ ಪ್ಲಸ್ ಡೆಲ್ಟಾ ಯು, ಅಂದ್ರೆ ಇಲ್ಲಿ ಚೇಂಜ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರೆ ಚೇಂಜ್ ಇನ್ ಹೀಟ್ ಎನರ್ಜಿ. ಓಕೆ, ಹೀಟ್ ಎನರ್ಜಿ ಸಪ್ಲೈಡ್ ಅಂತ ಹೇಳ್ಬೋದು. ಈಸ್ ಯೂಸ್ಡ್ ಸಮ್ ಆಫ್ ದ ಪಾರ್ಟ್ ಆಸ್ ಅ ವರ್ಕ್ ಡನ್, ಸಮ್ ಆಫ್ ದ ಪಾರ್ಟ್ ಆಸ್ ಅ ಇಂಟರ್ನಲ್ ಎನರ್ಜಿ. ಇನ್ನು ಕೆಲವು ಬುಕ್ಗಳಲ್ಲಿ ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಪ್ಲಸ್ ಡಿ ಯು ಅಂತ ಬರ್ದಿದ್ದಾರೆ. ಸೊ ನಾವು ನಮ್ಮ ರೆಫರೆನ್ಸ್ಗೆ ನಾನು ಏನು ಕನ್ಸಿಡರ್ ಮಾಡ್ಕೋತಿದ್ದೀನಿ, ಇದು ಲಾಸ್ಟ್ ನ ಕನ್ಸಿಡರ್ ಮಾಡ್ಕೋತೀನಿ. ಯಾವುದು? ಡಿ ಕ್ಯೂ ಇಸ್ ಈಕ್ವಲ್ಸ್ ಟು, ಓಕೆ, ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಪ್ಲಸ್ ಡಿ ಯು ಅಂತ. ವಾಟ್ ಡಸ್ ಇಟ್ ಮೀನ್? The amount of heat energy given to the system is equal to sum of increase in internal energy and external work done by the system. ಏನು? Work done by the system.
ಬೈ ದ ಸಿಸ್ಟಮ್, ನಾಟ್ ಆನ್ ದ ಸಿಸ್ಟಮ್. ಇನ್ನೊಂದ್ಸತಿ ತೋರಿಸ್ತೇನೆ ನೋಡಿ ನಿಮಗೆ ಸಿಮ್ಯುಲೇಷನ್. ಸೊ ಫಸ್ಟ್ ಮಾಲಿಕ್ಯೂಲ್ಸ್ ನ ಕನ್ಸಿಡರ್ ಮಾಡ್ಕೋಣ. ಸೊ ಇದನ್ನ ಎಸ್ ಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. What is the temperature? 300. It is the internal energy. Okay, let's consider internal energy. And one more, there is nothing. So let's concentrate on this shape of the container. Okay. So first, nanu heat energy kodta idini in the form of a dq. Okay, change in heat energy. So correct agi nodi, temperature matte volume mele nodi. So nodi temperature increase agtade. That means, okay, so that means internal energy is increased. At the same time, ಈ ಮಾಲಿಕ್ಯೂಲ್ಸ್ ಏನಾಗ್ತದೆ, ಎಕ್ಸ್ಪ್ಯಾಂಡ್ ಆಗ್ತದೆ. ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಏನಾಗುತ್ತೆ, ಸೊ ಎಕ್ಸ್ಪ್ಯಾಂಡ್ ನಥಿಂಗ್ ಬಟ್ ಎನರ್ಜಿ, ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ, ಸೊ ಕೊಲಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕೊಲಿಷನ್ ಇಂದ ಏನಾಗುತ್ತೆ, ಫೋರ್ಸ್ ಎಕ್ಸರ್ಟ್ ಆಗಿ ವಾಲ್ಸ್ ಮೇಲೆ, ಓಕೆ, ವಾಲ್ಸ್ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ. ವಾಲ್ಸ್ ಏನಾಗುತ್ತೆ ನೋಡೋಣ. ವಾಲ್ಸ್ ಏನಾಗ್ತದೆ, ಮೂವ್ ಆಗ್ತದೆ. ದಟ್ ಮೀನ್ಸ್ ಎಕ್ಸ್ಪಾನ್ಷನ್, ವಾಲ್ಯೂಮ್ ಇಸ್ ಇನ್ಕ್ರೀಸಿಂಗ್. ಏನಾಗ್ತದೆ ಇನ್ನೊಂದು ಫಾರ್ಮ್, it is used to, ಅಂದ್ರೆ heat energy used as a work to expand or increase the volume ಅಂತ ಹೇಳ್ಬೋದು. ಓಕೆ, ಕ್ಲಿಯರಾ? ರೈಟ್. ಸೊ ದಿಸ್ ಇಸ್ a mathematical formula and a statement of first law of thermodynamics. ಓಕೆ, and ಇಲ್ಲಿ ನೀವು ನೋಡಿ dq it is always positive. ಓಕೆ, dq it is always positive. ಯಾಕೆ? ನಾವು ಯಾವಾಗ ಸಿಸ್ಟಮ್ಗೆ ಹೀಟ್ ಎನರ್ಜಿನ ಕೊಡ್ತಾ ಇರ್ತೀವಿ ಆವಾಗ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಯಾವಾಗ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಫ್ರಮ್ ದ ಸಿಸ್ಟಮ್, ಅಂದ್ರೆ ಸಿಸ್ಟಮ್ ಇಂದ ಆಚೆ ಹೀಟ್ ಎನರ್ಜಿ ಲಿಬರೇಟೆಡ್ ಬೈ ದ ಸಿಸ್ಟಮ್ ಅಥವಾ ಆನ್ ಕೂಲಿಂಗ್ ಅಂತ ಹೇಳ್ತೀವಲ್ಲ, ಕೂಲಿಂಗ್ ಆಗಬೇಕಾದ್ರೆ, ಸಿಸ್ಟಮ್ನ ಕೂಲ್ ಮಾಡಬೇಕಾದ್ರೆ ನೆಗೆಟಿವ್, ಸಿಸ್ಟಮ್ನ ಹೀಟ್ ಮಾಡಬೇಕಾದ್ರೆ ಇಟ್ ಇಸ್ ಅ ಪಾಸಿಟಿವ್. ಸೊ ನಾವಿಲ್ಲಿ ಸಿಸ್ಟಮ್ಗೆ ಹೀಟ್ ಪ್ರೊವೈಡ್ ಮಾಡ್ತಿರೋದ್ರಿಂದ ವಿ ಕ್ಯಾನ್ ಕನ್ಸಿಡರ್ ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಯಾವಾಗ ನೆಗೆಟಿವ್ ಅಂತ ತಗೋಬೇಕು, ವೆನ್ ಇಟ್ ಈಸ್ ಅ ಕೂಲಿಂಗ್ ಡೌನ್, ಹೀಟ್ ಎನರ್ಜಿ ಲಿಬರೇಟ್ ಆಗ್ತದೆ ಅಂತ ಅರ್ಥ. ಅಂಡ್ ದ ನೆಕ್ಸ್ಟ್ ಒನ್ ಇಂಟರ್ನಲ್ ಎನರ್ಜಿ. ಇಂಟರ್ನಲ್ ಎನರ್ಜಿ ಯಾವಾಗ ಪಾಸಿಟಿವ್ ಅಂತ ತಗೋತೀವಿ, ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದ್ರೆ. ಇಂಟರ್ನಲ್ ಎನರ್ಜಿ ಯಾವಾಗ ನೆಗೆಟಿವ್ ಅಂತ ತಗೋತೀವಿ, ಯಾವಾಗ ಟೆಂಪರೇಚರ್ ಕಮ್ಮಿ ಆಗ್ತಿದ್ರೆ. ಲಾಸ್ಟ್ ಒನ್ ಡಬ್ಲ್ಯೂ, ದಟ್ ಈಸ್ ಅ ಡಿ ಡಬ್ಲ್ಯೂ, ವರ್ಕ್ ಡನ್. ವರ್ಕ್ ಡನ್ ನ ಯಾವಾಗ ನಾವು ಪಾಸಿಟಿವ್ ಮತ್ತೆ ಯಾವಾಗ ನಾವು ನೆಗೆಟಿವ್ ಅಂತ ತಗೋತೀವಿ ಅನ್ನೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್, so let's say this is initial volume. Okay, this is initial volume. ಯಾವಾಗ ನೀವು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೀರಾ, ಓಕೆ, ವೆನ್ ಯು ಸಪ್ಲೈಡ್ ಎ ಹೀಟ್ ಎನರ್ಜಿ, ಓಕೆ, ವೆನ್ ಯು ಸಪ್ಲೈ ಹೀಟ್ ಎನರ್ಜಿ, ಸಪೋಸ್ ವಾಲ್ಯೂಮ್ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ, ವಾಲ್ಯೂಮ್ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಫೈನಲ್ ವಾಲ್ಯೂಮ್. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಚೇಂಜ್ ಇನ್ ಅ ವಾಲ್ಯೂಮ್, ದಟ್ ಈಸ್ ನಥಿಂಗ್ ಬಟ್ ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್. ಓಕೆ, ಅಂಡ್ ವರ್ಕ್ ಡನ್ ಏನಾಯ್ತು, ವರ್ಕ್ ಡನ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ. ಯಾವಾಗ ಡೆಲ್ಟಾ ವಿ ಪಾಸಿಟಿವ್ ಬಂತಂದ್ರೆ that means work done, dw is a positive. dw is a positive. ಸೊ ಇಲ್ಲಿ ನಾವು ಡೆಲ್ಟಾ ಬದಲು ಡಿ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಸಹಿತ ಡಿ ನೇ ಯೂಸ್ ಮಾಡೋಣ. dv and dv. dw is a positive. Suppose ಒಂದು ಸಿಸ್ಟಮ್ ಅಲ್ಲಿ this is initial volume, ಇದರಲ್ಲಿ ಹೀಟ್ ಎನರ್ಜಿನ ಲಿಬರೇಟ್ ಮಾಡ್ತಾ ಇದೀವಿ ಅಂದ್ರೆ ಕೂಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, what will happen to the volume of the system? Volume of the system, okay, so volume of the system will decrease. That is the final. So ಇಲ್ಲಿ ನೀವು ನೋಡಬಹುದು dv that is equals to final minus initial ಮಾಡಿದ್ರೆ ಯಾವಾಗ ನೆಗೆಟಿವ್ ಬರುತ್ತೆ dw ಸಹಿತ ನೆಗೆಟಿವ್. ಓಕೆ, ಅಂಡ್ ಇಲ್ಲಿ ನಿಮ್ಗೆ ಕ್ವಶನ್ ಬರುತ್ತೆ, ಸರ್ dw ಯಾಕೆ ನೆಗೆಟಿವ್ ಅಂತ ಕೇಳ್ಬೋದು ನೀವು. ಒಂದು ಸಿಂಪಲ್ ಒಂದು ಕನ್ವರ್ಷನ್ ತೋರಿಸ್ತೀನಿ. ಓಕೆ, ಜನರಲ್ ಫಾರ್ಮುಲಾ ಪ್ರಕಾರ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಲೆಟ್ಸ್ ಸೇ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ನಾನು ಎಕ್ಸ್ ಅಂತ ಬರ್ಕೋತೀನಿ. ಎಕ್ಸ್. ಈ ಸ್ಮಾಲ್ ವರ್ಕ್ ಡನ್ ಯಾವ ತರ ಬರೀತೀವಿ, ಸ್ಮಾಲ್ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎಫ್ ಇಂಟು ಸ್ಮಾಲ್ ಡಿ ಎಕ್ಸ್. ವರ್ಕ್ ಎನರ್ಜಿ ಪವರ್ ಬಗ್ಗೆ ಗೊತ್ತಿದೆಯಲ್ಲ. ಇವಾಗ ನಾನು ಏನ್ ಮಾಡ್ತೀನಿ, ಆನ್ ದ ರೈಟ್ ಹ್ಯಾಂಡ್ ಸೈಡ್, ಓಕೆ, ಆನ್ ದ ರೈಟ್ ಹ್ಯಾಂಡ್ ಸೈಡ್
ಫೋರ್ಸ್ ಅಂಡ್ ಏರಿಯಾನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಡಿ ಎಕ್ಸ್ ಅಂದ್ರೆ ಒಂದು ಕಂಟೈನರ್ ಇದೆ. ಓಕೆ, ಸೊ ಇಟ್ ಇಸ್ ಅ ಕಂಟೈನರ್. ಇದರಲ್ಲಿ ಮಾಲಿಕ್ಯೂಲ್ಸ್ ಇದೆ. ಓಕೆ, ಸೊ ಮಾಲಿಕ್ಯೂಲ್ಸ್ ಇದೆ ಅನ್ಕೊಳ್ಳಿ, ಎನ್ ನಂಬರ್ ಆಫ್ ಮೋಲ್ಸ್. ಓಕೆ, ಎನ್ ಮೋಲ್ಸ್ ಅಂತ ಅನ್ಕೋಣ. ಫೈನ್. ಸೊ ಇದರಲ್ಲಿ ಒಂದು ಪಿಸ್ಟನ್ ಇದೆ. ದಿಸ್ ಇಸ್ ದ ಒನ್ ಪಿಸ್ಟನ್. ಓಕೆ, ಒನ್ ಪಿಸ್ಟನ್. ಇದೇನಾದ್ರೂ ಓಕೆ, ಏನಾದ್ರೂ ಒಳಗಡೆ ಪುಷ್ ಮಾಡಿದ್ರೆ, ಪಿಸ್ಟನ್ ನ ಪುಷ್ ಮಾಡಿದ್ರೆ ಏನಾಗುತ್ತೆ? ಸೊ ಯಾವಾಗ ಒಳಗಡೆ ಪುಷ್ ಮಾಡಿದ್ರೆ ವಾಲ್ಯೂಮ್ ಡಿಗ್ರೀಸ್ ಆಗುತ್ತೆ. ಓಕೆ, ವಾಲ್ಯೂಮ್ ಡಿಗ್ರೀಸ್ ಆಗುತ್ತೆ. ಕರೆಕ್ಟಾ? ಈ ವಾಲ್ಯೂಮ್ ಯಾವ ರೀತಿ ಬರ್ಕೋಬೇಕು ಅಂದ್ರೆ ಏರಿಯಾ ಆಫ್ ದ ಪಿಸ್ಟನ್. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಏರಿಯಾ ಆಫ್ ದ ಪಿಸ್ಟನ್, ದಿಸ್ ಇಸ್ ಏರಿಯಾ. ಅಂಡ್ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿವರೆಗೆ ಬಂತು ಅನ್ಕೊಳ್ಳಿ. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಬಂತು ಅನ್ಕೊಳ್ಳಿ. ವಾಟ್ ಇಸ್ ದಸ್? ಡಿ ಎಕ್ಸ್, ಸ್ಮಾಲ್ ಡಿಸ್ಟೆನ್ಸ್, ಡಿ ಎಕ್ಸ್. ಪಾಯಿಂಟ್. ಸೊ ಅದನ್ನೇ ನಾನು ಇಲ್ಲಿ ಬರೆದಿರೋದು. ಓಕೆ, ಸೊ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಫೋರ್ಸ್ ಅಪ್ಲೈ ಮಾಡಿದ್ರೆ ಸ್ಮಾಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು. ಯಾವ್ದ್ರ ಮೇಲೆ ಅಪ್ಲೈ ಮಾಡಿದ್ವಿ? ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್, ದಟ್ ಈಸ್ ಎ. ಸೊ ಈ ರೀತಿ ಮಾಡಿದ್ರೆ ಏನಾಗುತ್ತೆ? ಪರ್ಪೆಂಡಿಕ್ಯುಲರ್ ಫೋರ್ಸ್ ಪರ್ ಏರಿಯಾ ಏನಾಗುತ್ತೆ? ಪ್ರೆಷರ್ ಆಗುತ್ತೆ. ಓಕೆ, ಸೊ ಏರಿಯಾ ಇಸ್ ಅ ಕಾನ್ಸ್ಟೆಂಟ್, ಏರಿಯಾ ಆಫ್ ದ ಪಿಸ್ಟನ್ ಇಸ್ ಕಾನ್ಸ್ಟೆಂಟ್, ಫೋರ್ಸ್ ಇಸ್ ಕಾನ್ಸ್ಟೆಂಟ್ ಅಂತಂದ್ರೆ ಡಿ ಡಬ್ಲ್ಯೂ ದಟ್ ಈಸ್ ಈಕ್ವಲ್ಸ್ ಟು ಪ್ರೆಷರ್ ಇಸ್ ಅ ಕಾನ್ಸ್ಟೆಂಟ್ ಅಂಡ್ ಎ ಇಂಟು ಡಿ ಎಕ್ಸ್, ಏರಿಯಾ ಇಂಟು ಲೆಂತ್. ವಾಲ್ಯೂಮ್ ನ ಯಾವ ತರ ಬರೀತೀರಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಲ್ವಾ? ಸೊ ಇವಾಗ ಬ್ರೆಡ್ತ್ ಇಂಟು ಹೈಟ್ ನ ಲೆಂತ್ ಇಂಟು ಏರಿಯಾ ಅಂತ ಬರಿಬಹುದಾ? ನಥಿಂಗ್ ಬಟ್ ಇಟ್ ಈಸ್ ದ ವಾಲ್ಯೂಮ್ ಓನ್ಲಿ, ರೈಟ್? ಸೊ ಬಟ್ ಇಲ್ಲಿ ನಾವು ಡಿ ವಿ ಅಂತ ಬರೆದ್ರೆ ಏರಿಯಾ ಇಸ್ ಅ ಕಾನ್ಸ್ಟೆಂಟ್, ಲೆಂತ್ ನ ನಾವು ಡಿ ಎಲ್ ಅಂತ ಬರಿಬಹುದಾ? ಡಿ ಎಲ್ ಅಂತ ಬರಿಬಹುದಾ? ಸೊ ಇದು ನಥಿಂಗ್ ಬಟ್ ಡಿ ವಿ. ಬಟ್ ಇಲ್ಲಿ ನಾವೇನಾದ್ರು ಬರೀತೀವಿ, ಇನ್ಸ್ಟೆಡ್ ಆಫ್ ಲೆಂತ್ ವಿ ಆರ್ ಕನ್ಸಿಡರ್ಡ್ ಆಸ್ ಎ ಡಿ ಎಕ್ಸ್. ಸೊ ಇವಾಗ ಎ ಇಂಟು ಡಿ ಎಕ್ಸ್. ಸೊ ಡಿ ಡಬ್ಲ್ಯೂ ದಟ್ ಈಸ್ ಈಕ್ವಲ್ಸ್ ಟು ಪಿ ಇಂಟು ಡಿ ವಿ, ಡಿ ಡಬ್ಲ್ಯೂ. ಓಕೆ, ಎಸ್ ಆಫ್ ಕೋರ್ಸ್ ವರ್ಕ್ ಡನ್ ಫಾರ್ಮುಲಾ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಬಟ್ ಇಲ್ಲಿ ನಮಗೆ ಇನ್ ಟರ್ಮ್ಸ್ ಆಫ್ ಥರ್ಮೋಡೈನಾಮಿಕ್ಸ್ ಅಲ್ಲಿ ವರ್ಕ್ ಡನ್ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ? ಪಿ ಇಂಟು ಡಿ ವಿ. ಯಾಕೆ ಪಿ ನ ಕಾನ್ಸ್ಟೆಂಟ್ ಅಂತ ಬರೀತಿದ್ವಿ ಅಂದ್ರೆ ಫೋರ್ಸ್ ಇಸ್ ಕಾನ್ಸ್ಟೆಂಟ್, ಏರಿಯಾ ಆಫ್ ದ ಪಿಸ್ಟನ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ರೈಟ್. ಎಸ್, Q is the amount of heat energy. Okay, heat added to the system, hence it is a positive. Du increases in the internal energy of the system. ಯಾವಾಗ heat energy ನ ಸಪ್ಲೈ ಮಾಡಿದಾಗ. And dW is the external work done by the system. Okay, external work done by the system. ಇಲ್ಲಿ ನೋಡಿ, work done by the system, by, not on the system, by the system. Okay, right? Now, ಸೊ ಸೈನ್ ಕನ್ವೆನ್ಷನ್ ಪ್ರಕಾರ ನಿಮಗೆ ಡೌಟ್ ಇರುತ್ತೆ, ಸರ್ ಕೆಮಿಸ್ಟ್ರಿಯಲ್ಲಿ ಪಾಸಿಟಿವ್ ತಗೋತಾರೆ, ಇಲ್ಲಿ ಯಾಕೆ ನೆಗೆಟಿವ್ ತಗೋತೀರಾ? ಅಥವಾ ಕೆಮಿಸ್ಟ್ರಿಯಲ್ಲಿ ನೆಗೆಟಿವ್ ತಗೋತಾರೆ, ನೀವು ಯಾಕೆ ಇಲ್ಲಿ ಪಾಸಿಟಿವ್ ತಗೋತೀರ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೊ ಕೆಮಿಸ್ಟ್ರಿ ಪ್ರಕಾರ ಅದೇ ತರ ಓದಿ, ಇಲ್ಲಿ ನಾವು ಫಿಸಿಕ್ಸ್ ಪ್ರಕಾರ ಇಲ್ಲಿ ಓದೋಣ. ಓಕೆ, ಸೊ ಇಫ್ ದ ಸಿಸ್ಟಮ್ ಅಬ್ಸಾರ್ಬ್ಸ್ ಹೀಟ್ ದೆನ್ ಡಿ ಕ್ಯೂ ಇಸ್ ದ ಪಾಸಿಟಿವ್, ಅಂದ್ರೆ ಸಪ್ಲೈ. ಇಫ್ ದ ಸಿಸ್ಟಮ್ ಲಾಸಸ್ ಇಟ್ಸ್ ಹೀಟ್ ಎನರ್ಜಿ, ಇಟ್ ಇಸ್ ದ ನೆಗೆಟಿವ್. ಫಸ್ಟ್ ಪಾಯಿಂಟ್, ಇಟ್ ಇಸ್ ಕ್ಲಿಯರ್. ಸೆಕೆಂಡ್ ಒನ್, the work done by the system, dW is a positive. ಯಾಕೆ? ವಾಲ್ಯೂಮ್ increases. ವಾಲ್ಯೂಮ್ increase ಆದ್ರೆ work done will be the positive. Work done by the system will be the positive. Okay, if the work is done on the system, work done on the system ಅಂತಂದ್ರೇನು? by externally ನಾನು ಫೋರ್ಸ್ ನ ಅಪ್ಲೈ ಮಾಡಿದ್ರೆ, okay, by externally ನಾನು ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ನನ್ನ ಕೈ ಇದು ಎಕ್ಸ್ಟರ್ನಲ್ ಏಜೆಂಟ್ ಅಲ್ವಾ, ಇದ್ರ ಮೇಲೆ ಫೋರ್ಸ್ ನ ಅಪ್ಲೈ ಮಾಡಿ ಸೊ ವಾಲ್ಯೂಮ್ ನ ಕಮ್ಮಿ ಮಾಡ್ತಾ ಇದ್ದೀನಿ. ವಾಲ್ಯೂಮ್ ನ ಕಮ್ಮಿ ಮಾಡಿದ್ರೆ ಏನಾಗುತ್ತೆ? ಸೊ ವರ್ಕ್ ಡನ್ ಕಮ್ಮಿ ಆಯ್ತು ಅಂತ. ಕಮ್ಮಿನ ನಾವು ನೆಗೆಟಿವ್ ಸೈನ್ ಅಲ್ಲಿ ತೋರಿಸ್ತೀವಿ. ಸೊ ನೆಕ್ಸ್ಟ್ ಒನ್, ಇಫ್ ಇಂಟರ್ನಲ್ ಎನರ್ಜಿ ಡಿಯು ಇಸ್ ದ ಪಾಸಿಟಿವ್ when ಟೆಂಪರೇಚರ್ increases. ಓಕೆ, ಇಂಟರ್ನಲ್ ಎನರ್ಜಿ ಪಾಸಿಟಿವ್ ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ, ಇಂಟರ್ನಲ್ ಎನರ್ಜಿ ನೆಗೆಟಿವ್ ಯಾವಾಗ ಟೆಂಪರೇಚರ್ ಡಿಗ್ರೀಸ್ ಆದ್ರೆ, ಅಷ್ಟೇ. ಓಕೆ, ಕ್ಲಿಯರಾ? ನೆಕ್ಸ್ಟ್, ಥರ್ಮೋಡೈನಾಮಿಕ್ ಪ್ರಾಸೆಸ್. ಇದು ಒಂದು ಹೈಪೋಥೆಟಿಕಲ್ ಪ್ರಾಸೆಸ್ ಇದೆ. ಹೈಪೋಥೆಟಿಕಲ್ ಪ್ರಾಸೆಸ್ ಇದು ಎಕ್ಸಿಸ್ಟ್ ಇಲ್ಲ. ಸೊ ಏನ್ ಹೇಳುತ್ತೆ ಇದ್ರ ಪ್ರಕಾರ? ಇಟ್ ಈಸ್ ಹೈಪೋಥೆಟಿಕಲ್ ಕನ್ಸ್ಟ್ರಕ್ಟ್ ಇನ್ ವಿಚ್ ಥರ್ಮೋಡೈನಾಮಿಕ್ ಪ್ರಾಸೆಸ್ ಇಸ್ ಇಮ್ಯಾಜಿನ್ ಟು ಬಿ ಸ್ಲೋ. ದ ವೇರಿಯೇಷನ್ ಇನ್ ಅ ಪ್ರೆಷರ್, ವಾಲ್ಯೂಮ್ ಆಫ್ ದ ಗ್ಯಾಸ್ ಟೇಕ್ಸ್ ಪ್ಲೇಸ್ ಸ್ಲೋಲಿ
without bringing large variation in the thermodynamic state variables of the surrounding reservoir. Okay, what does it mean? For example, ಇದನ್ನ ಐಡಿಯಲ್ ಕ್ವಾಸಿ ಸ್ಟಾಟಿಕ್ ಪ್ರಾಸೆಸ್ ಅಂತ ಹೇಳಿದ್ರೆ ಇದು ಸಿಸ್ಟಮ್. ಓಕೆ, ಸಿಸ್ಟಮ್. ಸೊ ಸಿಸ್ಟಮ್ ಅಂತಂದ್ರೆ ಡೆಫಿನೆಟ್ಲಿ ಏನೇನಿರುತ್ತೆ? ಪ್ರೆಷರ್, thermodynamic variables, volume, temperature, and internal energy. It is a hypothetical construct in which thermodynamic process is imagined to be slow. The variation in the pressure, volume of the gas takes place slowly without bringing a variation in the thermodynamic state variables of the surrounding reservoir. Okay, so ಇದನ್ನ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇದರಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ವೇರಿಯೇಷನ್ ಅನ್ನ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಆಕ್ಚುಲಿ ಇವೆರಡರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಓಕೆ, ಟೆಂಪರೇಚರ್ ಅಂಡ್ ಇಂಟರ್ನಲ್ ಎನರ್ಜಿ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಪ್ರೆಷರ್ ಅಂಡ್ ವಾಲ್ಯೂಮ್. ಇವಾಗ ಹೀಟ್ ಸಪ್ಲೈ ಮಾಡ್ತಿದ್ರೆ ಏನಾಗುತ್ತೆ? ಡೆಫಿನೆಟ್ಲಿ ಪ್ರೆಷರ್ ಮತ್ತೆ ವಾಲ್ಯೂಮ್, ಟೆಂಪರೇಚರ್, ಇಂಟರ್ನಲ್ ಎನರ್ಜಿಲಿ ವೇರಿಯೇಷನ್ ಆಗೇ ಆಗುತ್ತೆ. ಈ ವೇರಿಯೇಷನ್ ನ ಮೇಜರ್ ಆಗಿ ಪ್ರೆಷರ್ ಅಂಡ್ ವಾಲ್ಯೂಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಸೊ ಯಾವಾಗ ನಾವು ಹೀಟ್ ನ ಸಪ್ಲೈ ಮಾಡ್ತೀವಿ, ದರ್ ಇಸ್ ಅ ವೇರಿಯೇಷನ್ ಇನ್ ಅ ಪ್ರೆಷರ್ ಅಂಡ್ ವಾಲ್ಯೂಮ್. ಇದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ, ಇಮ್ಯಾಜಿನ್ ಮಾಡ್ಕೊಳ್ತಿರೋದು ಏನಂತಂದ್ರೆ ವೆರಿ ಸ್ಲೋ. ಓಕೆ, ಪ್ರೆಷರ್ ಅಂಡ್ ವಾಲ್ಯೂಮ್ ವೇರಿಯೇಷನ್ ಏನಿದಿಲ್ಲ, ವೆರಿ ಸ್ಲೋ. ಇದರಿಂದ ಏನಾಗುತ್ತೆ? ಸರೌಂಡಿಂಗ್ ಅಲ್ಲಿರುವಂತ, ಓಕೆ, ಸರೌಂಡಿಂಗ್ ಅಲ್ಲಿರುವಂತ ಪ್ಯಾರಾಮೀಟರ್ಸ್, ಥರ್ಮೋಡೈನಮಿಕ್ ವೇರಿಯೇಬಲ್ಸ್, ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್ಸ್ ಯಾವುದೇ ರೀತಿ ಅಫೆಕ್ಟ್ ಆಗದೆ ಇರೋ ಹಾಗೆ. ಬಟ್ ಈ ಪ್ರಾಸೆಸ್ ಏನಿದೆ ಹೈಪೋಥೆಟಿಕಲ್, ಇಟ್ ಇಸ್ ನಾಟ್ ರಿಯಲ್. ಓಕೆ, ಇಟ್ ಇಸ್ ಹೈಪೋಥೆಟಿಕಲ್. ಓಕೆ, ಸೊ ಸಿಂಪಲ್ ಆಗಿ ಈ ಪ್ರೆಷರ್ ಮತ್ತೆ ವಾಲ್ಯೂಮ್ ಅಲ್ಲಿ ಸ್ಮಾಲ್ ವೇರಿಯೇಷನ್ ಆಗುತ್ತೆ ವಿತೌಟ್ ಅಫೆಕ್ಟಿಂಗ್ ದ ಸರೌಂಡಿಂಗ್ಸ್ ಅಷ್ಟೇ, ಐಡಿಯಲ್ ಕ್ವಾಸಿ ಸ್ಟಾಟಿಕ್ ಪ್ರಾಸೆಸ್ ಪ್ರಕಾರ. ಫೈನ್. ಸೊ ಇದನ್ನ ಜಸ್ಟ್ ಸ್ಟೇಟ್ಮೆಂಟ್ ಅಥವಾ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ಮೇಯರ್ಸ್ ರಿಲೇಷನ್. ಇದು 3 ಮಾರ್ಕ್ಸ್ ಬರೋ ಸಾಧ್ಯತೆ ಇದೆ. 3 ಮಾರ್ಕ್ಸ್. ಮೇಯರ್ ರಿಲೇಷನ್. Cp minus Cv is equals to R. What is R? It is a gas constant. What is Cp? Specific heat capacity. Okay, specific heat capacity ಅಥವಾ capacity of a gas. Heat capacity of a gas ಅಥವಾ substance ಅಂತ ಹೇಳ್ಬೋದು. ಇಲ್ಲಿ ಗ್ಯಾಸ್ ಬಗ್ಗೆ ಮಾತಾಡ್ತಾ ಇರೋದು, ಗ್ಯಾಸ್ ಬಗ್ಗೆ ಮಾತಾಡೋಣ. ಸೊ ಮೇಯರ್ಸ್ ರಿಲೇಷನ್ ಏನ್ ಹೇಳುತ್ತಂದ್ರೆ, ಇಲ್ಲಿ ನಮಗೆ 2 ರೀತಿ ಹೀಟ್ ಕೆಪಾಸಿಟೀಸ್ ಇದೆ. ಒಂದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಬ್ಸ್ಟೆನ್ಸ್, ಇನ್ನೊಂದು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಎ ಸಬ್ಸ್ಟೆನ್ಸ್. ಇಲ್ಲಿ ಸಿಪಿ ಅಂಡ್ ಸಿವಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸಿಪಿ ಅಂಡ್ ಸಿವಿ ಇಂಡಿಕೇಟ್ಸ್ ಅ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಓಕೆ, ಬರೀತೀನಿ. ಸೊ ಲೆಟ್ಸ್ ಕನ್ಸಿಡರ್ 1 mole of an ideal gas. That means n is equals to 1. Let dq be the amount of heat absorbed by the gas. So gas ಗೆ ಹೇಳ್ತಿರೋದು, not a substance. Substance ಅಂದ್ರೆ you can consider solid, liquid and gas. But ಇಲ್ಲಿ ಪರ್ಟಿಕ್ಯುಲರ್ ಆಗಿ ಗ್ಯಾಸ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ. According to first law of thermodynamics. Okay, according to first law of thermodynamics ಏನ್ ಹೇಳ್ತೀವಿ? dq that is equals to dw plus du. ಕರೆಕ್ಟಾ? ಫೈನ್. ನೌ ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ Cp and Cv molar specific heat capacity, heat capacities at a constant pressure and constant volume. Okay, no, ಯಾಕೆಂದ್ರೆ you should not consider it as a just specific heat capacity. ಇದು molar specific heat capacity. So from last chapter, okay, ಈ ಎಲ್ಲ ಡಿಫೈನ್ ಮಾಡಿದ್ವಿ. ಓಕೆ, ಇವನ್ನೆಲ್ಲ ಡಿಫೈನ್ ಮಾಡಿದ್ವಿ. ಏನು? ಫಾರ್ ಎಕ್ಸಾಂಪಲ್ ಇವಾಗ ಹೀಟ್ ಎನರ್ಜಿ, ಓಕೆ, ಗೇನ್ ಬೈ ದ ಬಾಡಿ ಅಥವಾ ಸಬ್ಸ್ಟೆನ್ಸ್ ಯಾವ ತರ ಡಿಫೈನ್ ಮಾಡ್ತಿದ್ದೀನಿ ನೆನಪಿದೆನಾ? ಫಾರ್ ಅ ಮಾಸ್ ಯಾವ ತರ ಡಿಫೈನ್ ಮಾಡ್ತಿದ್ವಿ? ಡಿ ಕ್ಯೂ. ಓಕೆ, ಸೊ ಡೆಲ್ಟಾ ಕ್ಯೂ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಡೆಲ್ಟಾ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಎಂ ಸಿ ಡೆಲ್ಟಾ ಟಿ, ಈ ತರ ಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ಈಸ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಬಟ್ ನಾವು ಹೇಳ್ತಿರೋದೇನು? ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಅಂದ್ರೆ ಇನ್ ಪ್ಲೇಸ್ ಆಫ್ ಎಂ ಜಸ್ಟ್ ಸಬ್ಸ್ಟಿಟ್ಯೂಟ್ ಎನ್. ಸೊ ಅದರ ಪ್ರಕಾರ ಹೇಳೋದಾದ್ರೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಪ್ರಕಾರ
ಇಲ್ಲಿ ನಾವು ಡೆಲ್ಟಾ ಯೂಸ್ ಮಾಡ್ತಿಲ್ಲ, ಡಿ ನ ಯೂಸ್ ಮಾಡ್ತಿದೀವಿ. ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಇನ್ ಪ್ಲೇಸ್ ಆಫ್ ಎಮ್ ಇಟ್ ಈಸ್ ಅ ಎನ್, ಇನ್ ಪ್ಲೇಸ್ ಆಫ್ ಅ ಸಿ ಆಸ್ ಇಟ್ ಈಸ್ ಸಿ, ಇಟ್ ಈಸ್ ಅ ಟೆಂಪರೇಚರ್, ನಾಟ್ ಡೆಲ್ಟಾ, ಇಟ್ ಈಸ್ ಅ ಡಿ. ಓಕೆ, ನೌ ಎನ್ ವ್ಯಾಲ್ಯೂ ಎಷ್ಟು ತಗೊಂಡಿದೀವಿ? ಎನ್ ವ್ಯಾಲ್ಯೂ ಇಟ್ ಈಸ್ ಅ 1. ದಟ್ ಮೀನ್ಸ್ ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಸಿ ಡಿ ಟಿ. ಇಷ್ಟನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ. ಓಕೆ, ಇಷ್ಟನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಕನ್ವರ್ಷನ್ ಬರುತ್ತೆ. ಫೈನ್, ರೈಟ್. ಇವಾಗ ನೋಡಿ, ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಪ್ಲಸ್ ಡಿ ಯು ಆಯ್ತು. ಇವಾಗ ನೋಡಿ, ಅಕಾರ್ಡಿಂಗ್ ಟು ಫೋರ್ಸ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮುಗೀತು. ಎಟ್ ಎ ಕಾನ್ಸ್ಟೆಂಟ್ ವಾಲ್ಯೂಮ್. ಓಕೆ, ಎಟ್ ಎ ಕಾನ್ಸ್ಟೆಂಟ್, ಇದು ಡಿ ಕ್ಯೂ ನ ಯಾವ ತರ ಬರೀಬಹುದು? ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಪಿ ಇಂಟು ಡಿ ವಿ ಪ್ಲಸ್ ವಾಟ್ ಅಬೌಟ್ ಡಿ ಯು? ರೈಟ್ ಆಸ್ ಇಟ್ ಈಸ್, equation 1. Correcta? Now, at a constant volume, that means V is a constant. What is change in volume indicates? It is 0. ಯಾಕಂದ್ರೆ V constant ಅಂದ್ರೆ there is no change in volume ಅಂತ ತೋರಿಸ್ತಾರೆ. That is dV is equals to 0. Now, substitute the values in a given equation. So from here, okay, from here, correct ಆಗಿ ನೋಡಿ, from here ಏನಾಗುತ್ತೆ? Heat dQ that is equals to CV into dt. ರೈಟ್? ಸೊ ಇದನ್ನೇ ನಾವು ಯಾವ ರೀತಿ ಬರಿಬಹುದು? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಫ್ರಮ್ 1, ಓಕೆ, ಇಕ್ವೇಶನ್ 1 ಏನಾಗುತ್ತೆ? CV dt that is equals to, ಇಲ್ಲಿ ಏನಾಗುತ್ತೆ? P as it is constant and what about dV? That is equals to 0. 0 plus du. ಕ್ಲಿಯರಾ? ಸೊ CV dt that is equals to 0 plus du ಆಯ್ತು. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. That indicates, okay, that indicates CV du divided by dt. Okay, so ಇದನ್ನ equation 2 ಅಂತ ಮೆನ್ಷನ್ ಮಾಡ್ಕೋಣ. ಓಕೆ, ಕ್ಲಿಯರಾ? ಸೊ ಸಿಂಪಲ್ ಆಗಿರುತ್ತೆ, ಕನ್ಫ್ಯೂಸ್ ಆಗ್ಬಿಡಿ. ಸೊ ಫಸ್ಟ್ ಅಕಾರ್ಡಿಂಗ್ ಟು ಥರ್ಮೋಡೈನಮಿಕ್ಸ್ ಫಸ್ಟ್ ಲಾ ಪ್ರಕಾರ dq is equals to dw plus du. ಅಂಡ್ dw ಅನ್ನೋದು ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ. ಎಲ್ಲಿ? dw ಇಲ್ಲಿ PdV. ಓಕೆ, ಆಮೇಲೆ ಇಂಟರ್ನಲ್ ಎನರ್ಜಿ ಯಾವ ರೀತಿ ಡಿಫೈನ್ ಮಾಡಿದೀವಿ? ಇಂಟರ್ನಲ್ ಎನರ್ಜಿ ನಮಗೆ ಗೊತ್ತಿಲ್ಲ, ದೇರ್ಫೋರ್ ಅಕಾರ್ಡಿಂಗ್ ಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಬದಲು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಪ್ರಕಾರ ಈ ತರ ಬಂದು dq is equals to cdt. ಇಲ್ಲಿ ಕಾನ್ಸ್ಟೆಂಟ್ ವಾಲ್ಯೂಮ್ ಆಗಿರೋದ್ರಿಂದ v is constant, dv is equals to 0. so dq according to that, okay, dq is equals to cv into dt. okay, cv dt that is equals to p dv ಏನಾಗಿದೆ? ನೋ ಚೇಂಜ್ ಅಂತಂದ್ರೆ 0 ಪ್ಲಸ್ du. ಸೊ ಇದನ್ನ 0 ಪ್ಲಸ್ du ಅಂತ ಬರ್ತೀನಿ. cv ಗೆ ವ್ಯಾಲ್ಯೂ ಬಂತು. ಓಕೆ, ಸೊ ದಿಸ್ ಇಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಓಕೆ, ವಾಟ್ ಇಸ್ ದಿಸ್? ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ of gas at constant volume. Constant volume. Clear? Now, ಇವಾಗ at constant pressure, okay? At constant pressure ಅಂದ್ರೆ T constant ಆದ್ರೆ, ಓಕೆ, dp ಏನಾಗುತ್ತೆ? ದಟ್ ಈಸ್ 0 ಅಂತ ಅರ್ಥ. ಅಗೇನ್ ಹೀಟ್ ಗೇನ್ ಬೈ ದ ಗ್ಯಾಸ್, ಓಕೆ, ಹೀಟ್ ಗೇನ್ ಬೈ ದ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ, ಹೀಟ್ ಗೇನ್ ಬೈ ದ ಸಿಸ್ಟಮ್ ನ ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಈ ಇಕ್ವೇಶನ್ ಪ್ರಕಾರ ಸಿ ಡಿ ಟಿ ಇದೆ. ಸೊ ದಟ್ ಮೀನ್ಸ್ ಸಿ ಪಿ ಡಿ ಟಿ. ಓಕೆ, ಇವಾಗ ಈ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್, ಓಕೆ, ಇದನ್ನ ಬರೀತೀನಿ. dq pdv plus du. okay, so now ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. now what is the value of a dq? that is cp dt that is equals to p value into dv plus du. okay, so du ನ as it is ಬರೆಯೋಣ. okay, fine. ಇವಾಗ ನಾನೇನ್ ಮಾಡ್ತೀನಿ? ಡಿವೈಡ್ ಬೈ, ಓಕೆ, ಸೊ ಡಿವೈಡ್ ಬೈ dt ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಉಳಿತು?
that is Cp, that is equals to P into dV divided by dt plus du divided by dt. Is it clear? Divided by dt ಮಾಡಿದ್ರೆ ಏನಾಗುತ್ತೆ, Cp into dt divided by dt ಏನಾಗುತ್ತೆ, 1 ಆಗುತ್ತೆ. And P dot dV divided by dt plus du divided by dt. ಇವಾಗ ನೋಡಿ, Cp is equals to P as it is dV divided by dt plus du divided by dt ಏನಿದೆ, that is Cv from 2. ಓಕೆ, ಈ Cv ನ ಈ ಕಡೆ ತಗೊಂಡು ಬಂದ್ಬಿಡೋಣ. Cp minus Cv that is equals to P into dV by dt. ಕ್ಲಿಯರಾ? ಇದು ಇಕ್ವೇಶನ್ 2 ಆಯ್ತು, ಇದು 3 ಅಂತ ಅನ್ಕೊಳ್ಳೋಣ. ಓಕೆ, ಇವಾಗ ಫ್ರಮ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಪ್ರಕಾರ PV is equals to nRT ಬರಬೇಕು. ಓಕೆ, PV is equals to nRT ಬರಬೇಕು. ಬಟ್ ಇಲ್ಲಿ ಎಷ್ಟು ಮೋಲ್ಸ್ ತಗೊಂಡಿದ್ವಿ, n ಮೋಲ್ಸ್ ಆಫ್ ಗ್ಯಾಸ್ ಬದಲು 1 ಅಂತ ತಗೊಂಡಿದ್ವಿ. ಹೇಗೆ ಸರ್ ಅಂತಂದ್ರೆ ಇಲ್ಲಿ ನೋಡ್ಬೋದು, ಕನ್ಸಿಡರ್ 1 ಮೋಲ್. ಓಕೆ, ಸೊ ಇವಾಗ ಹೀಟ್ ನ ಸಪ್ಲೈ ಮಾಡ್ತಿರೋದ್ರಿಂದ 1 ಮೋಲ್ ಇರೋದ್ರಿಂದ RT. ಇದನ್ನ ಡಿಫರೆನ್ಶಿಯೇಟ್, ಯಾರ್ಯಾರಿಗೆ ಡಿಫರೆನ್ಸಿಯೇಷನ್ ಗೊತ್ತಿಲ್ಲ ಸ್ವಲ್ಪ ಮ್ಯಾಥ್ಸ್ ನ ಬೇಸಿಕ್ ಆಗಿ ತಿಳ್ಕೊಳ್ಳಿ. ಯಾಕೆಂದ್ರೆ ನಾನು ತುಂಬಾ ನೋಡ್ತಾ ಇದ್ದೀನಿ ಡಿಫರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್ ಅಲ್ಲಿ ಲ್ಯಾಗ್ ಆಗ್ತಿದ್ರ. ಸೊ ಫಸ್ಟ್ ಲರ್ನ್ ಡಿಫರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ಓಕೆ, ಸೊ ಡಿಫರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ, ಇದು ಪ್ರಾಡಕ್ಟ್ ರೂಲ್ ಬರುತ್ತೆ. ಓಕೆ, ಸೊ ಪ್ರಾಡಕ್ಟ್ ರೂಲ್ ಬಂದಾಗ ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಆಗಿ ಇಟ್ಕೊಳ್ಳೋಣ, ಇದನ್ನ ಡಿಫರೆನ್ಸಿಯೇಟ್ ಮಾಡೋಣ. ದಟ್ ಈಸ್ ದ ಡಿ ವಿ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ಸಾರಿ ಪ್ಲಸ್, ಇವಾಗ ಇದನ್ನ ಕಾನ್ಸ್ಟೆಂಟ್ ಮಾಡ್ಕೊಳ್ಳೋಣ, ಯಾವುದು ವಿ ನ ಕಾನ್ಸ್ಟೆಂಟ್ ಮಾಡ್ಕೊಳ್ಳೋಣ. ಇವಾಗ ಡಿ ಪಿ ದ್ಯಾಟ್ ಈಸ್ ಈಕ್ವಲ್ಸ್ ಟು, ಓಕೆ, ಇವಾಗ ಆರ್ ಇಟ್ ಇಸ್ ಅ ಕಾನ್ಸ್ಟೆಂಟ್, ಕೀಪ್ ಇಟ್ ಆಸ್ ಇಟ್ ಇಸ್. ಇದನ್ನ ಡಿ ಟಿ ಡಿಫರೆನ್ಸಿಯೇಷನ್ ಆಫ್ ಅ ಟೆಂಪರೇಚರ್. ಓಕೆ, ಡಿಫರೆನ್ಸಿಯೇಷನ್ ಆಫ್ ಅ ಟೆಂಪರೇಚರ್. ಇದು ಆಕ್ಚುಲಿ ಎಟ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಕನ್ಸಿಡರ್ ಮಾಡ್ಕೊಂಡಿದಲ್ಲ, ಎಟ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಕನ್ಸಿಡರ್ ಮಾಡ್ಕೊಳ್ಳೋದ್ರಿಂದ ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಇಲ್ಲಿ ನಾ ಬರೀತೀನಿ, ಆಸ್ ಪಿ ಕಾನ್ಸ್ಟೆಂಟ್. ಓಕೆ, ಆಸ್ ಪಿ ಈಸ್ ಅ ಕಾನ್ಸ್ಟೆಂಟ್, as P is a constant, dP is equals to 0. ಇದೇನಾಗತ್ತೆ, P into dV plus 0, ಯಾಕೆ ಇದು 0 ಆಗುತ್ತೆ, is equals to R into dt. ಓಕೆ, ಸೊ ಇವಾಗ P into dV that is equals to R into dt. ಸೊ ಈ dt ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ, P dV divided by dt that is equals to R. ಓಕೆ, ಕಂಪೇರ್ ಮಾಡ್ಬೋದಾ? ದಿಸ್ ಇಸ್ ಇಕ್ವೇಶನ್ 4. P dV divided by dt R ಅಂತ ಬರೀಬೋದಾ? Yes, of course. So 3 and 4 Cp minus Cv that is equals to R. ಇದನ್ನೇ ನಾವು ಮೇಯರ್ಸ್ ಇಕ್ವೇಶನ್ ಅಂತ ಕರಿತೀವಿ. ಓಕೆ, Cp minus Cv is equals to R. ಮೇಯರ್ಸ್ ರಿಲೇಷನ್ ಅಥವಾ ಇಕ್ವೇಶನ್. ಮೇಯರ್ಸ್ ರಿಲೇಷನ್ ಇದು ಮೋಲಾರ್ ಸ್ಪೆಸಿಫಿಕ್ heat capacity of a gas at a constant pressure and a constant volume that is equals to R. And ಇಲ್ಲಿ ಇನ್ನೊಂದು ಬರುತ್ತೆ gamma. It is the ratio of molar specific heat capacity of a gas at a constant pressure and molar specific heat capacity of a gas at a constant volume. ಇದನ್ನ ನೆಟ್ ಮಾಡ್ಕೊಳ್ಳಿ, ರೇಷೋ ಗಾಮಾ ಅನ್ನೋದು ಬರುತ್ತೆ. ಇವಾಗ ಸದ್ಯಕ್ಕೆ ಬೇಡ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ CP ಅಂಡ್ CV ಅಂತ ಹೇಳಿದ್ರೆ, it is the gamma that is the ratio of specific, that is the molar specific heat capacity of a gas at a constant pressure to the molar specific heat capacity of a gas at a constant volume. Okay, right. So ಮೇಯರ್ಸ್ ರಿಲೇಷನ್ ಆಯ್ತು. ಇವಾಗ PV ಡಯಾಗ್ರಾಮ್ ನ ಸ್ಟಡಿ ಮಾಡಬೇಕು. ಓಕೆ, PV ಡಯಾಗ್ರಾಮ್ ಮತ್ತೆ PT ಡಯಾಗ್ರಾಮ್. ಸೊ ನಮ್ಮ ಸಿಲೆಬಸ್ಗೆ ಇರೋದು PV ಡಯಾಗ್ರಾಮ್. ಓಕೆ, ಸೊ PV ಡಯಾಗ್ರಾಮ್ ಇದೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಫೇಸ್ ಡಯಾಗ್ರಾಮ್. ಫೇಸ್ ಅಂದ್ರೇನು? ಒಂದು ಸಬ್ಸ್ಟೆನ್ಸ್ ನ ಯಾವ ರೀತಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ನಾವು ಫೇಸ್ ಯಾವ ತರ ಚೇಂಜ್ ಆಗುತ್ತೆ ಅನ್ನೋದು ನೋಡಿದೀವಿ. ಫೇಸ್ ಇಸ್ ನಥಿಂಗ್ ಬಟ್ ಸ್ಟೇಟ್.
one state to another state. For example, phase change ಅಂತ ಹೇಳಿದ್ರೆ ice is converting into water, water is converting into gas, water is converting into gas, gas is converting into water, water is converting into ice. ಅಥವಾ ice is directly ಅಥವಾ solid is converting into directly gaseous state, ಅಥವಾ gaseous state is directly converting into solid state. ಇವೆಲ್ಲ ನಾವು ಫೇಸ್ ಚೇಂಜ್ ನ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೋಡಿದೀವಿ. ಅದೇ ರೀತಿಲಿ ಫೇಸ್ ಡಯಾಗ್ರಾಮ್ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, as we are talking about a thermodynamics, okay, as we are talking about a thermodynamics, what are the thermodynamics variables? That is pressure, temperature and volume and internal energy. ಇಲ್ಲಿ ನಾವು 3 ಪ್ಯಾರಾಮೀಟರ್ಸ್ ನ ಮೇನ್ ಆಗಿ ಕನ್ಸಿಡರ್ ಮಾಡ್ಕೋತೀವಿ. ದಟ್ ಈಸ್ ಅ ಪ್ರೆಷರ್, ವಾಲ್ಯೂಮ್ ಅಂಡ್ ಟೆಂಪರೇಚರ್. ದ ವೇರಿಯೇಷನ್ ಆಫ್ ಪ್ರೆಷರ್, ಟೆಂಪರೇಚರ್ ಅಂಡ್ ವಾಲ್ಯೂಮ್ ನ ಗ್ರಾಫಿಕಲಿ ಪ್ರೆಸೆಂಟ್ ಮಾಡೋದೇ ನಾವು ಫೇಸ್ ಡಯಾಗ್ರಾಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೀವು ನೋಡ್ಬೋದು, ದ ಸ್ಟೇಟ್ ಆಫ್ ವೇರಿಯೇಷನ್ ಆಫ್ ಅ ಸಿಸ್ಟಮ್ ವಿತ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಗ್ರಾಫಿಕಲಿ. Such diagrams are called phase diagrams. Okay, clear? Example ನೋಡಿ, water is liquid. ಯಾವಾಗಿರುತ್ತೆ water is liquid ಅಂತ ಹೇಳಿದ್ರೆ that is 0 degree Celsius to 100 degree Celsius. Right? After 100 degree Celsius ಅಥವಾ above the 100 degree Celsius ಏನಾಗುತ್ತೆ, what is the phase ಅಂತಂದ್ರೆ that is the gaseous state. And below the 0 degree Celsius ಏನಾಗಿರುತ್ತೆ, ವಾಟರ್ ಐಸ್ ಆಗಿರುತ್ತೆ, ದಟ್ ಈಸ್ ಅ ಸಾಲಿಡ್ ಸ್ಟೇಟ್. ಇಲ್ಲಿ ನಾನು ಸೇಮ್ ಸಬ್ಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟ್ ಆರ್ ದ ಫೇಸ್ ಆಫ್ ದಿಸ್ ವಾಟರ್ ಅಂತ ಹೇಳಿದ್ರೆ, ಬಿಲೋ 0 degree Celsius it is the ice, nothing but a solid. Between 0 degree Celsius to 100 degree Celsius that is the water, nothing but a liquid state ಅಥವಾ liquid phase. And above 100 degree Celsius ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ that is a vapor state ಅಥವಾ gaseous state ಅಂತ ಹೇಳ್ಬೋದು. ರೈಟ್? ಅದನ್ನೇ ನೋಡಿ, ನಮಗೆ these are different forms of water is called it's a phase. They are different forms. Okay, phase diagram they are. Okay, there are two different phase diagrams ಇದೆ. ಒಂದು PV diagram, ಇನ್ನೊಂದು PT diagram. ಅಂದ್ರೆ what are the variation of pressure and volume of the substance. ಇಲ್ಲಿ ನಮಗೆ ವಾಟರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇನ್ನೊಂದು what are the variation of pressure and temperature. PV indicates a pressure and volume and PT indicates a pressure and temperature, not a time. Okay, ಯಾವುದು ಫಸ್ಟ್ ಅಲ್ಲಿ ಬಂದಿರುತ್ತೆ ಅದು ಅಲಾಂಗ್ y axis, ನೆಕ್ಸ್ಟ್ ಯಾವ್ದು ಬಂದಿರುತ್ತೆ ಅದು ಅಲಾಂಗ್ x axis. ನಾವು ಕನ್ಸಿಡರ್ ಮಾಡ್ಕೊಂಡ್ರೆ PV ಡಯಾಗ್ರಾಮ್ ಅನ್ನೋದು ಅಲಾಂಗ್ y axis ಏನಾಗಿರುತ್ತೆ P ಆಗಿರುತ್ತೆ, ಅಲಾಂಗ್ x axis ಯಾವ್ದಾಗಿರುತ್ತೆ V ಆಗಿರುತ್ತೆ. ಅದೇ ರೀತಿ ಸೆಕೆಂಡ್ ಒನ್ ಕನ್ಸಿಡರ್ ಮಾಡ್ಕೊಂಡ್ರೆ PT ಡಯಾಗ್ರಾಮ್ ಅಂದ್ರೆ ಪ್ರೆಷರ್ ವರ್ಸಸ್ ಟೆಂಪರೇಚರ್ ಗ್ರಾಫ್ ಅಂತೇಳಿ. ಸೊ ಪ್ರೆಷರ್ ಅಲಾಂಗ್ y axis and ಟೆಂಪರೇಚರ್ ಅಲಾಂಗ್ x axis. ಕ್ಲಿಯರಾ? ಅದನ್ನ ಡಯಾಗ್ರಾಮೆಟಿಕಲಿ ನಿಮಗೆ ತೋರಿಸ್ತೀನಿ, ಫೇಸ್ ಡಯಾಗ್ರಾಮ್. ಸೊ PV ಡಯಾಗ್ರಾಮ್ ಪ್ರೆಷರ್ ಅಂಡ್ ವಾಲ್ಯೂಮ್ ಡಯಾಗ್ರಾಮ್ ಅಂತ ಅರ್ಥ. PV diagram is the pressure P along y axis and volume along x axis. The curves obtained are known as isotherms. ನಮಗಿಲ್ಲಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಕಲ್ತಿರುವಂತ ಬಾಯ್ಲ್ಸ್ ಲಾ. ಸೊ ಬಾಯ್ಲ್ಸ್ ಲಾ ಏನ್ ಹೇಳುತ್ತೆ, ಬಾಯ್ಲ್ಸ್ ಲಾ ಏನ್ ಹೇಳುತ್ತೆ, at a constant temperature, okay, at a constant temperature pressure is inversely proportional to the volume. Correct? Pressure is inversely proportional to the volume. Nothing but it looks like xy is equals to constant. It is a rectangular parabola, hyperbola, right? So xy ಅನ್ನೋದು ಒಂದು ಕರ್ವ್ ಬರುತ್ತೆ. As P and V are inversely proportional, you can consider the graph as like this. Okay, so ಈ ಕರ್ವ್ ನಾವೆಂತ ಕರಿತೀವಿ, isotherms. Okay, the curves obtained are known as isotherms at a constant temperature. Okay, so this one at a constant temperature. ಇದು ಯಾವ ರೀತಿ ಅನ್ನೋದು ಒಂದ್ಸತಿ ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ 0 ಕಾನ್ಸ್ಟೆಂಟ್, ಫಸ್ಟ್ ಮಾಲಿಕ್ಯೂಲ್ಸ್ ನ ತಗೊಳ್ಳೋಣ. ಎಸ್, ಓಕೆ, ರೈಟ್. ನೋಡಿ,
ಸೊ ಇವಾಗ ನಾನು ಪ್ರೆಷರ್ ಅಂಡ್ ವಾಲ್ಯೂಮ್ ಯೂನಿವರ್ಸಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೆ ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ರೈಟ್? ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ನೋಡಿ, ಯಾವುದೇ ರೀತಿ ನಾನು ಹೀಟ್ನ ಸಪ್ಲೈ ಮಾಡ್ತಿಲ್ಲ. ಹೀಟ್ನ ಸಪ್ಲೈ ಮಾಡ್ತಾ ಇಲ್ಲ ಅಂತ ಇನ್ ದ ಸೆನ್ಸ್ ದರ್ ಇಸ್ ನೋ ಹೀಟ್ ಇಸ್ ಅಪ್ಲೈಡ್, ದರ್ ಇಸ್ ನೋ ಎಫೆಕ್ಟ್ ಆಫ್ ಹೀಟ್, ಓಕೆ. ಬಟ್ ಇನ್ಸೈಡ್ ಮಾಲಿಕ್ಯೂಲ್ಸ್, ಇನ್ಸೈಡ್ ಸಿಸ್ಟಮ್ ನೋಡಿದ್ರೆ, ಓಕೆ, ಇನ್ಸೈಡ್ ಸಿಸ್ಟಮ್ ದೆರ್ ಆರ್ ಮಾಲಿಕ್ಯೂಲ್ಸ್, ಓಕೆ. ಸೊ ಫಸ್ಟ್ ಇದನ್ನ ಸ್ವಲ್ಪ ಕಮ್ಮಿ ತಗೊಳ್ಳೋಣ ಲೆಂತ್, ಓಕೆ, ರೈಟ್ ರೈಟ್. ಸೊ ಇವ್ ನೋಡಿ, ನಾನು ಪ್ರೆಷರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಓಕೆ. ಸೊ ಫಸ್ಟ್ ಇದನ್ನ ಕಮ್ಮಿ ಹೇಳ್ಕೊಳ್ಳೋಣ. ಹಾ, ಎಷ್ಟಿದೆ? ಓಕೆ, ಮಾಲಿಕ್ಯೂಲ್ಸ್ ಆರ್, ಓಕೆ. ಅಂಡ್ ಇನ್ನು ಪ್ರೆಷರ್ ನೋಡ್ಬೋದು 11.7 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇವಾಗ ನಾನು ಪ್ರೆಷರ್ನ ಇನ್ಕ್ರೀಸ್ ಮಾಡ್ತೀನಿ, ಏನಾಗುತ್ತೆ ವಾಲ್ಯೂಮ್ಗೆ ನೋಡೋಣ, ಓಕೆ. ವಾಲ್ಯೂಮ್ ಏನಾಗ್ತದೆ ನೀವು ನೋಡ್ಬೇಕಾದ್ರೆ ಏನ್ ಗೊತ್ತಾ, ಇದಲ್ಲ, ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಓಕೆ. ಇಲ್ಲಿ ಇದನ್ನ ಒನ್ ಸೆಕೆಂಡ್, ಎಸ್, ನೋಡಿ 18.5 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ, ಓಕೆ. And you see the spacing between the molecules, okay, spacing between the molecules ಜಾಸ್ತಿ ಇದೆ. Nothing but volume is more when pressure is at 18.5 atmospheric pressure, okay. So spacing ಅಂತಂದ್ರೆ nothing but 3D space, okay, 3D space is a more. ಯಾವಾಗ ನಾನು ಪ್ರೆಷರ್ ಇನ್ಕ್ರೀಸ್ ಮಾಡ್ತೀನಿ, ಇಲ್ಲಿ ನೋಡ್ಬೇಕು ನೀವು, ಪ್ರೆಷರ್ ನೋಡಿ ಇಲ್ಲಿ 18.5 ಇದೆ, pressure is increasing, pressure is increasing, pressure is increasing, 60, 65, okay, 69. You know, spacing between the molecules ಏನಾಯ್ತು, ಕಮ್ಮಿ ಆಯ್ತು. Spacing between the molecules nothing but a 3D space, nothing but a volume. So volume decrease ಆಗ್ತದೆ as pressure increases. ನೋಡಿ ನಾನು ಇನ್ಕ್ರೀಸ್ ಮಾಡ್ತೀನಿ, ಲಾಸ್ಟ್ ಗೆ ಎಗರೋಗ್ಬಿಡುತ್ತೆ, ಓಕೆ, ಪ್ರೆಷರ್ ಇನ್ಕ್ರೀಸ್ ಆದ್ರೆ. ಬಟ್ ಟೆಂಪರೇಚರ್ ಏನಾಗಿದೆ, ರಿಮೈನ್ಸ್ ಸೇಮ್, ಟೆಂಪರೇಚರ್ ಚೇಂಜ್ ಆಗ್ತಿಲ್ಲ. ನೋಡಿ ಸ್ಪೇಸಿಂಗ್ ಏನಾಯ್ತು, ಕಮ್ಮಿ ಆಗ್ತದೆ, ಕಮ್ಮಿ ಆಗ್ತದೆ, ಕಮ್ಮಿ ಆಗ್ತದೆ, ರೈಟ್? ಇನ್ನೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡ್ತೀನಿ, ಏನಾಗುತ್ತೆ ನೋಡೋಣ, ಓಕೆ. ಸ್ಪೇಸಿಂಗ್ ಕಮ್ಮಿ ಆಗ್ತದೆ, ಸ್ಪೇಸಿಂಗ್ ನೋಡಿ ಕಮ್ಮಿ ಆಗ್ತಾನೆ ಬರ್ತದೆ ಆಸ್ ಪ್ರೆಷರ್, ಎಸ್, ಲೆಟ್ ಗ್ರೋತ್. ಸ್ಪೇಸಿಂಗ್ ಬಿಟ್ವೀನ್, ಓಕೆ, ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಕಮ್ಮಿ ಆಗ್ತಾ ಹೋಗ್ತದೆ, ದಟ್ ಮೀನ್ಸ್ ವಾಲ್ಯೂಮ್ ಡಿಕ್ರೀಸ್ ಆಗ್ತಿದೆ. ವಾಲ್ಯೂಮ್ ಆಫ್ ದ ಕಂಟೈನರ್ ಸೇಮ್, ಬಟ್ ವಾಲ್ಯೂಮ್ ಬಿಟ್ವೀನ್, ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ಸ್ ಏನಾಗ್ತದೆ, ಕಮ್ಮಿ ಆಗ್ತದೆ, ಅಥವಾ ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಏನಾಗ್ತದೆ, ಕಮ್ಮಿ ಆಗ್ತದೆ ಆಸ್ ಪ್ರೆಷರ್ ಇಸ್ ಇನ್ಕ್ರೀಸ್ಡ್, ರೈಟ್? ಸೊ ಇಟ್ ಇಸ್ ದ ಇನ್ವರ್ಸಲಿ ಪ್ರಪೋರ್ಷನಲ್. ಪ್ರೆಷರ್ ಇನ್ಕ್ರೀಸ್ ಆದ್ರೆ ವಾಲ್ಯೂಮ್ ಡಿಕ್ರೀಸ್ ಆಯ್ತು, ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ಸ್, ಕರೆಕ್ಟಾ? ಅಥವಾ ಸ್ಪೇಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಕ್ಲಿಯರಾ? ರೈಟ್. ನೆಕ್ಸ್ಟ್, ಐಸೋಥರ್ಮಲ್ ಪ್ರಾಸೆಸ್. ಇಲ್ಲಿ ನೋಡಿ, ಟರ್ಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮಗೆ ಡೆಫಿನೇಷನ್ಸ್ ಕೇಳ್ತಾರೆ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ ಕೇಳ್ಬೋದು. ಐಸೋಥರ್ಮಲ್ ಪ್ರಾಸೆಸ್, ಐಸೋ ಅಂತ ಅಂದ್ರೇನು? ಐಸೋ same, thermal nothing but we are talking about heat ಅಥವಾ temperature, heat ಅಥವಾ temperature. ಇಲ್ಲಿ thermal I'll consider as a temperature, same temperature, okay. ಇಲ್ಲಿ ಏನಾಗ್ತದೆ, isothermal process is nothing but at a constant temperature, okay, at a constant temperature what happens to the volume and pressure according to the Boyle's law, okay. According to the Boyle's law we know that as pressure increases volume decreases, if pressure decreases volume increases, right? ಅದೇ ತಾನೆ? So ಇಲ್ಲಿ ನಮಗೆ isothermal process is nothing but during this process at a constant temperature the changes in the pressure and volume takes place at a constant temperature. So temperature constant ಅಂತ ಹೇಳಿದರೆ what happens to the internal energy, okay, what happens to the internal energy if there is no change in temperature ಅಂತ ಹೇಳಿದ್ರೆ what happens to the internal energy? Zero, okay, it is zero. According to the first law of a thermodynamic system ಪ್ರಕಾರ that is the dq dw plus du, that is heat energy provide ಮಾಡಿರೋದು ವರ್ಕ್ ಮತ್ತೆ ಇಂಟರ್ನಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ನಮಗೆ ಇಂಟರ್ನಲ್ ಎನರ್ಜಿ 0 ಆಗಿರೋದ್ರಿಂದ
ಟೋಟಲ್ ಹೀಟ್ ಎನರ್ಜಿ ಏನಾಗುತ್ತೆ, ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವರ್ಕ್ ನ ಯಾವ ತರ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಚೇಂಜ್ ಇನ್ ಅ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್, ವಾಟರ್ ಈಸ್ ಬಾಯ್ಲಿಂಗ್ ಎಟ್ 100 ಡಿಗ್ರಿ ಸೆಲ್ಸಿಯಸ್. ಏನಾಗುತ್ತೆ, ವಾಟರ್ ವೇಪರ್ ಆಗಿ ಆಗುತ್ತೆ. That means entire heat energy is used to convert water into water vapor. ಅಲ್ಲಿ ವರ್ಕ್ ಆಯ್ತು. ಯಾವ ವರ್ಕ್ ಆಯ್ತು, ಈ ವಾಟರ್ ವೇಪರ್ ಆಗಿ ಕನ್ವರ್ಟ್ ಮಾಡೋ ವರ್ಕ್ ಆಯ್ತು. ಇಂಟರ್ನಲ್ ಎನರ್ಜಿ, ದಟ್ ಇಸ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, 0. That means entire heat energy is used to change the state of the substance. The amount of heat is applied to the system dq is external work done dw by the gas. ಇದು with respect to state of the matter. ಬಟ್ ಇಲ್ಲಿ ನಮಗೆ with respect to gas ನ ಡಿಫೈನ್ ಮಾಡ್ತಿದ್ವಿ. ಎಂಟೈರ್ ಹೀಟ್ ಎನರ್ಜಿನ ಏನಾಗಿ ಕನ್ವರ್ಟ್ ಮಾಡ್ಕೋಬಹುದು, ವರ್ಕ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಯಾವಾಗ, ಎಟ್ ಎ ಕಾನ್ಸ್ಟಂಟ್ ಟೆಂಪರೇಚರ್. ಕಂಡೀಷನ್ ಅಪ್ಲೈ at a constant temperature. Now, work done in an isothermal process. Isothermal process ಅಂದ್ರೆ ನಮಗೆ ಗೊತ್ತಾಯ್ತು. During this process, okay, the temperature remains constant. Temperature remains constant. Hence, internal energy, that is change in internal energy, becomes 0. Okay. Now, let us consider 1 mole again. N is equals to 1. Okay. An ideal gas kept inside a cylinder having perfectly non-conducting walls, that means adiabatic walls. Perfectly conducting base, this is dithermic. ಈ ಎರಡು ಇದೆಯಲ್ಲ, ಈ ಎರಡು ವಾಲ್ಸ್ ಏನಿದೆಯಲ್ಲ ಅದೆಲ್ಲ adiabatic wall, that means non-conducting walls. ಅಂಡ್ ಕೆಳಗಡೆ ಬೇಸ್ ಏನಿದೆಯಲ್ಲ, ಇಲ್ಲಿ ಏನಿದೆ ಅಂತಂದ್ರೆ ಮಾಲಿಕ್ಯೂಲ್ಸ್ ಇದೆ. ಓಕೆ, ಮಾಲಿಕ್ಯೂಲ್ಸ್ ಇದೆ. But it is a 1 mole of a gas. Okay, 1 mole of a gas. Okay, base or let the cylinder be fitted with the frictionless piston. This is a piston. And area of a cross section A. This one. Okay, so illi area A. Let dW be the work done by the gas when piston move up through a small distance x. ನೋಡಿ, ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ, ಇದ್ರ ಮೇಲೆ ಫೋರ್ಸ್ ನ ಅಪ್ಲೈ ಮಾಡುತ್ತೆ. ಯಾವ್ದ್ರ ಮೇಲೆ, ಪಿಸ್ಟನ್ ಮೇಲೆ. ಈ ಪಿಸ್ಟನ್ ಏನಾಗುತ್ತೆ, ಮೂವ್ ಅಪ್ ಆಗುತ್ತೆ. ಸೊ ಈ ಪಿಸ್ಟನ್ ಮೇಲ್ಗಡೆ ಅಪ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ. ಸೊ ದಟ್ ಮೀನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಡಿಸ್ಟೆನ್ಸ್ ನಾನು ಏನ್ ಕನ್ಸಿಡರ್ ಮಾಡ್ಕೋತೀನಿ, dx ಅಂತ ಕನ್ಸಿಡರ್ ಮಾಡ್ಕೋತೀನಿ. ದೆನ್ ವಾಟ್ ಈಸ್ ದ ವರ್ಕ್ ಡನ್ ಬೈ ಎ ಸಿಸ್ಟಮ್? ಸೊ ಇಲ್ಲಿ ನೋಡಿ, ಸ್ಮಾಲ್ ವರ್ಕ್ ಡನ್, ಸ್ಮಾಲ್ ಡಿಸ್ಟೆನ್ಸ್ ಆಗಿದೆ, ಸ್ಮಾಲ್ ವರ್ಕ್ ಡನ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ದಟ್ ಈಸ್ dw, ದಟ್ ಈಸ್ ಈಕ್ವಲ್ಸ್ ಟು p ಇಂಟು dv ಅಕಾರ್ಡಿಂಗ್ ಟು ವರ್ಕ್ ಡನ್. ಎಲ್ಲಿ ಸರ್ ಇದು ಅಂತಂದ್ರೆ ಆಲ್ರೆಡಿ ಡಿರೈವ್ ಮಾಡಿದ್ವಿ. ಇಲ್ಲಿ ಓಕೆ, ಇಲ್ಲಿ ಡಿರೈವ್ ಮಾಡಿದೀವಿ. ಎಸ್, ಇವ ನನಗೆ ಟೋಟಲ್ ವರ್ಕ್ ಡನ್ ಬೇಕು ಅಂತಂದ್ರೆ, ಟೋಟಲ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಥವಾ ಟೋಟಲ್ ವರ್ಕ್ ಡನ್ ಬೈ ದೀಸ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಯಾವ ತರ ಕನ್ಸಿಡರ್ ಮಾಡಬಹುದು, ಆನ್ ಇಂಟಿಗ್ರೇಷನ್. ಓಕೆ, ಸೊ ಆನ್ ಇಂಟಿಗ್ರೇಷನ್, ಏನಾಗುತ್ತೆ, that is W, that is equals to integration P into dV. ಇಲ್ಲಿ ವಾಲ್ಯೂಮ್ ಏನಾಗುತ್ತೆ, ಫಸ್ಟ್ ಇಷ್ಟಿತ್ತು ಇನಿಷಿಯಲ್ ವಾಲ್ಯೂಮ್, ಇದು ಇಲ್ಲಿವರೆಗೆ ಬಂದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ? ಇನ್ಕ್ರೀಸ್ ಆಗುತ್ತೆ. ಡೆಫಿನೆಟ್ಲಿ ವರ್ಕ್ ಡನ್ ವಿಲ್ ಬಿ ಪಾಸಿಟಿವ್. ಓಕೆ, ಸೊ ಇಲ್ಲಿ ವಾಲ್ಯೂಮ್ ಇನಿಷಿಯಲ್ ಅಂಡ್ ವಾಲ್ಯೂಮ್ ಫೈನಲ್. ಸೊ V1 V2 ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ, ವಾಲ್ಯೂಮ್ ಇನಿಷಿಯಲ್ ಅಂಡ್ ವಾಲ್ಯೂಮ್ ಫೈನಲ್. ಅಂಡ್ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ equation 1. ಸೊ ಫ್ರಮ್ ಐಡಿಯಲ್ ಗ್ಯಾಸ್, ಓಕೆ, from ideal gas, as mole of the gas it is a 1, you can consider it as a PV is equals to RT. So ಇಲ್ಲಿ ನಮಗೆ P ವ್ಯಾಲ್ಯೂ ನ ಬೇಕು. So RT divided by V. Okay, so ಇದು equation 1. So put equation 2 in equation 1. That means W, that is equals to initial volume to the final volume, where P is RT divided by V into dV. ಕರೆಕ್ಟಾ? ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು
ವಾಟ್ ಈಸ್ ದ ಪ್ರಾಸೆಸ್? ಇಟ್ ಇಸ್ ದ ಐಸೋಥರ್ಮಲ್. ಐಸೋಥರ್ಮಲ್ ಪ್ರಾಸೆಸ್ ಅಂತಂದ್ರೆ temperature is constant, R is, that is a gas constant. It is both R and T are constant. Take it outside. So outside ತಗೊಂಡ್ರೆ ಏನಾಗುತ್ತೆ? Work done RT integration V1 to V2, that is dV divided by V. Okay, and ನಿಮಗೆ ಗೊತ್ತಿದೆ integration. Okay, integration of 1 by x into dx, that is ln ಅಥವಾ log base e x from the mathematics. Okay, so from mathematics ಅದರ ಪ್ರಕಾರ ಬರೆದ್ರೆ that is rt. Okay, so that is log base e v, that is v1 v2. so substitute ಮಾಡಿದ್ರೆ values ನ rt upper limit, okay, upper limit ಯಾವುದು v2, log base e lower limit v1. okay, so further simplification ನೋಡೋಣ. so that w rt ಇದನ್ನ according to log, okay, log rules ಪ್ರಕಾರ ಹೇಳೋದಾದ್ರೆ it is the division, that is nothing but log base e, okay, log base e v2 divided by v1. log rules ನ ನೋಡ್ಕೊಳ್ಳೋ ಒಂದ್ಸತಿ. ಓಕೆ, ಸೊ ಇಲ್ಲಿ ಪ್ಲಸ್ ಆಗಿದ್ರೆ ಪ್ರಾಡಕ್ಟ್ ಬರ್ತಾ ಇತ್ತು, ಇಲ್ಲಿ ನೆಗೆಟಿವ್ ಇರೋದ್ರಿಂದ ಡಿವೈಡ್ ತಗೊಳ್ತಿದ್ವಿ. ಓಕೆ, ರೈಟ್. ಸೊ w that is equals to rt log base e v2 divided by v1. okay, clear? suppose in terms of it is in terms of a volume alva. what if I write in terms of a pressure? ಯಾಕಂದ್ರೆ it is relation between pressure and volume, right? ಸೊ ಇವಾಗ ಒಂದು ಸ್ಟೇಟ್ ಇಂದ ಅಂದ್ರೆ P1 V1 ಸ್ಟೇಟ್ ಇಂದ P2 V2 ಸ್ಟೇಟಿಗೆ ಬಂದಿದೆ ಆನ್ ಅ ಹೀಟಿಂಗ್. ಓಕೆ, ಆನ್ ಅ ಹೀಟಿಂಗ್. ಇವಾಗ ಏನಾಗುತ್ತೆ ಇಲ್ಲಿ ಅಕಾರ್ಡಿಂಗ್ ಟು PV is equals to RT ಅಲ್ವಾ? ಸೊ ಇಲ್ಲಿ ನೀವು ನೋಡ್ಬೋದು ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ದಾಟ್ ಮೀನ್ಸ್ PV is equals to ಕಾನ್ಸ್ಟೆಂಟ್. ಇಲ್ಲಿ ಸಿಸ್ಟಮ್ ಚೇಂಜ್ ಆಗ್ತದೆ ಅಂದ್ರೆ ಒಂದು ಸ್ಟೇಟ್ ಟು ಅನದರ್ ಸ್ಟೇಟ್ ಅಥವಾ ಒನ್ ಫೇಸ್ ಇಂದ ಅನದರ್ ಫೇಸ್ ಹೋದ್ರೆ P1 V1 that is equals to P2 V2 ಆಗುತ್ತೆ. ಸೊ ಇದನ್ನೇ ನಾವು V2 divided by V1 ಗೆ ಕನ್ವರ್ಟ್ ಮಾಡ್ಕೊಂಡ್ರೆ that is P1 divided by P2. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ಗೆ ತಗೊಂಡೋಗೋಣ. ಸೊ ವರ್ಕ್ ಡನ್, that is okay for n molecules ಅಂತ, ಸಾರಿ n moles, for n mole of gas ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ in terms of a volume that is nRT log base e v2 divided by v1. next one ಇದನ್ನ ln ಅಂತಾನೂ ಬರಿಬಹುದು. ಓಕೆ, this one ನ ln ಅಂತಾನೂ ಬರಿಬಹುದು, ರೈಟ್? in terms of pressure ಅಲ್ಲಿ ಬರೆದ್ರೆ log base e P1 divided by P2. ಸೊ ಇಲ್ಲಿ ಲಾಗ್ ಬದಲು, ಓಕೆ, ಲಾಗ್ ಇ ಬೇಸ್ ಬದಲು ನಾವೇನ್ ಬರೆಯೋಣ 2.303 nRT log base 10 V2 divided by V1. okay, or 2.303 nRT log base 10 P1 divided by P2. ಐ ನೋ ನಿಮಗೆ ಡೌಟ್ ಇದೆ. ಸೊ ಲಾಗ್ ಬೇಸ್ ಎಕ್ಸ್ ಅಂತ ಇದ್ರೆ ಇದನ್ನ ಯಾವ ತರ ಕನ್ವರ್ಟ್ ಮಾಡ್ಬೋದು? 2.303 ಲಾಗ್ ಬೇಸ್ 10 ಎಕ್ಸ್ ಅಂತ ಬರಿಬಹುದು ಫ್ರಮ್ ಹಿಯರ್. ಓಕೆ, ಇದೇ ಫಾರ್ಮ್ನ ಇಲ್ಲಿ ಯೂಸ್ ಮಾಡಿರೋದು. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಲ್ಯಾನ್ ಅಂತಾನು ಬರ್ದಿರ್ತಾರೆ. ಇದನ್ನ ಯಾವ ತರ ಬರ್ದಿರ್ತಾರೆ ಗೊತ್ತಾ? ಇದು ಆಕ್ಚುಲಿ ಸೊ ಟೆಕ್ಸ್ಟ್ ಬುಕ್ ಗಳಲ್ಲಿ ಹೇಗೆ ಬರ್ತಾರೆ? nRT ln V2 divided by V1 ಅಥವಾ nRT ln P1 divided by P2, ನ್ಯಾಚುರಲ್ ಲಾಗ್ ಅಂತೇಳಿ. ಓಕೆ,
ನ್ಯಾಚುರಲ್ ಲಾಗ್ ಅಂತೇಳಿ ಅರ್ಥ. ಫೈನ್. ನೆಕ್ಸ್ಟ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಂದ್ರೆ ಏನು? ಅಡಿಯಾಬ್ಯಾಟಿಕ್ ವಾಲ್. ಓಕೆ, ಅಡಿಯಾಬ್ಯಾಟಿಕ್ ವಾಲ್ ಇದ್ರೆ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಆಲ್ರೆಡಿ ನಾವು ನೋಡಿದೀವಿ. ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಅಂದ್ರೆ there is no change in heat energy, that is equals to dq. ಅಂದ್ರೆ during this process there is no exchange of heat between the system and the surrounding, or the heat is neither enters the system or nor leave the system. There is no exchange of heat ಅಂತಂದ್ರೆ ಎಂಟ್ರಿನೂ ಆಗಲ್ಲ ಎಕ್ಸಿಟ್ನೂ ಆಗಲ್ಲ. ಯಾವುದು? ಹೀಟ್. ರೈಟ್. ಸೊ ಅಕಾರ್ಡಿಂಗ್ ಟು ಫಸ್ಟ್ ಲಾ ಬಗ್ಗೆ ಮಾತಾಡಿದ್ರೆ dq that is equals to dw plus du. Okay, so dq according to adiabatic process, okay, adiabatic process ಆಗಿರೋದ್ರಿಂದ dq is equals to 0 is equals to dw plus du, ಅಥವಾ dw that is equals to minus du. ಏನ್ ಇಂಡಿಕೇಟ್ ಮಾಡುತ್ತೆ ಗೊತ್ತಾ? ವರ್ಕ್ ಡನ್ ಬೈ ದ ಸಿಸ್ಟಮ್. ಓಕೆ, ಸಾರಿ, ವರ್ಕ್ ಡನ್ ಆನ್ ದ ಸಿಸ್ಟಮ್. ಸೊ ಇಲ್ಲಿ ಡಿ ಡಬ್ಲ್ಯೂ ನಿಮಗೆ ನೆಗೆಟಿವ್ ಡಿ ಯು ಯಾಕೆ ಬಂತು? ಯಾವಾಗ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆಗ್ತಿರ್ಬೇಕಾದ್ರೆ ಟೆಂಪರೇಚರ್ ಏನಾಗುತ್ತೆ? ಫಾಲ್ ಆಗುತ್ತೆ. ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ವೆನ್ ಟೆಂಪರೇಚರ್ ಇಸ್ ಡಿಕ್ರೀಸಿಂಗ್, that indicates, okay, work done that is equals to negative of internal energy. Okay, internal energy ಅಂದ್ರೆ ನೆಗೆಟಿವ್ ಅಂತಂದ್ರೆ ಡಿಕ್ರೀಸಿಂಗ್ ಅಂತ. ಯಾವ್ದು ಡಿಕ್ರೀಸ್ ಆಗ್ತದೆ? ಟೆಂಪರೇಚರ್ ಡಿಕ್ರೀಸಿಂಗ್ ಅಂತ ಅರ್ಥ. ಕ್ಲಿಯರಾ ಸರ್? ಇದು ಎಲ್ಲಿ ಯೂಸ್ ಆಗುತ್ತೆ? ಇನ್ ನೆಗೆಟಿವ್ ಡಿ ಯು, ನೆಗೆಟಿವ್ ಟೆಂಪರೇಚರ್ ಫಾಲ್ ಎಲ್ಲಿ ಯೂಸ್ ಆಗುತ್ತೆ? ಕಾರ್ನಾಟ್ ಇಂಜಿನ್ ಅಲ್ಲಿ, ಸೈಕ್ಲಿಕ್ ಪ್ರಾಸೆಸ್ ಬರುತ್ತಲ್ಲ ಅಲ್ಲಿ. ಓಕೆ, ರೈಟ್. ಪಿ ವಿ ಡಯಾಗ್ರಾಮ್, ಇದರಲ್ಲಿ ವೇರಿಯೇಷನ್ ಆಫ್ ಅ ಪ್ರೆಷರ್, ವಾಲ್ಯೂಮ್ ಆಫ್ ಅ ಗಿವನ್ ಮಾಸ್ ಆಫ್ ದ ಗ್ಯಾಸ್ ಡ್ಯೂರಿಂಗ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ವೇರಿಯೇಷನ್ ಆಫ್ ಅ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಬರುತ್ತೆ. ರೈಟ್ ನಾವು ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಪ್ರೆಷರ್ ಅಂಡ್ ವಾಲ್ಯೂಮ್. ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಪ್ರಕಾರ ನಮಗೆ ಗೊತ್ತಾಯ್ತು, ಅಕಾರ್ಡಿಂಗ್ ಟು ಫಸ್ಟ್ ಲಾ that is a dw plus a du. ಕರೆಕ್ಟಾ? yes. As it is the adiabatic process, that is the dq is equals to 0. ಇದನ್ನ ನಾನು ಏನು ಮಾಡ್ಬೋದು? 0 that is equals to dw plus a du ಅಂತ ಬರಿಬೋದು. ಆ್ಯಂಡ್ ಇದನ್ನ ಸ್ವಲ್ಪ ಇಂಟರ್ಚೇಂಜ್ ಮಾಡಿ ಬರಿತೀನಿ. dw ಯಾವ ತರ ಬರಿಬೋದು? p ಇಂಟು dv. ಓಕೆ, ಪ್ಲಸ್ du ಯಾವ ತರ ಬರಿಬೋದು? cv ಇಂಟು dt that is equals to 0. ಇಕ್ವೇಶನ್ 1. ಹೇಗೆ ಸರ್ ಇದು dw ಅಂದ್ರೆ ಗೊತ್ತಾಯ್ತು, p dv ಅಂತ ಬರಿಬೋದು ಅಂತ. ಬಟ್ ವಾಟ್ ಅಬೌಟ್ ದಿಸ್ du, ಇಂಟರ್ನಲ್ ಎನರ್ಜಿ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಲ್ಲಿ ಡಿರೈವ್ ಮಾಡಿದೀವಿ. ಎಲ್ಲಿ ಗೊತ್ತಾ? ಹಾ, dq is equals to cv dt. ಓಕೆ, ಸೊ dq ಆಯ್ತು. ಸೊ ನೆಕ್ಸ್ಟ್ ಒನ್ ಇಲ್ಲಿ du ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ನೋಡಿ. du ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ du that is equals to cv into dt. ಇದನ್ನ ನಾವು ಇಲ್ಲಿ ಬರ್ದಿರೋದು. ಕ್ಲಿಯರಾ? cv into dt. ರೈಟ್. ಸೊ ನೆಕ್ಸ್ಟ್, from ideal gas pv is equals to rt. ಓಕೆ, pv is equals to rt. ಇವಾಗ ಡಿಫರೆನ್ಶಿಯೇಟ್ ಮಾಡೋಣ. ಓಕೆ, ಡಿಫರೆನ್ಶಿಯೇಟ್. ಇಲ್ಲಿ ಪ್ರಾಡಕ್ಟ್ ರೂಲ್ ಅಂದ್ರೆ ಫಸ್ಟ್ p ಕೀಪ್ ಇಟ್ ಆಸ್ ಇಟ್ ಇಸ್, ಡಿಫರೆನ್ಶಿಯೇಷನ್ ಆಫ್ v that is the dv ಪ್ಲಸ್ ಇವಾಗ v ನ ಕಾನ್ಸ್ಟೆಂಟ್ ಆಗಿಡೋಣ, ಡಿಫರೆನ್ಶಿಯೇಷನ್ ಆಫ್ dp ಅಂದ್ರೆ ಪ್ರೆಷರ್ that is equals to r ಕಾನ್ಸ್ಟೆಂಟ್ ಆಗಿರೋದು ಕೀಪ್ ಇಟ್ ಆಸ್ ಇಟ್ ಇಸ್ ಅಂಡ್ dt ಡಿಫರೆನ್ಶಿಯೇಷನ್ ಆಫ್ ಅ ಟೆಂಪರೇಚರ್ that is the dt. ನಾನು dt ಗೆ ಅರೇಂಜ್ ಮಾಡ್ಕೋತೀನಿ. that is the dt equals to p into dv plus v into dp divided by r ಅಂತ ಕ್ಯಾನ್ಸಲ್ ಮಾಡ್ಕೋತೀನಿ. ಇದನ್ನ ಇಕ್ವೇಶನ್ 2. ಫೈನ್. ಇದು ನಿಮ್ಮ NCERT ಇಲ್ಲ, ಡೈರೆಕ್ಟ್ ಆಗಿ ಬರ್ದ್ಬಿಟ್ಟಿದ್ದಾರೆ, ಬಟ್ ಯು ವಿಲ್ ಗೆಟ್ ಕನ್ಫ್ಯೂಷನ್ ಅದು ಹೇಗೆ ಬಂತು ಅನ್ನೋದು. ಓಕೆ, ಅದಕ್ಕೆ ನಾನು ರಿಲೇಷನ್ ಬರೀತಾ ಇದ್ದೀನಿ. ಸೊ ಫಸ್ಟ್ ಒನ್ ನೋಡಿ, ಈ ಇಕ್ವೇಶನ್ 2 ನ ಪಟ್ ಇಕ್ವೇಶನ್ 2
ಏನು 1 ಏನಾಗುತ್ತೆ ಸೊ P as it is P into dV as it is plus CV as it is ಓಕೆ dt ಪ್ಲೇಸ್ ಅಲ್ಲಿ ಓಕೆ ಏನಿದೆ P into dV plus V into dP divided by R that is equals to 0 ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ RP into dV plus CV into CV into P into dV plus CV into V dP that is equals to 0 ಸರ್ ಇದು ಡಿವೈಡೆಡ್ ಬೈ R ಇದೆಯಲ್ಲ ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ 0 into R ಏನಾಗುತ್ತೆ ದಟ್ ಈಸ್ 0 ಆಗುತ್ತೆ ಇವಾಗ dV ಎಲ್ಲೆಲ್ಲಿದೆ ನೋಡಿ dV and P ಕಾನ್ಸ್ಟೆಂಟ್ ಆಗಿದೆ ಈ ಎರಡರಲ್ಲಿ P into dV ನ ಕಾನ್ಸ್ಟೆಂಟ್ ಆಗಿ ತಗೊಳ್ಳಿ ಓಕೆ ಮಿಕ್ಕಿದಷ್ಟು ಇದರಲ್ಲಿ R ಇದರಲ್ಲಿ CV ಪ್ಲಸ್ CV into V into dP that is equals to 0 ಓಕೆ ಸೊ ಮೇಯರ್ಸ್ ರಿಲೇಷನ್ ಗೊತ್ತಿದೆಯಲ್ಲ ಓಕೆ ಫ್ರಮ್ ಮೇಯರ್ಸ್ ರಿಲೇಷನ್ ಏನ್ ಹೇಳುತ್ತೆ CP minus CV that is equals to R. CP is nothing but R plus CV. Correcta? Yes, sir. So, ಇವಾಗ ಇದು equation 3 ಅಂತ ಅನ್ಕೋಣ 1, 2, 3. Okay. Equation 3 becomes okay P into dV into CP. ಹೇಗೆ P into dV as it is R plus CV ಏನಿದೆ CP ಇದೆ plus CV into V into dP that is equals to 0 ಕರೆಕ್ಟಾ dP V into dP yes ಸೊ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡೋಕ್ಕಾಗಲ್ಲ ಇಲ್ಲಿ ಯಾಕೆ ನೋಡಿ ಇಲ್ಲಿ dV ಪ್ರೆಷರ್ ಇದೆ ಇಲ್ಲಿ dP ವಾಲ್ಯೂಮ್ ಇದೆ ದೇರ್ ಫೋರ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಡಿವೈಡ್ ಬೈ P into V ಇವು ಮಾಡಿದ್ರೆ ಏನಾಗುತ್ತೆ CP into P into dV divided by PV plus V into CV dP divided by PV that is equals to 0 divided by PV ಅಂದ್ರೂ still it is a 0 okay now ಇವಾಗ ನೀವು ನೋಡ್ಬೋದು PP get cancel VV get cancel ಮಿಕ್ಕಿದೆಷ್ಟು CP dV divided by V plus CV dP divided by P that is equals to 0 ಇಲ್ಲಿ again CV ನ ಡಿವೈಡ್ ಮಾಡ್ತೀನಿ ಇವಾಗ ಏನಾಗುತ್ತೆ CP divided by CV dV divided by V plus ಇಲ್ಲಿ CV divided by CV ಅಂತಂದ್ರೆ 1 ಆಗುತ್ತೆ therefore I'll write directly dP divided by P that is equals to 0 and we know that okay so we know that gamma that is equals to CP divided by CV okay so ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಏನಾಗುತ್ತೆ that is gamma dV divided by V plus dP divided by P that is equals to 0 okay on integration ನಮ್ಗೆ ಆಲ್ರೆಡಿ ಗೊತ್ತಿದೆ that is integration 1 by x into dx okay ಏನಾಗುತ್ತೆ log base e x ಆಗುತ್ತೆ ln x ಅಥವಾ 1 by x into dx that is equals to ln x ಯಾವ್ದಾದ್ರೂ ಬರಿಬಹುದು okay now so gamma it is a constant keep it as it is what about this dv divided by okay ಇಲ್ಲಿ ಬರೀತೀನಿ on integration so 1 divided by v into dv plus integration 1 divided by p into dp that is equals to 0 okay now on integration ಮಾಡಿದ್ಮೇಲೆ okay on integration ಮಾಡಿದ್ಮೇಲೆ gamma as it is this one becomes a ln v plus ln p that is equals to ln c ಈ ln c ಅನ್ನೋದು integration constant okay integration constant okay integration constant okay integration constant so ಇಲ್ಲಿ ನಿಮಗೆ ನಾರ್ಮಲ್ ಆಗಿ
ಏನು ಎಕ್ಸ್ಪೊನೆನ್ಷಿಯಲ್ ರೂಲ್ ಪ್ರಕಾರ ಹೇಳೋದಾದ್ರೆ ಲಾಗ್ ಅಥವಾ ಲ್ಯಾನ್, ಓಕೆ, ಲ್ಯಾನ್ ಅಥವಾ ಲಾಗ್ ಯಾವ್ದಾದ್ರು ಬರಿಬೋದು. ಓಕೆ, ಸೊ ಲಾಗ್ ಎಕ್ಸ್ ವೈ ಈ ತರ ಇತ್ತಂದ್ರೆ ಇದನ್ನ ಯಾವ ತರ ಬರಿಬೋದು, ಲ್ಯಾನ್ ಎಕ್ಸ್ ಪವರ್ ವೈ ಅಂತ ಬರಿಬೋದು. ಸೊ ಎಲ್ಲೂ ಅಷ್ಟೇ ಸೇಮ್ ಇದೇ ರೀತಿ ಬರೀತೀನಿ. ಸೊ ಲ್ಯಾನ್ ವಿ, ಓಕೆ, ಸೊ ಇಲ್ಲಿ ನಿಮಗೆ ಲಾಗ್ ಎಲ್ಲ ಬರೀಲ್ಲ, ಲಾಗ್ ಎಲ್ಲ ಬರೀತೀನಿ. ಲಾಗ್ ವಿ ಪ್ಲಸ್ ಲಾಗ್ ಪಿ, ಏನೋ ಬರ್ದಿಲ್ಲ ಅಂದ್ರೆ ಇ ಅಂತಾನೆ. ಓಕೆ, ಸೊ ಇದು ಲಾಗ್ ಸಿ. ಸೊ ಇದು ಇಂಟಿಗ್ರಲ್ ಕಾನ್ಸ್ಟೆಂಟ್. ನಾ ಸೊ ಲಾಗ್ ವಿ ಪವರ್ ಗಾಮಾ ಪ್ಲಸ್ ಲಾಗ್ ಪಿ ದಟ್ ಈಸ್ ಈಕ್ವಲ್ಸ್ ಟು ಲಾಗ್ ಸಿ. ಓಕೆ, ಸೊ ಇಲ್ಲಿ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಇದನ್ನ ನಾವು ಲಾಗ್ ಎಕ್ಸ್ ವೈ ಪ್ರಾಡಕ್ಟ್ ಬರಿಬಹುದು. ಅದೇ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಅಂತಿತ್ತಂದ್ರೆ ಇದನ್ನ ಲಾಗ್ ಎಕ್ಸ್ ಬೈ ವೈ ಅಂತ ಬರಿಬಹುದು. ಓಕೆ, ಸೊ ದೀಸ್ ಆರ್ ಬೇಸಿಕ್ ರೂಲ್ಸ್. ಓಕೆ, ನಾ ಎರಡು ಪ್ಲಸ್ ಆಗಿರೋದ್ರಿಂದ ಪ್ರಾಡಕ್ಟ್ ರೂಲ್ ಅಲ್ಲಿ ಬರಿಬಹುದು. ಲಾಗ್ ವಿ ಪವರ್ ಗಾಮಾ ಇಂಟು ಪಿ ದಟ್ ಈಸ್ ಈಕ್ವಲ್ಸ್ ಟು ಲಾಗ್ ಸಿ. ಸೊ ಎರಡು ಕಡೆ ಲಾಗ್ ಇರೋದ್ರಿಂದ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಒನ್ ವೈ ವಿ ಪವರ್ ಗಾಮಾ ಇಂಟು ಪಿ. ಈ ಲಾಗ್ ಸಿ, ಸಿ ಅನ್ನೋದು ಕಾನ್ಸ್ಟೆಂಟ್ ತಾನೆ, ದಟ್ ಈಸ್ ದ ಕಾನ್ಸ್ಟೆಂಟ್, ದಟ್ ಈಸ್ ಕಾನ್ಸ್ಟೆಂಟ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಯೂಸ್ ಆಗುತ್ತೆ, ಅಗೇನ್ ನಿಮಗೆ ಕಾರ್ನಾಟ್ ಎಂಜಿನ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವಿ ಪವರ್ ಗಾಮಾ, ವಿ ಪವರ್ ಗಾಮಾ ಪಿ ತಾನೆ, ಪ್ರೆಷರ್, ಪ್ರೆಷರ್ ಅಂಡ್ ವಾಲ್ಯೂಮ್, ಎಸ್, ಕಾನ್ಸ್ಟೆಂಟ್. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ವೇರಿಯೇಷನ್ ಆಫ್ ಅ ಪ್ರೆಷರ್ ಅಂಡ್ ವಾಲ್ಯೂಮ್. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್. ಅಂಡ್ ಐ ವಾಂಟ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಅಂಡ್ ಟೆಂಪರೇಚರ್. ಓಕೆ, ಪ್ರೆಷರ್ ಅಂಡ್ ಟೆಂಪರೇಚರ್ ಅಲ್ಲಿ ಬೇಕಂದ್ರೆ ಐಡಿಯಲ್ ಗ್ಯಾಸ್ ಪ್ರಕಾರ, ಓಕೆ, ಐಡಿಯಲ್ ಗ್ಯಾಸ್ ಪ್ರಕಾರ ಪಿ ವಿ ಇಸ್ ಈಕ್ವಲ್ಸ್ ಟು ಆರ್ ಟಿ ಅಂತ ಹೇಳಿದ್ರೆ ವಿನ ಎಲಿಮಿನೇಟ್ ಮಾಡಬೇಕು. ವಿನ ಎಲಿಮಿನೇಟ್ ಮಾಡ್ಬೇಕಂದ್ರೆ ವಿ ಇಸ್ ಈಕ್ವಲ್ಸ್ ಟು ಆರ್ ಟಿ ಡಿವೈಡೆಡ್ ಬೈ ಪಿ. ಸೊ ಇಲ್ಲಿ ಏನಾಗುತ್ತೆ, ವಿ ವ್ಯಾಲ್ಯೂ ಆರ್ ಟಿ ಡಿವೈಡೆಡ್ ಬೈ ಪಿ ಗಾಮಾ ಇಂಟು ಪಿ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಆರ್ ಅನ್ನೋದು ಗ್ಯಾಸ್ ಕಾನ್ಸ್ಟೆಂಟ್, ದೇರ್ ಫೋರ್ ಟಿ ಪವರ್ 5 divided by p power, sorry, not y, it is a gamma into p that is equals to constant divided by r. So ಎರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇದನ್ನ ಸಿ ಡ್ಯಾಶ್ ಅಂತ ಬರ್ಕೋತೀನಿ. ಸ್ಟಿಲ್ ಯು ಕ್ಯಾನ್ ರೈಟ್ ಇಟ್ ಆಸ್ ಅ ಕಾನ್ಸ್ಟೆಂಟ್ ಓನ್ಲಿ. ಓಕೆ, ಕಾನ್ಸ್ಟೆಂಟ್ ಸಿ ಡ್ಯಾಶ್. ನಾ ಮೇಲ್ಗಡೆ ತಂದ್ರೆ ಏನಾಗುತ್ತೆ, ದಟ್ ಇಸ್ ಟಿ ಪವರ್ ವೈ ಗಾಮಾ, ಸಾರಿ 1 minus gamma that is equals to constant. Okay, so this is in terms of pressure and temperature, and you want a temperature and volume. Okay, one more form, temperature and volume. Temperature and volume ಬೇಕು ಅಂತಂದ್ರೆ ಪ್ರೆಷರ್ ನ ರಿಪ್ಲೇಸ್ ಮಾಡಬೇಕು. ಸೊ ಗಾಮಾ ಅಂಡ್ ಪ್ರೆಷರ್ ರಿಪ್ಲೇಸ್ ಮಾಡಿದ್ರೆ RT divided by V, ಈ ಈಕ್ವೇಷನ್. ಫಸ್ಟ್ ಈ ಫಾರ್ಮುಲಾ ಬರ್ಕೊಳ್ಳೋಣ, ವಿ ಪವರ್ ಗಾಮಾ ಇಂಟು ಪಿ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ, ಅಂಡ್ ವಿ ಪವರ್ ಗಾಮಾ ಪಿ ವ್ಯಾಲ್ಯೂನ ನೋಡ್ಕೊಂಡ್ರೆ ಆರ್ ಟಿ ಡಿವೈಡೆಡ್ ಬೈ ವಿ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಅಂಡ್ ಇಲ್ಲಿ ನೀವು ನೋಡ್ಬೋದು again r ಅನ್ನೋದು ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ಸೈಡ್, v gamma t divided by v that is equals to constant. ಓಕೆ, ಅಂಡ್ ಮೇಲ್ಗಡೆ ತಂದ್ರೆ ಏನಾಗುತ್ತೆ, v ಪವರ್ ಗಾಮಾ ಮೈನಸ್ 1 t that is equals to constant. ಇದೆಲ್ಲಿ ಯೂಸ್ ಆಗುತ್ತೆ, ಅಗೇನ್ ಕಾರ್ನಾಟ್ ಇಂಜಿನ್ ಅಲ್ಲಿ ಯೂಸ್ ಆಗುತ್ತೆ. ಎಫಿಷಿಯನ್ಸಿ ಫೈಂಡ್ ಮಾಡಬೇಕಾದ್ರೆ ಕಾರ್ನಾಟ್ ಇಂಜಿನ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ಗೆಟಿಂಗ್ ಮೈ ಪಾಯಿಂಟ್ ನೌ. So this is in terms of volume and temperature. So this is in terms of pressure and volume. This is in terms of pressure and temperature. That is in terms of volume and temperature. Okay.
So this is, you can consider it as a variation. Pressure, yes, temperature T. ಕ್ಲಿಯರಾ? ಸೊ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಎನ್ ಸಿ ಆರ್ ಟಿಯಲ್ಲಿ. ಸೊ ಡೈರೆಕ್ಟ್ ಇದನ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ, ಸ್ವಲ್ಪ ಕೇರ್ಫುಲ್. ನೆಕ್ಸ್ಟ್, ಪಿ ವಿ ಡಯಾಗ್ರಾಮ್ ಅಲ್ಲಿ ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರಾಸೆಸ್. ಇದರಲ್ಲಿ ಏನಾಗುತ್ತೆ, ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು 0. ಅಕಾರ್ಡಿಂಗ್ ಟು ಫೋರ್ಸ್ ಲಾ, ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಪ್ಲಸ್ ಡಿ ಯು. ಸೊ ಇಲ್ಲಿ 0 ದಟ್ ಈಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಪ್ಲಸ್ ಡಿ ಯು ಮಾತ್ರ ಉಳಿತು. ಸೊ ವರ್ಕ್ ಡನ್ ನ ಫೈಂಡ್ ಮಾಡಬೇಕು. ಯಾಕೆ? ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರಾಸೆಸ್. ಸೊ ರೀಅರೇಂಜ್ ಮಾಡ್ಕೊಂಡ್ರೆ ಡಿ ಡಬ್ಲ್ಯೂ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ಯು, ಅಂಡ್ ವಿ ನೋ ದಟ್ ಡಿ ಯು ಈಸ್ ನಥಿಂಗ್ ಬಟ್ ಸಿ ವಿ ಇಂಟು ಡಿ ಟಿ. ಓಕೆ, ಸೊ ಇದನ್ನೇ ರೀಪ್ಲೇಸ್ ಮಾಡೋಣ, ಮೈನಸ್ ಸಿ ವಿ ಇಂಟು ಡಿ ಟಿ. ಸೊ ಇಲ್ಲಿ ನಮಗೆ ಟೆಂಪರೇಚರ್ ಚೇಂಜ್ ಆಗ್ತಾ ಇರುತ್ತೆ. ಯಾವುದರಲ್ಲಿ? ಅಡಿಯಾಬೆಟಿಕ್ ಪ್ರಾಸೆಸ್ ಅಲ್ಲಿ. ಇಲ್ಲಿ ಹೀಟ್ ಅನ್ನೋದು ಹೀಟ್ ಎಕ್ಸ್ಚೇಂಜ್ 0, ಬಟ್ ಟೆಂಪರೇಚರ್ ಅಂತೂ ಚೇಂಜ್ ಆಗ್ತಾ ಇರುತ್ತೆ. ನೌ ಆನ್ ಇಂಟಿಗ್ರೇಷನ್, ಓಕೆ, ಆನ್ ಇಂಟಿಗ್ರೇಷನ್ ಏನಾಗುತ್ತೆ? W that is equals to integration T1 to T2 dW. Okay, and substitute the values T1 to T2. ಏಕೆ ಸರ್ T1 to T2 ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್, dt ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್, ಅದಕ್ಕೆ T1 to T2 ಇನಿಷಿಯಲ್ ಸ್ಟೇಟ್ ಅಂಡ್ ಫೈನಲ್ ಸ್ಟೇಟ್ ಅಂತ ಅರ್ಥ. ಮೈನಸ್ ಸಿ ವಿ ಇಂಟು ಡಿ ಟಿ. ಓಕೆ, ಸೊ ಸಿ ವಿ ಅನ್ನೋದು ಕಾನ್ಸ್ಟೆಂಟ್, therefore take it outside. So work done that is equals to minus CV integration T1 to T2 into dt. So integration of dt ಏನಾಗುತ್ತೆ? T ಆಗುತ್ತೆ. So minus CV bracket of T1 to T2. So limits ನ ಅಪ್ಲೈ ಮಾಡ್ಕೊಂಡಾಗ minus CV bracket of T2 minus T1. So ಈ ನೆಗೆಟಿವ್ ಸೈನ್ ನ ಮಲ್ಟಿಪ್ಲೈ ಮಾಡಿದ್ರೆ ಒಳಗಡೆ CV that is T1 minus T2. Okay, yes. So analysis ಮಾಡಿದ್ರೆ, okay, analysis ಮಾಡಿದ್ರೆ this from Mayer's equation ಪ್ರಕಾರ ಏನಾಗುತ್ತೆ? CP minus CB ಆಗುತ್ತೆ. That is equals to R. ಕರೆಕ್ಟಾ? ಡಿವೈಡೆಡ್ ಬೈ CV ಏನಾಗುತ್ತೆ? CP divided by CV 1 divided by CV. ಕರೆಕ್ಟಾ? And CP divided by CV is nothing but gamma minus 1 R divided by CV. So ಇದನ್ನೇ rearrange ಮಾಡ್ಕೊಳ್ಳಿ. That is a CV that is R divided by gamma minus 1. ಇದನ್ನಿಲ್ಲಿ substitute ಮಾಡಿ. Equation 1 becomes W that is equals to CV value that is a R gamma minus 1 T1 minus T2. Okay, for n moles, okay, for n mole of gas ಏನಾಗುತ್ತೆ? W that is equals to NR divided by gamma minus 1 T1 minus T2. ಓಕೆ, ಸೊ ಇಲ್ಲಿ ಒಂದು ಬ್ರಾಕೆಟ್ ಅಲ್ಲಿ ಬರೀತೀನಿ, ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರಾಸೆಸ್. ಓಕೆ, ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರಾಸೆಸ್. ಓಕೆ, ಏನಿತ್ತದು? NRT log V2 divided by V1 ಅಥವಾ NRT log ಅಂತಂದ್ರೆ ಲ್ಯಾನ್ ಅಂತ ಬರಿಬಹುದು, P1 divided by P2 ಅಥವಾ ಇದು work done. This is for isothermal, that is the T is a constant. Okay, adiabatic that is NR divided by gamma minus 1 T1 minus T2. dq is equals to 0. Okay, clear? So these two formulas are very important in understanding Carnot cycle. Fine. Now next one, ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಕೊಟ್ಟಿದ್ದಾರೆ, ನೋಡೋಣ. ಸೊ ಇಫ್ ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ಅಡಿಯಾಬೆಟಿಕಲಿ, ವರ್ಕ್ ಡನ್ ಬೈ ಗ್ಯಾಸ್ W is positive, that is nothing but greater than 0, and T2 is less than T1. ಎಕ್ಸ್ಪ್ಯಾಂಡ್ ಆದ್ರೆ ಅಡಿಯಾಬೆಟಿಕಲಿ ವರ್ಕ್ ಡನ್ ಬೈ ದ ಗ್ಯಾಸ್, ಎಕ್ಸ್ಪ್ಯಾಂಡ್ ಆದ್ರೆ ವರ್ಕ್ ಡನ್ ಬೈ ದ ಗ್ಯಾಸ್ ಅಂತಾನೆ. W is a positive and T2 is less than T1. If the gas compressed adiabatically,
ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್, W is ನೆಗೆಟಿವ್, ಏನಾಗುತ್ತೆ T2 is greater than T1 ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡೋಣ ಸೈಕ್ಲಿಕ್ ಪ್ರಾಸೆಸ್. ಸೈಕ್ಲಿಕ್ ಪ್ರಾಸೆಸ್ ಅಂದ್ರೆ ಒಂದು ಸ್ಟೇಟ್ ಇಂದ ಸ್ಟಾರ್ಟ್ ಆಗಿ ಅದೇ ಸ್ಟೇಟಿಗೆ ರಿಟರ್ನ್ ಆಗೋದು. ಅಂದ್ರೆ ಸೊ ಲೆಟ್ಸ್ ಕನ್ಸಿಡರ್ P ವರ್ಸಸ್ V. ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ P1 and V1. ಸೊ ಸೆಕೆಂಡ್ ಪಾಯಿಂಟ್ ಹೋಗಿದೆ, ದಟ್ ಇಸ್ P2 and V2. ದಿಸ್ ಫಸ್ಟ್ ಸ್ಟೇಟ್ ಅಂಡ್ ದಿಸ್ ಇಸ್ ಸೆಕೆಂಡ್ ಸ್ಟೇಟ್. ಓಕೆ, ಆಮೇಲೆ ಥರ್ಡ್ ಸ್ಟೇಟ್ಗೆ ಹೋಗಿದೆ, ಅದು ಯಾವುದಾದ್ರೂ ಆಗಿರ್ಬೋದು, ಅಥವಾ ನಿಮಗೆ ಸ್ವಲ್ಪ ಈ ಕಡೆ ತಗೋಬೇಕಂದ್ರೆ ತಗೋಬಹುದು. ಆ್ಯಂಡ್ ದಿಸ್ ಇಸ್ P3 and V3. ಆ್ಯಂಡ್ ನೆಕ್ಸ್ಟ್ ಒನ್ ಈ ಥರ ಬರ್ಬೋದು, ದಟ್ ಈಸ್ ಅ P4 and V4. ನೆಕ್ಸ್ಟ್ ಇಲ್ಲಿಗೆ, ಓಕೆ, P5 and V5. ನೆಕ್ಸ್ಟ್ ಇಲ್ಲಿಗೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಗೆ ಬಂದಿದೆ. ದ್ಯಾಟ್ ಮೀನ್ಸ್ ಇನಿಷಿಯಲ್ ಸ್ಟೇಟ್ ಆ್ಯಂಡ್ ಫೈನಲ್ ಸ್ಟೇಟ್ ಸೇಮ್ ಇದೆ. ಇನಿಷಿಯಲ್ ಸ್ಟೇಟ್ ಆ್ಯಂಡ್ ಫೈನಲ್ ಸ್ಟೇಟ್ ಸೇಮ್ ಅಂತಂದ್ರೆ ಇಲ್ಲಿ ನಿಮಗೆ ಇಂಟರ್ನಲ್ ಎನರ್ಜಿ ಏನಾಗಿರುತ್ತಲ್ಲ ಝೀರೋ ಆಗುತ್ತೆ. ಓಕೆ, ಡ್ಯೂರಿಂಗ್ ದಿಸ್ ಪ್ರಾಸೆಸ್ ದ ಸಿಸ್ಟಮ್ ಅಂಡರ್ಗೋಸ್ ಸೀರೀಸ್ ಆಫ್ ಚೇಂಜಸ್ ಅಂಡ್ ಫೈನಲಿ ರಿಟರ್ನ್ಸ್ ಟು ದ ಒರಿಜಿನಲ್ ಸ್ಟೇಟ್ ಈಸ್ ಕಾಲ್ಡ್ ಸೈಕ್ಲಿಕ್ ಪ್ರಾಸೆಸ್. ಓಕೆ, if the system originates and ends at the same state of the series of changes, then process is called a cyclic process. ಈ ಡೆಫಿನೇಷನ್ ಆದರೂ ಬರೀಬಹುದು. Hence there is no change in internal energy. Okay, no change in internal energy, that is dW is equals to 0. Okay, delta ತಗೊಂಡಿಲ್ವಲ್ಲ, du is equals to 0. Okay, according to first law of thermodynamics, dq that is equals to dW plus du. So du 0 ಆಗಿರೋದ್ರಿಂದ you can consider dq that is equals to dW. Right, the amount of heat supplied to the system is converted into work. Entire heat energy is converted into work, but reality alli idu possibility illa. Okay, now next one, isochoric. Isothermal ಆಯ್ತು. ಓಕೆ, ಇವಾಗ ಐಸೋಕೋರಿಕ್. ಐಸೋಕೋರಿಕ್ ಅಂದ್ರೆ ಐಸೋ ಅಂದ್ರೆ ಸೇಮ್, ಕೋರಿಕ್ ಅಂದ್ರೆ ವಾಲ್ಯೂಮ್. ಸೊ ಸೇಮ್ ವಾಲ್ಯೂಮ್. ಓಕೆ, ಐಸೋ ಅಂತಂದ್ರೆ ಸೇಮ್. ಯಾವಾಗ ಸೇಮ್ ವಾಲ್ಯೂಮ್ ಅಥವಾ ಕಾನ್ಸ್ಟೆಂಟ್ ವಾಲ್ಯೂಮ್ ಇದ್ದಾಗ ಪ್ರಾಸೆಸ್ ಆಗುತ್ತಲ್ಲ ಅದನ್ನ ನಾವು ಐಸೋಕೋರಿಕ್ ಪ್ರಾಸೆಸ್ ಅಂತ ಕರಿತೀವಿ. At a constant volume of a gas, change in a pressure and temperature of the gas. ಡೆಫಿನೇಷನ್ ಪ್ರಕಾರ ಹೇಳೋದಾದ್ರೆ ಡ್ಯೂರಿಂಗ್ ದಿಸ್ ಪ್ರಾಸೆಸ್ at a constant volume, the change in a pressure and the temperature is called isochoric process. ಸೊ ಇಲ್ಲಿ V ಕಾನ್ಸ್ಟೆಂಟ್ ಆಗಿರೋದ್ರಿಂದ change in volume ಏನಾಗಿರುತ್ತೆ, that is 0. Work done it is given by W is equals to P into dV. This is dV. Okay, ಯಾವಾಗ dV 0 ಆದ್ರೆ work done ಏನಾಗುತ್ತೆ 0 ಆಗುತ್ತೆ. According to first law of thermodynamics, okay, again dq dW plus du. So ಇಲ್ಲಿ dW 0 ಆಗಿರೋದ್ರಿಂದ you can consider this one dq that is equals to du. So that means the entire amount of heat supplied is converted internal energy. ನೋಡಿ, entire heat energy is converted into internal energy. Simple. Next one ಬರುತ್ತೆ. ಸರ್ ಟೆಂಪರೇಚರ್ಗೆ ಐಸೋಥರ್ಮಲ್ ಆಯಿತು, ವಾಲ್ಯೂಮ್ಗೆ ಐಸೋಕೋರಿಕ್ ಆಯಿತು. ವಾಟ್ ಅಬೌಟ್ ಪ್ರೆಷರ್? ಪ್ರೆಷರ್ಗೆ ಯು ಕ್ಯಾನ್ ಕನ್ಸಿಡರ್ ಆಸ್ ಅ ಬಾರ್, ಐಸೋಬಾರಿಕ್ ಪ್ರಾಸೆಸ್. ಐಸೋಬಾರಿಕ್ ಪ್ರಾಸೆಸ್ ಅಂತಂದ್ರೆ ಐಸೋ ಅಂತಂದ್ರೆ ಸೇಮ್ ಅಥವಾ ಕಾನ್ಸ್ಟೆಂಟ್, ಬಾರಿಕ್ ವಿಚ್ ಇಂಡಿಕೇಟ್ಸ್ ಅ ಪ್ರೆಷರ್. ಓಕೆ, so during the process at a constant pressure, the change in pressure and at a constant pressure, the change in volume and temperature is called isobaric process. Okay, at a constant pressure, dq is the heat supplied. A part of a dw is do external work and a part of a du is raise internal energy. So according to first law of thermodynamics, it is remains the same. Okay, dw that is equals to du. ಏನೂ ಚೇಂಜ್ ಆಗಲ್ಲ. ಓಕೆ, ಕರೆಕ್ಟಾ? ಇದನ್ನ ನೀವು ಫರ್ದರ್ ಎಕ್ಸ್ಟೆಂಡ್ ಮಾಡಿದ್ರು ಸ್ಟಿಲ್ ವಿಲ್ ಗೆಟ್ ಸೇಮ್ ಆನ್ಸರ್. ಏನು ಸರ್, ಡಿ ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಪಿ ಇಂಟು ಡಿ ವಿ ಪ್ಲಸ್ ಸಿ ಬಿ ಇಂಟು ಡಿ ಟಿ. ನೋಡಿ, ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್, ನಾಟ್ ಎ ಝೀರೋ.
ವಾಲ್ಯೂಮ್ ಚೇಂಜ್ ಆಗುತ್ತೆ, ಟೆಂಪರೇಚರು ಚೇಂಜ್ ಆಗುತ್ತೆ. ಈ ತರನು ಬರೀಬೋದು. ಓಕೆ ಫೈನ್. ನೆಕ್ಸ್ಟ್ ಒನ್, ರಿವರ್ಸಿಬಲ್ ಅಂಡ್ ಇರಿವರ್ಸಿಬಲ್ ಪ್ರಾಸೆಸ್. ರಿವರ್ಸಿಬಲ್ ಅಂಡ್ ಇರಿವರ್ಸಿಬಲ್ ಪ್ರಾಸೆಸ್, ಇಲ್ಲಿ ವರ್ಡ್ ಅಲ್ಲಿದೆ ಪ್ರಾಸೆಸ್ನ ರಿವರ್ಸ್ ಮಾಡೋದು, ಅಂದ್ರೆ ಹೀಟ್ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ನಾವು ಪ್ರಾಸೆಸ್ನ ಮಾಡಿದ್ರೆ ಅದನ್ನ ರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ. ಎಲ್ಲಿ ಹೀಟ್ನ ರಿಟರ್ನ್ ಮಾಡೋಕ್ಕಾಗಲ್ಲ ಅಥವಾ ಸೇಮ್ ಪಾತ್ಗೆ ಡೈರೆಕ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನ ಇರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಒಂದು ವಾಟರ್ನ, ಓಕೆ, ಫ್ಲೂಯಿಡ್ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟರ್ನ ಎಟ್ ಎ ಕಾನ್ಸ್ಟೆಂಟ್ ಕಂಡೀಷನ್ಸ್ ಅಲ್ಲಿ, ಓಕೆ, ಫಿಸಿಕಲ್ ಕಂಡೀಷನ್ಸ್ ಅಲ್ಲಿ ನಾವು ವಾಟರ್ನ ವಾಟರ್ ವೇಪರ್ ಆಗಿ ಕನ್ವರ್ಟ್ ಮಾಡಬಹುದು. ಅದೇ ವಾಟರ್ ವೇಪರ್ನ ವಾಟರ್ ಆಗು ಸಹಿತ ಕನ್ವರ್ಟ್ ಮಾಡಬಹುದು. ಅಂದ್ರೆ ವಾಟರ್ ಐಸ್ ಟು ವಾಟರ್, ವಾಟರ್ ಟು ಗ್ಯಾಸ್, ಗ್ಯಾಸ್ ಟು ವಾಟರ್, ವಾಟರ್ ಟು ಅಗೇನ್ ಐಸ್ ನ ಕನ್ವರ್ಟ್ ಮಾಡಬಹುದು. ಈ ಪ್ರಾಸೆಸ್ನೇ ನೋಡಿ, ಐಸ್ ನ ವಾಟರ್ ಆಗಿ ಕನ್ವರ್ಟ್ ಮಾಡಬಹುದು, ವಾಟರ್ನ ವಾಟರ್ ವೇಪರ್ ಆಗಿ ಕನ್ವರ್ಟ್ ಮಾಡಬಹುದು. ಇದು ಒನ್ ವೇ ಪ್ರಾಸೆಸ್. ಓಕೆ, ಐಸ್ ಟು ವಾಟರ್, ವಾಟರ್ ಟು ವಾಟರ್ ವೇಪರ್. ಉಲ್ಟಾ ಪ್ರಾಸೆಸ್ ಏನು, ವಾಟರ್ ವೇಪರ್ ಟು ವಾಟರ್ ಅಂಡ್ ವಾಟರ್ ಟು ಐಸ್, ಇದು ಉಲ್ಟಾ ಪ್ರಾಸೆಸ್. ಈ ಪ್ರಾಸೆಸ್ನ ನಾವು ರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಬಟ್ ಎಕ್ಸ್ಪ್ಲೋಷನ್ ಏನೇ ಆದ್ರೂ, ಓಕೆ, ಫಾರ್ ಎಕ್ಸಾಂಪಲ್ ಬಾಂಬ್ ಎಕ್ಸ್ಪ್ಲೋಷನ್ ಆಗುತ್ತೆ, ಆ ಪ್ರಾಸೆಸ್ನ ಮತ್ತೆ ರಿಟರ್ನ್ ಮಾಡಕ್ಕಾಗತ್ತಾ? ಆಗಲ್ಲ. ಎಸ್ ಅನ್ನು. ಸೊ ಕೊಲಿಜನ್ ಆಗಿರ್ಲಿ, ಎಕ್ಸ್ಪ್ಲೋಷನ್ ಆಗಿರ್ಲಿ, ಇವೆಲ್ಲ ಇನಿಷಿಯಲ್ ಸ್ಟೇಟಿಗೆ ತಗೊಂಡು ಬರಕ್ಕಾಗಲ್ಲ. ವೇರ್ ನಾನು ಮೊದಲು ಎಕ್ಸಾಂಪಲ್ ಕೊಟ್ಟನಲ್ಲ, ಐಸ್, ಇಟ್ ಇಸ್ ದ ಇನಿಷಿಯಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಇಂದ ವಾಟರ್, ವಾಟರ್ ಇಂದ ವಾಟರ್ ವೇಪರ್ಗೆ ಕನ್ವರ್ಟ್ ಮಾಡಿದ್ವಿ, ಮತ್ತೆ ರಿಟರ್ನ್ ಬರಬೇಕು ವಾಟರ್ ವೇಪರ್ ಇಂದ ವಾಟರ್, ವಾಟರ್ ಇಂದ ಐಸ್. ಇನಿಷಿಯಲ್ ಸ್ಟೇಟಿಗೆ ಬಂದ್ರೆ ಅದು ರಿವರ್ಸಿಬಲ್ ಪ್ರಾಸೆಸ್. ಈ ಇನಿಷಿಯಲ್ ಸ್ಟೇಟಿಗೆ ಬರದೇ ಇರುವ ಪ್ರಾಸೆಸ್ ನಾವು ಇರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ. ಕಡಿಮೆ ಪಾಯಿಂಟ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್, ರಿವರ್ಸಿಬಲ್ ಪ್ರಾಸೆಸ್, ಓಕೆ, ಎನಿ ಪ್ರಾಸೆಸ್ ಇನ್ ವಿಚ್, ಓಕೆ, system can be made to pass through the same state in a reverse order is called a reversible process. Okay, any process in which a system can be made to pass through the same state in a reverse order. Slow isothermal expansion, isotherm ಅಂದ್ರೆ ಕಾನ್ಸ್ಟೆಂಟ್ ಟೆಂಪರೇಚರ್, ಐಸ್ ನ ವಾಟರ್, ವಾಟರ್ ನ ವಾಟರ್ ವೇಪರ್ ಆಗಿ ಕನ್ವರ್ಟ್ ಮಾಡಬಹುದು. Expansion and compression of a gas, and water is a change of a state of phase from ice to liquid, liquid to vapor, again come to the initial state. Andre ice iddದ್ದು ice-ಗೆ. Okay, so this one is the best example for reversible process. And what about irreversible process? Any process which cannot be made to go in the reverse direction is called irreversible process. Explosion of a bomb, bursting of a tire tube, heating of the resistance wire due to electrical current. Okay, so ಕೆಲವು differences ನ ನೀವು ನೋಡ್ಕೊಳ್ಳಿ. Okay, reversible process and irreversible process. Okay, now second law of thermodynamics. What is the second law of thermodynamics? So what is the significance of the second law of thermodynamics? Okay, ಸೊ ಇಲ್ಲಿ ಫಸ್ಟ್ ಲಾ ಏನಿದೆ, ಇಟ್ ಇಸ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಸೊ ಫಸ್ಟ್ ಹೇಳ್ತೀವಿ ಫಸ್ಟ್ ಲಾ. ಝೀರೋತ್ ಲಾ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ ಏನ್ ಹೇಳ್ತಾ ಇದೀವಿ, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೆಂಪರೇಚರ್ ಇರಬೇಕು. ಅಂಡ್ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನ್ ಹೇಳುತ್ತೆ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ. Conservation of energy. ಸೊ ಸೆಕೆಂಡ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಹೀಟ್ ಕೆನಾಟ್ ಅಂದ್ರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳುತ್ತೆ. ಅಥವಾ ಎಂಟೈರ್ ಹೀಟ್ ಎನರ್ಜಿನ ಎಂಟೈರ್ ವರ್ಕ್ ಆಗಿ ಕನ್ವರ್ಟ್ ಮಾಡಕ್ಕಾಗಲ್ಲ, ದೇರ್ ವಿಲ್ ಬಿ ಅ ಲಾಸ್ ಅಂತ ಹೇಳುತ್ತೆ. ಯಾವುದು? ಸೆಕೆಂಡ್ ಲಾ. ಅದನ್ನ ನೋಡೋಣ. ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ. ಯಾವುದಕ್ಕೆ? ಸೆಕೆಂಡ್ ಲಾಗೆ. ಟೋಟಲ್ 3 ಲಾಸ್ ಇದೆ. ಝೀರೋತ್ ಲಾ, ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ.
Impossible for a self-acting machine unaided by external agency to transfer heat from a body at a lower temperature to at a higher temperature. ಅಂದ್ರೆ ಅಕಾರ್ಡಿಂಗ್ ಟು ದ ಥಿಯರಿ ನಾವೇನ್ ಹೇಳ್ತೀವಿ, heat is always flow from the body at a high temperature to the low temperature, right? ಇದು ಅಕಾರ್ಡಿಂಗ್ ಟು ದ ಥಿಯರಿ. Is it possible to transfer heat from lower body to higher body, means higher temperature body? Not possible. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಪಾಸಿಬಲ್ ಇಲ್ಲ. ಬಟ್ ಎಕ್ಸ್ಟರ್ನಲ್ ಏಜೆಂಟ್ ಹಾಕಿ ಅಥವಾ ಎಕ್ಸ್ಟರ್ನಲ್ ಫೋರ್ಸಸ್ನ ಅಥವಾ ಎಕ್ಸ್ಟರ್ನಲ್ ಏಜೆಂಟ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಟ್ರಾನ್ಸ್ಫರ್ ಹೀಟ್ ಫ್ರಮ್ ದ ಟೆಂಪರೇಚರ್ ಆಫ್ ಅ ಲೋವರ್ ಬಾಡಿ ಟು ಹೈಯರ್ ಬಾಡಿ. ಬಟ್ ಜನರಲಿ ವಿತೌಟ್ ಎನಿ ಹೆಲ್ಪ್ ಇಂಡಿಪೆಂಡೆಂಟ್ ಆಗಿ ಆಗಬೇಕು ಅಂದ್ರೆ heat is always flow from the body at a high temperature to body at a low temperature. Okay, this is natural. But ಆರ್ಟಿಫಿಷಿಯಲ್ ಆಗಿ ಮಾಡಬೇಕು ಅಂತಂದ್ರೆ ದ ಹೀಟ್ ಶುಡ್ ಫ್ಲೋ ಫ್ರಮ್, ಓಕೆ, ಏನ್ ಮಾಡಬೇಕು, ಹೀಟ್ ಏನಾಗಬೇಕು, ಫ್ಲೋ ಫ್ರಮ್ ಲೋವರ್ ಟೆಂಪರೇಚರ್ ಬಾಡಿ ಟು ಹೈಯರ್ ಟೆಂಪರೇಚರ್ ಬಾಡಿ. ಎಕ್ಸ್ಟರ್ನಲ್ ಏಜೆನ್ಸಿಗಳನ್ನ ಯೂಸ್ ಮಾಡಬೇಕಾಗತ್ತೆ. ಸರ್ ಎಲ್ಲಿ ಯೂಸ್ ಮಾಡ್ತೀವಿ? ಎಕ್ಸಾಂಪಲ್ ರೆಫ್ರಿಜರೇಟರ್, ಕೂಲರ್. ಅಲ್ಲಿ ಹೀಟ್ ಈಸ್ ಟ್ರಾನ್ಸ್ಫಾರ್ಮಿಂಗ್ ಅಥವಾ ಟ್ರಾನ್ಸ್ಫರ್ಡ್ ಫ್ರಮ್ ಲೋವರ್ ಟೆಂಪರೇಚರ್ ಬಾಡಿ ಟು ಹೈಯರ್ ಟೆಂಪರೇಚರ್ ಆಫ್ ಬಾಡಿ. ಇಟ್ ಈಸ್ ಅ ರಿವರ್ಸಿಬಲ್ ಪ್ರಾಸೆಸ್ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಿರೋದು. ಇಂಡಿಪೆಂಡೆಂಟ್ ಆಗಿ ಇಂಪಾಸಿಬಲ್ ಫಾರ್ ಸೆಲ್ಫ್ ಆಕ್ಟಿಂಗ್ ಮಿಷನ್ unaided by external agency, ಅಂದ್ರೆ ವಿತೌಟ್ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಏಜೆನ್ಸಿ ಟು ಟ್ರಾನ್ಸ್ಫರ್ heat from body at a lower temperature to a body at a higher temperature ಅಂತ ಹೇಳ್ತಿರೋದು ಒಂದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್ ಎಕ್ಸ್ಪ್ಲನೇಷನ್ ನೋಡಬಹುದು. We know that heat can flow itself from hot body to cold body, but a flow in a reverse direction possible only with the help of external agency. Such type of heat transfer takes place in a refrigerator, air conditioner. Okay, so ಯಾವ process ಅಂತ ಕೇಳ್ತಾರೆ? It is a reversible process. Okay, right? So next one ಇದೆ Kelvin Planck statement. ಇವ್ರು ಏನ್ ಹೇಳ್ತಾರೆ? Impossible to get continuous supply of work by cooling a body to temperature below the coldest of the surrounding. Impossible to get a continuous supply of a work by cooling a body to temperature below the coldest of the surrounding. Andre heat is always flow from high temperature to low temperature. ಯಾವಾಗಲೂ ಅಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಇರಬೇಕು. ಟೆಂಪರೇಚರ್ ಡಿಫರೆನ್ಸ್ ಇಲ್ಲ ಅಂತಂದ್ರೆ ಹೀಟ್ ಫ್ಲೋ ಆಗಲ್ಲ. ಬಟ್ ಟೆಂಪರೇಚರ್ ಡಿಫರೆನ್ಸ್ ಹೇಗಿರಬೇಕು? ಸೋರ್ಸಸ್ದು ಯಾವಾಗಲೂ ಹೈ ಇರಬೇಕು. ಓಕೆ, ಸೋರ್ಸಸ್ ಯಾವಾಗಲೂ ಹೈ ಇರಬೇಕು. ಅಂದ್ರೆ ಸರೌಂಡಿಂಗ್ ಕಂಪೇರ್ ಮಾಡಿದ್ರೆ ಸೋರ್ಸ್ ಟೆಂಪರೇಚರ್ ಏನಾಗಿರ್ಬೇಕು? ಹೈ ಇರಬೇಕು. ಅದೇ ಸೋರ್ಸ್ ಟೆಂಪರೇಚರ್ ಕಮ್ಮಿ ಇದ್ರೆ ಕಂಪೇರ್ ಟು ಸರೌಂಡಿಂಗ್, ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಿರೋದು. ಯಾವುದು? ವರ್ಕ್ ನ ಕನ್ವರ್ಟ್ ಮಾಡಕ್ಕೆ, ಅಂದ್ರೆ ಎನರ್ಜಿನ ವರ್ಕ್ ಆಗಿ ಕನ್ವರ್ಟ್ ಮಾಡಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳೋದು. ಅರ್ಥ ಆಗ್ತೀರಾ? ಒಂದು ಎನರ್ಜಿ ವರ್ಕ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ಸೋರ್ಸ್ ಟೆಂಪರೇಚರ್ ಶುಡ್ ಬಿ ಗ್ರೇಟರ್ ದ್ಯಾನ್ ಟೆಂಪರೇಚರ್ ಆಫ್ ದ ಸರೌಂಡಿಂಗ್, ಅವಾಗ ಮಾತ್ರ ವರ್ಕ್ ಆಗುತ್ತೆ. ಸಪೋಸ್ ಟೆಂಪರೇಚರ್ ಆಫ್ ಅ ಸೋರ್ಸ್ ಈಸ್ ಲೆಸ್ ದನ್ ಟೆಂಪರೇಚರ್ ಆಫ್ ಅ ಸರೌಂಡಿಂಗ್ ಇದ್ರೆ ಇಟ್ ಈಸ್ ಇಂಪಾಸಿಬಲ್. ಏನಕ್ಕೆ ಇಂಪಾಸಿಬಲ್? ಎನರ್ಜಿ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. ಗೆಟ್ ಮೈ ಪಾಯಿಂಟ್? ಓಕೆ, ರೈಟ್. ಸೊ ಅಲ್ಲಿ ನೋಡಬಹುದು, ಇಂಪಾಸಿಬಲ್ ಟು ಗೆಟ್ ಅ ಕಂಟಿನ್ಯೂಸ್ ಸಪ್ಲೈ ಆಫ್ ವರ್ಕ್ ಬೈ ಕೂಲಿಂಗ್ ಅ ಬಾಡಿ ಟು ಟೆಂಪರೇಚರ್ ಬಿಲೋ ದ ಕೋಲ್ಡೆಸ್ಟ್ ಆಫ್ ದ ಸರೌಂಡಿಂಗ್. ಓಕೆ, ರೈಟ್. ಸೊ ಎಕ್ಸ್ಪ್ಲನೇಷನ್ ನೋಡೋಣ ಇದಕ್ಕೆ. ಇನ್ ಆರ್ಡರ್ ಟು ಕನ್ವರ್ಟ್ ಹೀಟ್ to mechanical work, a source, hot body, and a sink, cold body, are necessary. In many cases, sink is the surrounding itself. The engine can do work as long as the source is hotter than sink. If source is at a high temperature or lower temperature, okay, same temperature or lower temperature, no work can be done. ಅಂದ್ರೆ ನಿಮಗೆ ಏನು ಎಕ್ಸಾಂಪಲ್ ಬೆಸ್ಟ್ ಯಾವ್ದು ಕೊಡ್ಬೋದು? ಹೀಟ್ ಇಂಜಿನ್. ಆದರೆ ನಮ್ಮ ನಾರ್ಮಲ್ ಆಗಿ ವೆಹಿಕಲ್ಸ್ ಇದಾವಲ್ಲ, ಇಟ್ ವರ್ಕ್ಸ್ ಆನ್ ಅ ಹೀಟ್ ಇಂಜಿನ್. ಓಕೆ, ಎಸ್, ಅಫ್ಕೋರ್ಸ್ ಅಲ್ಲಿ ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ. ಸೊ ಈ ಪೆಟ್ರೋಲ್ ಅಂಡ್ ಡೀಸೆಲ್ ಏನಾಗುತ್ತೆ? ಬರ್ನ್ ಆಗುತ್ತೆ. ಏನಾಗುತ್ತೆ? ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಎನರ್ಜಿನೇ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಅ ಪಿಸ್ಟನ್. ಓಕೆ, ಆ ಇಂಜಿನ್ ವರ್ಕಿಂಗ್ ಪ್ರಾಸೆಸ್ ನೀವು ಲೇಟರ್ ಆನ್ ಕಲಿಬಹುದು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ. ಸೊ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನು? ಹೀಟ್. ಈ ಹೀಟ್ ಎನರ್ಜಿನ ವರ್ಕ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನಾಗಬೇಕು? ಸೋರ್ಸ್ ಏನಿದೆಯಲ್ಲ, ಸೋರ್ಸ್ ಅಂದ್ರೆ ಪ್ರೊಡ್ಯೂಸ್ ಮಾಡುವಂತ ಹೀಟ್ ನ ಪ್ರೊಡ್ಯೂಸ್ ಮಾಡುವಂತ ಸೋರ್ಸ್, ಅದರ ಟೆಂಪರೇಚರ್ ಯಾವಾಗಲೂ ಜಾಸ್ತಿ ಇರಬೇಕು. ಅಂಡ್ ಈ ಹೀಟ್ ಇಂಜಿನ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗಿ ವರ್ಕ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ನಮಗೆ ಎರಡು, ಆಕ್ಚುಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಬೇಕೇ ಬೇಕಾಗುತ್ತೆ. ಮೇಜರ್ಲಿ 2. ಒಂದು ಸೋರ್ಸ್ ಎಟ್ ಎ ಹೈ ಟೆಂಪರೇಚರ್, ಇನ್ನೊಂದು
ಸಿಂಕ್ ಎಟ್ ಅ ಲೋ ಟೆಂಪರೇಚರ್, ಕೋಲ್ಡೆಸ್ಟ್ ಬಾಡಿ ಅಂತ ಹೇಳ್ಬೋದು. ಯಾವಾಗ ಈ ಸೋರ್ಸ್ ಟೆಂಪರೇಚರ್ ಜಾಸ್ತಿ ಇದ್ದು ಸಿಂಕ್ ಟೆಂಪರೇಚರ್ ಕಮ್ಮಿ ಇದ್ರೆ ಆವಾಗ ಸಮ್ ಆಫ್ ದ ಎನರ್ಜೀಸ್ ಕನ್ವರ್ಟೆಡ್ ಟು ಹೀಟ್ ಎನರ್ಜಿ, ಐ ಮೀನ್ ವರ್ಕ್, ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸಪೋಸ್ ಈ ಸೋರ್ಸ್ ಟೆಂಪರೇಚರ್ ಮತ್ತೆ ಕೋಲ್ಡ್ ಬಾಡಿ ಟೆಂಪರೇಚರ್ ನಥಿಂಗ್ ಬಟ್ ಅ ಸಿಂಕ್ ಎರಡು ಸೇಮ್ ಆಗಿದ್ರೆ ದರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಅ ಹೀಟೇ ಟ್ರಾನ್ಸ್ಫರ್ ಆಗಲಿಲ್ಲ ಅಂದ್ರೆ ವರ್ಕ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ? ಇಟ್ ಇಸ್ ನಾಟ್ ಪಾಸಿಬಲ್. ಎಟ್ ದ ಸೇಮ್ ಟೈಮ್ ಯಾವಾಗ ಈ ಸೋರ್ಸ್ ಟೆಂಪರೇಚರ್ ಕಮ್ಮಿ ಇದ್ದು ಈ ಸಿಂಕ್ ಟೆಂಪರೇಚರ್ ಜಾಸ್ತಿ ಇದ್ರೆ ಇಲ್ಲಿ ಟೆಂಪರೇಚರ್ ಆಫ್ ದ ಬಾಡಿ ಕಮ್ಮಿ, ಇಲ್ಲಿ ಟೆಂಪರೇಚರ್ ಆಫ್ ದ ಬಾಡಿ ಜಾಸ್ತಿ, ಹೀಟ್ ಕೆನಾಟ್ ಫ್ಲೋ ಫ್ರಮ್ ಲೋವರ್ ಟೆಂಪರೇಚರ್ ಟು ಹೈಯರ್ ಟೆಂಪರೇಚರ್ ಆಫ್ ದ ಬಾಡಿ, ರೈಟ್? ಸೊ ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಿರೋದು ಯಾವುದು? ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಪ್ರಕಾರ. ಗಾಟ್ ಇಟ್? ರೈಟ್. ಸೊ ನೆಕ್ಸ್ಟ್ ಒನ್, ಹೀಟ್ ಎಂಜಿನ್. ಹೀಟ್ ಎಂಜಿನ್ ಅನ್ನೋದೇನು? ಇಟ್ ಇಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಹೀಟ್ ಎನರ್ಜಿ ಟು ಅ ಮೆಕ್ಯಾನಿಕಲ್ ಎನರ್ಜಿ ಅಥವಾ ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ಬೋದು. ಎ ಹೀಟ್ ಎಂಜಿನ್ ಇಸ್ ಅ ಡಿವೈಸ್ ಇನ್ ವಿಚ್ ಕಂಟಿನ್ಯೂಸ್ಲಿ ಕನ್ವರ್ಷನ್ ಏನಾಗ್ತದೆ? ಕನ್ವರ್ಷನ್ ಆಫ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ವರ್ಕ್. ಎಕ್ಸಾಂಪಲ್ ನಮ್ಮ ಪೆಟ್ರೋಲ್ ಅಂಡ್ ಡೀಸೆಲ್ ವೆಹಿಕಲ್ಸ್. ಓಕೆ, ಸೊ ಈ ಪೆಟ್ರೋಲ್ ಅಥವಾ ಡೀಸೆಲ್ ಬರ್ನ್ ಆಗಿ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹೀಟ್ ನ ಪ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ. ಆ ಎನರ್ಜಿನ ವರ್ಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಅಂಡ್ ವಿ ನೋ ದಟ್ ಎಷ್ಟು ಹೀಟ್ ಎನರ್ಜಿ ಇರುತ್ತೆ ಅಷ್ಟು ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. ದೇರ್ ವಿಲ್ ಬಿ ಅ ಲಾಸ್ ಆಫ್ ಎನರ್ಜಿ. 100% ಆಗಿ ನಾವು ಎಷ್ಟು ಎನರ್ಜಿ ಕೊಡ್ತೀವಿ ಅಷ್ಟು ಔಟ್ಪುಟ್ ಬರಲ್ಲ. ಎಷ್ಟು ಇನ್ಪುಟ್ ಕೊಡ್ತೀವಿ ಅಷ್ಟು ಔಟ್ಪುಟ್ ಎನರ್ಜಿ ಬರಲ್ಲ. ಎಷ್ಟು ಇನ್ಪುಟ್ ವರ್ಕ್ ಮಾಡ್ತೀವಿ ಅಷ್ಟು ಔಟ್ಪುಟ್ ವರ್ಕ್ ಬರಲ್ಲ. ಇದನ್ನ ನಾವು ದಕ್ಷತೆ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ಇದನ್ನೇ ಎಫಿಷಿಯನ್ಸಿ ಅಂತ ಕರಿತೀವಿ. ಕರೆಕ್ಟ್? ಓಕೆ. ನೌ ಸೊ ಪ್ರಿನ್ಸಿಪಲ್ ಆಫ್ ಹೀಟ್ ಎಂಜಿನ್ ಏನ್ ಹೇಳುತ್ತೆ? ಪ್ರಿನ್ಸಿಪಲ್ ಆಫ್ ಹೀಟ್ ಎಂಜಿನ್, ಎ ಫ್ಯಾಕ್ಟ್ ದಟ್ ಎ ಸಿಸ್ಟಮ್ whose different parts are at a different temperature tends to change towards the state of a thermal equilibrium is used as the principle of heat engine. ಅಂದ್ರೆ ಇಲ್ಲಿ ನಥಿಂಗ್ ಬಟ್ ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಈ ಹೀಟ್ ಇಂಜಿನ್ ವರ್ಕ್ ಆಗುತ್ತೆ ಅಂತ ಹೇಳೋದು. ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು? ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ಬೋತ್ ದ ಬಾಡೀಸ್ ಓಕೆ ಅಟೈನ್ಸ್ ಅಟ್ ಸೇಮ್ ಟೆಂಪರೇಚರ್, ಅಂದ್ರೆ ರೀಚಸ್ ಸೇಮ್ ಟೆಂಪರೇಚರ್. ಸೊ ಸೇಮ್ ಟೆಂಪರೇಚರ್ಗೆ ರೀಚ್ ಆಗ್ಬೇಕಂದ್ರೆ ಹೀಟ್ ಮಸ್ಟ್ ಫ್ಲೋ ಫ್ರಮ್ ನ್ಯಾಚುರಲ್ ಆಗಿ ಟೆಂಪರೇಚರ್ ಓಕೆ ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್ ಬಾಡಿಗೆ ಹೀಟ್ ಫ್ಲೋ ಆಗುತ್ತೆ. ಸೊ ಇದ್ರ ಬೇಸ್ ಮೇಲೆ ನಮ್ಮ ಹೀಟ್ ಎಂಜಿನ್ ಸಹಿತ ವರ್ಕ್ ಆಗುತ್ತೆ. ನಾವು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್ ಪಾರ್ಟ್ಸ್ ಇದೆ. ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ಅ ಹೀಟ್ ಎಂಜಿನ್: ಒನ್, ಹೀಟ್ ಸೋರ್ಸ್ ಎಟ್ ಅ ಹೈ ಟೆಂಪರೇಚರ್. ಹೀಟ್ ಸಿಂಕ್, ಹೀಟ್ ಆಫ್ ಅ ಸಿಂಕ್ ಅಂದ್ರೆ ಕೋಲ್ಡೆಸ್ಟ್ ಬಾಡಿ ಅಂದ್ರೆ ರಿಸೀವ್ ಮಾಡ್ಕೊಳ್ಳುತ್ತೆ. ಓಕೆ, ಅಂದ್ರೆ ಹೀಟ್ ನ ಅಂದ್ರೆ ಟೆಂಪರೇಚರ್ ನ ಲೋ ಟೆಂಪರೇಚರ್ ಅಂದ್ರೆ ಹೀಟ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. ವರ್ಕಿಂಗ್ ಸಬ್ಸ್ಟೆನ್ಸ್ ಅಂದ್ರೆ which converts this heat energy into mechanical work. Okay, right. So ಇಲ್ಲಿ heat source ಇದೆ. ಸೊ ಇಲ್ಲಿಂದ heat energy ಕೊಡ್ತೀವಿ ಅನ್ಕೊಳ್ಳಿ. heat energy in the form of a Q1. ಇದು ವರ್ಕಿಂಗ್ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ? heat energy into mechanical work. heat energy into mechanical work ಆಗಿ ಕನ್ವರ್ಟ್ ಮಾಡುತ್ತೆ. But we know that in reality ಏನಾಗುತ್ತೆ? ಇಲ್ಲಿ ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಎಸ್ ಆಫ್ ಕೋರ್ಸ್, ಬಟ್ ಸಮ್ ಆಫ್ ದ ಪಾರ್ಟ್ ಆಫ್ ಹೀಟ್ ಎನರ್ಜಿ ವಿಲ್ ಬಿ ಲಾಸ್ಟ್. ಅದು ಎಲ್ಲಿಗೆ ರೀಚ್ ಆಗುತ್ತೆ? ಸಿಂಕ್ಗೆ ರೀಚ್ ಆಗುತ್ತೆ. ಓಕೆ, ಸಿಂಕ್ಗೆ ರೀಚ್ ಆಗುತ್ತೆ. ಸೊ ದಟ್ ಮೀನ್ಸ್ ವಾಟ್ ಇಸ್ ದ ವರ್ಕ್ ದೆನ್? Q1 ಮೈನಸ್ Q2. ಕರೆಕ್ಟಾ? Q1 ಕೊಟ್ಟಿದ್ವಿ, ಬಟ್ Q2 ಇಲ್ಲಿಗೆ ಹೋಗುತ್ತೆ. ವಾಟ್ ಇಸ್ ದ ರಿಮೈನಿಂಗ್? ದಟ್ ಇಸ್ ದ Q1 ಮೈನಸ್ Q2. ದಟ್ ವಿಲ್ ಬಿ ದ ವರ್ಕ್. ಅಂದ್ರೆ ಅಷ್ಟು ವರ್ಕ್ ಆಗಿ ಕನ್ವರ್ಟ್ ಆಗ್ತಿರೋದು ಅಂತ. ರೈಟ್? ಫೈನ್. ನೆಕ್ಸ್ಟ್, heat engine is a cycle of operation of a working substance. During this operation, working substance absorbs heat, okay, certain quantity of heat Q1 from the source. This heat energy is converted into mechanical work, and remaining amount of heat, that is a Q2, is rejected to the sink at a low temperature T2. After that, working substance comes back to its original state. This should be T1, and T1 is greater than T2. ಅವಾಗ ತಾನೇ heat energy can flow. ಸಪೋಸ್ ಇವೆರಡು ಸೇಮ್ ಟೆಂಪರೇಚರ್ ಅಲ್ಲಿ ಇದ್ರೆ ಇಲ್ಲಿ ನೋಡಿ T1 equal to T2 ಪ್ರಾಸೆಸ್ ಪಾಸಿಬಲ್ ಇದೆನಾ? ಇಲ್ಲ. T1 is less than T2 ಪ್ರಾಸೆಸ್ ಪಾಸಿಬಲ್ ಇದೆನಾ? ನೋ. T1 is greater than T2, yes, it is a possible. Okay, right. Next, then again cycle repeats, engine performs the same process. Efficiency of a heat engine is the ratio of external work done to the amount of heat supplied by the source. It can be represented by eta. What does it mean? So now Q ಕೊಟ್ಟಿದ್ವಿ, ವರ್ಕ್ ಎಷ್ಟಾಗಿ ಕನ್ವರ್ಟ್ ಆಗಿದೆ?
Q1 minus Q2. That is the efficiency. Nothing but efficiency is nothing but, okay, efficiency is nothing but output divided by input. Output divided by input. Output divided by input ಅಂದ್ರೆ ಎನರ್ಜಿ ಬಗ್ಗೆ ಮಾತಾಡ್ತಿರೋದು. Input energy divided by output energy divided by input energy. So output energy ಎಷ್ಟು ಬಂದಿದೆ? That is the work done. Energy in the form of a work. ಅಂದ್ರೆ heat energy converted to work. Now input energy ಎಷ್ಟಿದೆ? That is the Q1. So work ಎಷ್ಟಿದೆ? Q1 minus Q2 divided by Q1. So ಇದನ್ನ simplification ಮಾಡಿದ್ರೆ Q1 divided by Q1 minus Q2 divided by Q1. Okay. So ಇದನ್ನ simplify ಮಾಡಿದ್ರೆ ನಮಗೆ ಗೊತ್ತಾಗೋದು efficiency is nothing but 1 minus Q2 divided by Q1. Q2 divided by Q1. Correcta? So this is efficiency of heat engine. ನಮಗೆ heat engine ಅಲ್ಲಿ different types of heat engine ಇದೆ, ಬಟ್ ನಮ್ಮ ಸಿಲೆಬಸ್ ಇರೋದು ಕಾರ್ನಾಟ್ ಎಂಜಿನ್ ಅಂತ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್. ನೆಕ್ಸ್ಟ್ ಕಾರ್ನಾಟ್ heat engine. ಸೊ ಇದು ಅಷ್ಟೇ. ಕಾರ್ನಾಟ್ heat engine is the type of heat engine. It is free from all the laws. It is hypothetical, okay? Hypothetical ಅಂದ್ರೆ ಇದು ಎಕ್ಸಿಸ್ಟ್ ಇಲ್ಲ. ಇದು ಎಕ್ಸಿಸ್ಟ್ ಇಲ್ಲ, ರಿಯಲ್ ಆಗಿ ಎಕ್ಸಿಸ್ಟ್ ಇಲ್ಲ. ಇದೇ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರೋ ಹೀಟ್ ಎಂಜಿನ್, ಬಟ್ ನಮ್ಮ ಲೈಫ್ ಅಲ್ಲಿ ಇದು ಎಕ್ಸಿಸ್ಟ್ ಆಗಿಲ್ಲ ಇನ್ನ. ಥಿಯರಿಟಿಕಲ್ ಕಾನ್ಸೆಪ್ಟ್. ಇದ್ರದ್ದು ಎಫಿಷಿಯನ್ಸಿ ಹೇಗಿದೆ ಅಂದ್ರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಓಕೆ, ಅದಕ್ಕೆ ಹೇಳ್ತಿರೋದು ಇಟ್ ಇಸ್ ಫ್ರೀ ಫ್ರಮ್ ಆಲ್ ದ ಲಾಸ್. ಆಲ್ ದ ಲಾಸ್ ಅಂದ್ರೆ 100%. ಎಷ್ಟು ಇನ್ಪುಟ್ ಕೊಡ್ತೀವೋ ಅಷ್ಟೇ ಔಟ್ಪುಟ್ ಬರುತ್ತಂತ. ಓಕೆ, ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಡ್ಯೂ ಟು ಫ್ರಿಕ್ಷನ್ ಆರ್ ಡ್ಯೂ ಟು ಎನಿ ಅದರ್ ರೀಸನ್ಸ್. ನಮಗೇನಾಗುತ್ತೆ, ಇನ್ಪುಟ್ ಎನರ್ಜಿ will not be equal to output energy, ಅಥವಾ output energy will not be equal to input energy. Get my point? Right. So ಇಲ್ಲಿ ನಮಗೆ essential part of ಕಾರ್ನಾಟ್ engine like heat engine ಅಲ್ಲಿ ಏನಿತ್ತು? Source, next working substance, and last one sink. Okay, ಇಲ್ಲಿ ಏನಿದೆ? Cylinder, heat source, heat sink, insulating stand. Okay, so ಇಲ್ಲಿ ನಮಗೆ ಇಲ್ಲಿ molecules ಇದೆ, nothing but n moles of a gas. Okay, ಇದನ್ನ heat ಮಾಡ್ತೀವಿ. ಸೊ ಇಲ್ಲಿ ನಮಗೆ ಸೋರ್ಸ್ T1, ಸಿಂಕ್ T2 ಅಂಡ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್, ಮೂರು, ಟೋಟಲ್ 4 ಪಾರ್ಟ್ ಇದೆ. ಓಕೆ, ರೈಟ್. ಸೊ ಸಿಲಿಂಡರ್ ಏನ್ ಮಾಡುತ್ತೆ? ಎ ಸಿಲಿಂಡರ್ ಇಸ್ ದ ಮೇನ್ ಪಾರ್ಟ್ ಆಫ್ ಅ ಕಾರ್ನಾಟ್ engines. The cylinder having perfectly insulating walls and perfectly conducting base at and is fitted with a frictionless piston. ಅಂದ್ರೆ ಇದು ಹೇಗೆ ಆನ್ಸರ್ ಮಾಡ್ತಿದೆ ಅಂದ್ರೆ, ಈ ವಾಲ್ಸ್ ಏನಿದೆಯಲ್ಲ, ಇಟ್ ಇಸ್ ದ ಅಡಿಯಾಬ್ಯಾಟಿಕ್ ವಾಲ್ಸ್. ಅಂದ್ರೆ ಹೀಟ್ ಕೆನಾಟ್ ಬಿ ಎಸ್ಕೇಪ್ಡ್. ಬಟ್ ಕೆಳಗಡೆ ಇದೆಯಲ್ಲ, ಕಂಪ್ಲೀಟ್ಲಿ ಇಟ್ ಇಸ್ ಎ ಕಂಡಕ್ಟಿಂಗ್ ಅ ಲೇಯರ್ ಅಥವಾ ಕಂಡಕ್ಟಿಂಗ್ ವಾಲ್. ದಟ್ ಈಸ್ ನಥಿಂಗ್ ಬಟ್ ಡೈಥರ್ಮಿಕ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಸೋರ್ಸ್ heat source 1, okay, is a hot body of infinitely large thermal capacity maintained at a constant high temperature, that is T1. Next, sink, definitely it is a low temperature, is a cold body of infinitely large thermal capacity at a low temperature T2. So according to the concept, T1 is greater than a T2. Okay, insulating stand andre it acts as a adiabatic walls. Andre heat cannot be exchanged. Is a perfectly non-conducting stand. When the cylinder containing working substance is placed on this stand, cylinder will completely isolated from the surrounding. Andre namage heludu enu antandre there is no exchange of heat. That is the dq is 0. Okay, so ondondagi nodta hogona. Working substance in a Carnot engine is taken through the cycle operation in 4 steps. Okay, so first let's consider this is the first state. Okay, so let me call it as A and pressure P1 and V1. Okay, temperature T1 outside barkotir. Okay, right. So first ಏನಾಗುತ್ತೆ, isothermal process at a constant temperature. Okay, so ಅದರದ್ದು ಮೀನಿಂಗ್ ಏನು ಅಂತಂದ್ರೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. This cylinder, okay, with a working substance, okay, with a working substance, heat is supplied. Okay, heat is supplied, Q1, heat is supplied. So heat supplied ಆದರೆ work done on a piston, ಇದು ಮೂವ್ ಆಗುತ್ತೆ ಮೇಲ್ಗಡೆ.
ಐಸೋಥರ್ಮಲ್ ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂದ್ರೆ ಇಲ್ಲಿ ಪ್ರೆಷರ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸೊ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದ್ರೆ ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ ಅಂದ್ರೆ ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ರೈಟ್. ಅಥವಾ ಇಲ್ಲಿ ನಾವು ಹೀಟಿಂಗ್ ಮಾಡ್ತಿರೋದ್ರಿಂದ ಈ ಪಿಸ್ಟನ್ ಮೇಲ್ಗಡೆ ಹೋದಂಗೆಲ್ಲ ಏನಾಗುತ್ತೆ, ಮೇಲ್ಗಡೆ ಹೋದ್ರೆ ವಾಲ್ಯೂಮ್, ದಿಸ್ ಇಸ್ ಇನಿಷಿಯಲ್ ವಾಲ್ಯೂಮ್, ಓಕೆ, ದಿಸ್ ಇಸ್ ಇನಿಷಿಯಲ್ ವಾಲ್ಯೂಮ್, ದಿಸ್ ಇಸ್ ಅ ಫೈನಲ್ ವಾಲ್ಯೂಮ್ ಅಂದ್ರೆ ಎಕ್ಸ್ಪ್ಯಾಂಡ್ ಆಯ್ತು. ಎಕ್ಸ್ಪ್ಯಾಂಡ್ ಅಂದ್ರೆ ಇನಿಷಿಯಲ್ ವಾಲ್ಯೂಮ್ is less than a final volume at a constant temperature. Okay, so first procedure. Okay, ಇಲ್ಲಿಂದ ಇಲ್ಲಿಗೆ ಬಂತು. Point A to point B, that is T2 V2. What about temperature? Temperature still it is a T1. ಯಾಕೆ? It is isothermal process. Get my point? What is the heat energy ಅಥವಾ what is the work done ಅಂತ ಹೇಳಿದ್ರೆ Q1. And Q1, work done by a isothermal process, that is a Q1, that is equals to nRT1 log V2 divided by V1. Is that correct? Okay. Now, next one. Adiabatic process. Adiabatic process explain ಮಾಡ್ತೀನಿ. So this is point C. So P3 V3. Okay, adiabatic process ಅಂತಂದ್ರೆ there is no heat exchange. No heat exchange ಅಂದ್ರೆ ಟೆಂಪರೇಚರ್ ಏನಾಗುತ್ತೆ, ಟೆಂಪರೇಚರ್ will fall down but expand ಆಗುತ್ತೆ. ಅಂದ್ರೆ ಏನು ಮೀನಿಂಗ್? ಇವ್ ನೋಡಿ, ಈ ಎಂಟೈರ್ ಸಿಲಿಂಡರ್ ನ ಸೋರ್ಸ್ ಅಲ್ಲಿ ಇಟ್ಟಿವಿ. ಸೋರ್ಸ್ ಅಲ್ಲಿ ಇಟ್ಟರೆ ಏನಾಗುತ್ತೆ, ಹೀಟ್ ಎನರ್ಜಿ ಇರೋದ್ರಿಂದ ಟೆಂಪರೇಚರ್ ಏನಾಗುತ್ತೆ ಸೇಮ್, ಇಟ್ ಇಸ್ ಅ ಸೋರ್ಸ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ನೋಡಿದ್ರ ಎಲ್ಲಿ ಸ್ಟೇಟ್ಮೆಂಟ್ ನೋಡಿ, hot body infinitely large thermal capacity maintained at a constant high temperature. Constant high temperature ಅಂದ್ರೆ it is isothermal process ತಾನೆ. ಸೊ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ, ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗುತ್ತೆ. ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಯಾವ ತರ ತೋರಿಸ್ತಾರೆ ಅದು ನೋಡಿ, ದಿಸ್ ಇಸ್ V1. ಓಕೆ, ಸೊ ಇಲ್ಲಿ ನೋಡಿ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಈ ವಾಲ್ಯೂಮ್ಗೆ ಮತ್ತೆ ಈ ವಾಲ್ಯೂಮ್ಗೆ ಏನಿದೆ, ಸೊ ದಿಸ್ ಇಸ್ ವಾಲ್ಯೂಮ್ ಲೆಸ್ ಕಂಪೇರ್ ಟು ದಿಸ್, ರೈಟ್. ಸೊ ದಿಸ್ ಇಸ್ ಹೈ ವಾಲ್ಯೂಮ್, ದಿಸ್ ಇಸ್ ಅ ಲೋ ವಾಲ್ಯೂಮ್. ಗೆಟ್ ಮೈ ಪಾಯಿಂಟ್? ನಾವ್ ಇವಾಗ ಏನ್ ಮಾಡಿದ್ವಿ, ಈ ಸೋರ್ಸ್ ಅಲ್ಲಿ ಇದ್ದದ್ನ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಲ್ಲಿ ರಿಪ್ಲೇಸ್ ಮಾಡಿದ್ವಿ. ಈ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಂದ್ರೆ ಗೊತ್ತು ಏನು, ಇಟ್ ಇಸ್ ದ ಅಡಿಯಾಬ್ಯಾಟಿಕ್ ವಾಲ್ಸ್. ಇಟ್ ಇಸ್ ಕಂಟೈನಿಂಗ್ ಅಡಿಯಾಬ್ಯಾಟಿಕ್ ವಾಲ್ಸ್ ಅಂದ್ರೆ ನಥಿಂಗ್ ಕ್ಯಾನ್ ಎಂಟರ್ ಆರ್ ಲೀವ್ ದ ಸಿಸ್ಟಮ್. ಇಲ್ಲಿ ನಮಗೆ ಇದು ಆಲ್ರೆಡಿ ಕಾನ್ಸ್ಟೆಂಟ್ ಟೆಂಪರೇಚರ್ ಆಗಿರೋದ್ರಿಂದ ಇಲ್ಲಿ ಒಳಗಡೆ ತಂದ್ರೆ ಏನಾಗುತ್ತೆ, ದೇರ್ ಇಸ್ ನೋ ಹೀಟ್ ಎಕ್ಸ್ಚೇಂಜ್. ಬಟ್ ಟೆಂಪರೇಚರ್ ಏನಾಗುತ್ತೆ, ಟೈಮ್ ಪಾಸ್ ಆದಾಗೆಲ್ಲ ಟೆಂಪರೇಚರ್ ವಿಲ್ ಫಾಲ್ ಡೌನ್, ರೈಟ್. ಟೆಂಪರೇಚರ್ ವಿಲ್ ಫಾಲ್ ಡೌನ್. Then what is the work done? What is the work done here? W2. Okay, so this is W2. ಬೇರೆ ಕಲರ್ ಯೂಸ್ ಮಾಡ್ತೀನಿ, ಇರ್ಲಿ ಬಿಡಿ. W2 ಇಲ್ಲಿ Q2 ಅಂತ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲಿ ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿಲ್ಲ. therefore I'll write it as a W2 only ಡೈರೆಕ್ಟ್ ಆಗಿ. ಸೊ ಇಲ್ಲಿ ನಮಗೆ ವರ್ಕ್ ಡನ್ ಬೈ, ಓಕೆ, ವರ್ಕ್ ಡನ್ ಇನ್ adiabatic process ಏನ್ ಹೇಳ್ತಾರೆ, ವರ್ಕ್ ಡನ್ in a adiabatic process, that is nR divided by gamma minus 1 T1 minus T2. High temperature to low temperature, that is the T2. High temperature to low temperature, adiabatic process. Okay, now next one nodi, this is equation 1 and this is equation 2. So first ಏನ್ ಮಾಡಿದ್ವಿ, ಸೊ ಈ ಸಬ್ಸ್ಟೆನ್ಸ್ ನ, ಓಕೆ, ವಿತ್ ಅ ಪಿಸ್ಟನ್ ಇದ್ರ ಒಳಗಡೆ ಇಟ್ಟಾಗ ಏನಾಯ್ತು, ಇಟ್ ಇಸ್ ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಆಗಿರೋದ್ರಿಂದ ಏನಾಯ್ತು, ಇಟ್ ಇಸ್ ಅ ಹಾಟ್ ಬಾಡಿ ಅಲ್ವಾ. ಹಾಟ್ ಬಾಡಿ ಆಗಿರೋದ್ರಿಂದ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅಲ್ಲಿ ಈ ಪಿಸ್ಟನ್ ಮೇಲ್ಗಡೆ ಹೋಗುತ್ತೆ, ಹೀಟ್ ಇಸ್ ಅಪ್ಲೈ ಆಗುತ್ತೆ ಇನ್ ದ ಫಾರ್ಮ್ ಆಫ್ Q1. ಸೊ ಹೀಟ್ ಇಸ್ ಅಪ್ಲೈ ಆಗೋದ್ರಿಂದ ಇಟ್ ಇಸ್ ಡನ್ ವರ್ಕ್. ಓಕೆ, ವರ್ಕ್ ಆಯ್ತು. ಈ ವರ್ಕ್ ಯಾವ ರೀತಿ ಆಯ್ತು, ಐಸೋಥರ್ಮಲ್ ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಇಲ್ಲಿ ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್ ಅಥವಾ ವಾಲ್ಯೂಮ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ವಾಲ್ಯೂಮ್ ಆಫ್ ದ ಸಿಸ್ಟಮ್ ಇನ್ಕ್ರೀಸ್ ಆಯ್ತು. ಸೊ ವಾಲ್ಯೂಮ್ ಆಫ್ ದ ಸಿಸ್ಟಮ್ ಇನ್ಕ್ರೀಸ್ ಆದಾಗ ನಾವು A to B, ಓಕೆ, ಏನು A to B ಗೆ ಕನ್ಸಿಡರ್ ಮಾಡ್ಕೊಂಡಿವಿ. A to B ಗೆ ಕನ್ಸಿಡರ್ ಆಯ್ತು. ಸೊ A to B ಗೆ ಬಂತು. ಅವಾಗ ಏನ್ ಮಾಡಿದ್ವಿ ನಾವು, ಈ ಸೋರ್ಸ್ ಅಲ್ಲಿರುವಂತ ಈ ಸೇಮ್ ಸಿಲಿಂಡರ್ ನ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಲ್ಲಿ ಇಟ್ಟಿದ್ವಿ. ಅಲ್ಲಿ ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಟೆಂಪರೇಚರ್ ವಿಲ್ ಫಾಲ್ ಡೌನ್. ಸೊ ಅದನ್ನೇ ನಾವು ವರ್ಕ್ ಡನ್ ಈ ತರ ತೋರಿಸಿದ್ವಿ. ನೆಕ್ಸ್ಟ್ ಇವಾಗ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಲ್ಲಿ ಇದಿಲ್ಲ, ಇದನ್ನ ತಗೊಂಡು ಸಿಂಕ್ ಅಲ್ಲಿ ಇಡ್ತೀವಿ. ಸಿಂಕ್ ಅಲ್ಲಿ ಏನಿದೆ, ಕೋಲ್ಡ್ ಬಾಡಿ.
ಕೋಲ್ಡ್ ಬಾಡಿ ಆದ್ರೆ ಏನಾಗುತ್ತೆ? ಕೋಲ್ಡ್ ಬಾಡಿ ಅಂದ್ರೆ ಟೆಂಪರೇಚರ್ ವಿಲ್ ಫಾಲ್ ಡೌನ್. ಬಟ್ ಇದು ಏನಾಗಿರುತ್ತೆ? ಇದು ಸಿಂಕ್ ಇಸ್ ಆಲ್ಸೋ ಕಾನ್ಸ್ಟಂಟ್ ಟೆಂಪರೇಚರ್ ಅಲ್ವಾ? ಕಾನ್ಸ್ಟಂಟ್ ಟೆಂಪರೇಚರ್ ಆಗಿರೋದ್ರಿಂದ ಐಸೋಥರ್ಮಲ್ ಪ್ರಾಸೆಸ್ ಅಗೇನ್. ನೋಡಿ, ಫಸ್ಟ್ ಇಲ್ಲಿಟ್ಟಿವಿ, ಇದಾದ್ಮೇಲೆ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟೆಪ್, ನೆಕ್ಸ್ಟ್ ಥರ್ಡ್ ಸ್ಟೆಪ್ ಸಿಂಕ್ ಎಡೆ ಕಾನ್ಸ್ಟಂಟ್ ಟೆಂಪರೇಚರ್ ಐಸೋಥರ್ಮಲ್. ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಇಲ್ಲಿ ಫಸ್ಟ್ ಇಟ್ಟಾಗ ಎಕ್ಸ್ಪ್ಯಾಂಡ್ ಆಯ್ತು, ಇಲ್ಲೂ ಸಹಿತ ಎಕ್ಸ್ಪ್ಯಾಂಡ್ ಆಯ್ತು. ಇವಾಗ ಇಲ್ಲಿ ಸಿಂಕ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಡ್ಯೂ ಟು ಕೋಲ್ಡ್ ಬಾಡಿ ಏನಾಗುತ್ತೆ? ಸರೌಂಡಿಂಗ್ ಅಲ್ಲಿ ಕೋಲ್ಡ್ ಬಾಡಿ ಇರೋದ್ರಿಂದ ಕಾಂಟ್ರಾಕ್ಟ್ ಆಗುತ್ತೆ. ವಾಲ್ಯೂಮ್ ಏನಾಗುತ್ತೆ? ಕಾಂಟ್ರಾಕ್ಟ್ ಆದ್ರೆ ವಾಲ್ಯೂಮ್ ಆಫ್ ದ ಸಿಸ್ಟಮ್ ರೆಡ್ಯೂಸಸ್ ಅಥವಾ ಡಿಗ್ರೀಸಸ್ ಅಂತ ಹೇಳ್ಬೋದು. ಸೊ ಡಿಗ್ರೀಸ್ ಆಗುತ್ತೆ. ಓಕೆ, ಸೊ ಇದು ಸಿ ಆಯ್ತು, ಇದು ಡಿ ಪಾಯಿಂಟ್. ಸೊ ಇಲ್ಲಿ P4 and V4 ಅಂಡ್ ಇಲ್ಲಿ ಕಾನ್ಸ್ಟಂಟ್ ಟೆಂಪರೇಚರ್ ಆಗಿರೋದ್ರಿಂದ ದಿಸ್ ಇಸ್ ಸ್ಟಿಲ್ T2. ಸೊ ಇಲ್ಲಿ ಹೀಟ್ ಲಿಬರೇಟ್ ಆಯ್ತು. ಕೋಲ್ಡ್ ಅಂತಂದ್ರೆ ಹೀಟ್ ಲಿಬರೇಟ್ ಆಗುತ್ತಲ್ವಾ? ಸೊ ಕೂಲ್ ಆಗ್ತಿದೆ, ಹೀಟ್ ನ ರಿಜೆಕ್ಟ್ ಮಾಡ್ತಿದೆ, ದೇರ್ ಫೋರ್ ವಾಲ್ಯೂಮ್ ಕಾಂಟ್ರಾಕ್ಟ್ ಆಯ್ತು. ಅಗೇನ್ ಇವಾಗ ನಾನು ಏನ್ ಮಾಡ್ತೀನಿ? ಈ ಸಿಂಕ್ ಅಲ್ಲಿರೋದ್ನ ಮತ್ತೆ ಇಲ್ಲಿ ಒಳಗಡೆ ತಂದಾಕ್ತೀನಿ. ಯಾವ್ದ್ರಲ್ಲಿ? ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಲ್ಲಿ. ಅಗೇನ್ ಹೀಟ್ ಏನಾಗಿರುತ್ತೆ? ಹೀಟ್ ಎಕ್ಸ್ಚೇಂಜ್ ಆಗಲ್ಲ, ಇಲ್ಲೇನಾಗತ್ತೆ? ಕಾಂಟ್ರಾಕ್ಟ್ ಆಗುತ್ತೆ. ಗ್ಯಾಸ್ ಅಲೋ ಟು ಕಾಂಟ್ರಾಕ್ಟ್ ಅಂದ್ರೆ ಅಗೇನ್ ವಾಲ್ಯೂಮ್ ವಿಲ್ ಡಿಕ್ರೀಸ್. ಬಟ್ ಯಾವ ಪ್ರಾಸೆಸ್ ಆಗಿರುತ್ತೆ? ದಿಸ್ ಇಸ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಓಕೆ, this is adiabatic process. Okay, so ಇಲ್ಲಿ A to B, next one B to C. ಇವಾಗ ನಮಗೆ ಬೇಕಾಗಿರೋದು C to D isothermal process. W2 that is equals to NR T2 log V3 divided by V4 divided by V4. ಅದೇ ರೀತಿ D2A ಇದು ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಆಗಿರೋದ್ರಿಂದ W4 that is equals to NR divided by gamma minus 1 T1 minus T2. Okay, clear? ಸೊ ಇಲ್ಲಿ C to D ಬಂದಾಗ ಇಲ್ಲಿ Q2 ಅಂತ ಯೂಸ್ ಮಾಡ್ಬೋದು. ಓಕೆ, Q2 ಅಂತ ಯೂಸ್ ಮಾಡ್ಬೋದು. W2 that is equals to Q2. ಕ್ಲಿಯರಾ? ಸೊ ಇದನ್ನ ಇಕ್ವೇಶನ್ 3, ಇದನ್ನ ಇಕ್ವೇಶನ್ 4 ಅಂತ ಹಾಕಿ. ಓಕೆ, ಸೊ ಟೋಟಲ್ ವರ್ಕ್ ಡನ್ ಎಷ್ಟಾಗುತ್ತೆ ಅಂದ್ರೆ ಔಟ್ಪುಟ್. ಸೊ ಟೋಟಲ್ ವರ್ಕ್ ಡನ್ ವಿಲ್ ಬಿ W1 plus W2. ನೋಡಿ, A to B, B to C. A to B and B to C ಏನಾಗಿದೆ? It is a positive work done. Okay, because it is moving in one direction. ಇಲ್ಲಿಂದ C to D, D to A ಏನಾಗುತ್ತೆ? It is heat liberated ಅಥವಾ work done in opposite direction. ನೋಡಿ, cyclic process ತಾನೆ ಇದು. Cyclic process, it is a reversible process. So A to B, B to C, it is a positive. C to D, D to A, it is a negative. Okay, so W1 and W2. Okay, so this is W1 and this is W2, and this is W3 and this is W4. W1, W2 positive and W3, W4 negative. Okay, right. So work done that is equals to NR T1 log V2 minus V1 plus NR gamma minus 1 T1 minus T2 minus NR T2 log V3 divided by V4 minus NR divided by gamma minus 1 T1 minus T2. So ಇಷ್ಟಿದೆ. ಓಕೆ, ಸೊ ನೀವು ನೋಡ್ಬೋದು, this is isothermal. T is equals to constant. Okay, isothermal. This is also isothermal, but ಇದು adiabatic process. This is also adiabatic process. So if you
concentrate, you can see plus nr divided by gamma minus 1 minus nr divided by gamma minus 1 cancel ಆಯಿತು. ಮಿಕ್ಕಿದೆಷ್ಟು? So W is equals to nr T1 log V2 by V1 minus nr T2 log V3 by V4. Okay, right. So ಇವಾಗ efficiency of Carnot engine. Okay, efficiency of Carnot engine. So that is a total work done. Okay, total work done divided by heat given. Okay, heat given, that is Q1. heat given Q1 ತಾನೆ. So W ಇವಾಗ ನೋಡಿ, ಇದು nr T1 log V2 divided by V1 ಏನಿದೆ? Q1 ತಾನೆ. nr T1 log V2 divided by V1 and W2, that is a Q2. Okay, this is 3 ಅಲ್ವಾ? Q2 that is equals to nr T2 log V3 divided by V4. Okay, so ಇದನ್ನು ನಾವೇನಂತ ಬರಿಬಹುದು? Q1 minus Q2. So Q1 minus Q2 divided by Q1. Okay, so ಇಲ್ಲಿ from 1 and 3 equation, right? So efficiency that is equals to, so substitute ಮಾಡಿದ್ರೆ ಏನು ಬರುತ್ತೆ? 1 minus Q2 divided by Q1. Q2 divided by Q1. Okay, ಇವಾಗ ನಮಗೆ Q2 divided by Q1 ಬೇಕು. Okay, now Q2 divided by Q1. What about Q2? That is nr T2 log V3 divided by V4 divided by nr T1 log V2 by V1. ಕರೆಕ್ಟಾ? ಇಲ್ಲಿ ಯಾವ ಪ್ರಾಸೆಸ್? ಇದು ಐಸೋಥರ್ಮಲ್ ಪ್ರಾಸೆಸ್, ರೈಟ್? ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ನಮಗೆ ವಾಟ್ ಈಸ್ ದ ಚೇಂಜ್ ಅಥವಾ ವಾಟ್ ಈಸ್ ದ ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್, ವಾಲ್ಯೂಮ್ ಅಂಡ್ ಟೆಂಪರೇಚರ್. ಎಲ್ಲಿ ಕಾನ್ಸ್ಟಂಟ್ ಟೆಂಪರೇಚರ್ ಆಗಿರೋದ್ರಿಂದ, ಓಕೆ, ಸೊ ಇಲ್ಲಿ ನೀವು ಹೇಳ್ಬೋದು ಎಲ್ಲಿ ನಾವು ದಿಸ್ ಒನ್. ಓಕೆ, ಸೊ ಇಲ್ಲಿ ಹೀಟ್ ಚೇಂಜ್ ಆಗ್ತಿರುತ್ತೆ ತಾನೆ, ಇಲ್ಲಿ ಮತ್ತೆ ಇಲ್ಲಿ. ಓಕೆ, ಸೊ ಈ ಎರಡನ್ನ ಕನ್ಸಿಡರ್ ಮಾಡ್ಕೊಂಡ್ರೆ V2 ಫಸ್ಟ್ ಇದು ಚೆಕ್ ಮಾಡೋಣ. ವೇರಿಯೇಷನ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಪ್ರೆಷರ್ ಅನ್ನೋದು ಕಾನ್ಸ್ಟೆಂಟ್, ದಟ್ ಈಸ್ V gamma minus 1 T is equals to constant. Okay, adiabatic process ಅಲ್ಲಿ, ಓಕೆ, adiabatic process ಅಲ್ಲಿ ಮತ್ತೆ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ V and T. ಓಕೆ, V ಪವರ್ ಗಾಮಾ P ಕಾನ್ಸ್ಟೆಂಟ್, ಇಲ್ಲಿ V gamma minus 1 T is equals to constant. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಫಸ್ಟ್ ನೋಡಿ, ಫ್ರಮ್ ಗ್ರಾಫ್ or variation of V and T. Okay, V and T. Okay, so V and T ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಜನರಲ್ ಆಗಿ V ಪವರ್ gamma minus 1 T, it is a constant. Okay, now ಇವಾಗ ಕನ್ಸಿಡರ್ ಮಾಡ್ಕೋಣ. ಸೊ ಫಸ್ಟ್ ಒನ್, ಇವಾಗ ನೋಡಿ V1 T1, ಇಲ್ಲಿ V2 T2, ಇಲ್ಲೊಂದಾಯ್ತು. ನೆಕ್ಸ್ಟ್ ಒನ್ ಇಲ್ಲಿ. ಓಕೆ, ಬಿಕಾಸ್ ಇಟ್ ಇಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲ, ಅಂದ್ರೆ ಕಾನ್ಸ್ಟೆಂಟ್ ಇಲ್ಲ ಬಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ V1 T1 ಆಗುತ್ತೆ.
So V1 T1. Okay. So V1 gamma minus 1 T1, that is equals to V2 gamma minus 1 T2. Okay. Next one. Graph. ಇಲ್ಲೇ ಬರೀತೀರಾ? -1 T, it is the constant. Okay. So ಇಲ್ಲಿ ನೋಡಿ, that is V ಎಷ್ಟಿದೆ? So V2, that is the B2C ನೋಡ್ಕೋಬೇಕು. ಓಕೆ. ಸೊ B2C ಇಲ್ಲಿ ಬರುತ್ತೇನೆ, ಇಲ್ಲಾಂದ್ರೆ B2C ಏನಿದೆ? That is V2 gamma power -1 T1, that is equals to C ಪಾಯಿಂಟ್ ಅಲ್ಲಿದೆ, that is V3 gamma -1 T2. Okay. So next one, D2A. D2A ಕನ್ಸಿಡರ್ ಮಾಡ್ಕೊಂಡ್ರೆ, so that is V4 gamma -1 into T2, that is equals to A ಪಾಯಿಂಟ್ ಅಲ್ಲಿ V1 gamma -1 T1. ಓಕೆ. ಸೊ ಇವೆರಡನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಬರೀತೀನಿ ಮತ್ತೊಂದ್ಸತಿ. ಓಕೆ. ಸೊ ಇಲ್ಲಿ ಮತ್ತೊಂದ್ಸತಿ ಬರೀತೀನಿ. ಸೊ ಫಸ್ಟ್ ಒನ್ B2C ಅದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, that is V2 gamma -1 into T1, that is equals to V3 gamma -1 T2. ಅದೇ A2 ಅಥವಾ D2A ನ ಕನ್ಸಿಡರ್ ಮಾಡ್ಕೊಂಡ್ರೆ, that is V4 gamma -1 T2, that is equals to V1 gamma power -1 into T1. ಓಕೆ. ಸೊ ಎರಡು ಇಕ್ವೇಶನ್ ನ ಡಿವೈಡ್ ಮಾಡ್ಕೊಂಡು ಫಸ್ಟ್ ರೀಅರೇಂಜ್ ಮಾಡ್ಕೊಂಡು. ಓಕೆ. ಸೊ ರೀಅರೇಂಜ್ ಮಾಡ್ಕೊಂಡ್ರೆ V2 gamma power -1 T1, that is equals to V3 gamma -1 T2. ಈ ಕಡೆ ಇದು T1 ಇರೋದ್ರೆ ಈ ಕಡೆ T1 ಮಾಡ್ಕೋತೀನಿ. V1 gamma -1 T1, that is equals to V4 gamma -1 T2. ಓಕೆ. ಸೊ ಇದನ್ನ ಇಕ್ವೇಶನ್ ಯಾವ್ದಾದ್ರು ಬರ್ಕೊಂಡ ನೋಡೋಣ. ಇಕ್ವೇಶನ್ ನಂಬರ್ ಯಾವ್ದು ಇಟ್ಕೊಂಡಿಲ್ಲ. ಫೈನ್. ಸೊ ಇದನ್ನ 1 and 2 ಅಂತ ಅನ್ಕೋಣ. ಇಕ್ವೇಶನ್ 1/2. ಸೊ V2 divided by V1 power gamma -1, that is T1, that is equals to V3 divided by V4 power gamma -1 T2 divided by T2. ಓಕೆ. ಸೊ ನೀವು ನೋಡ್ಬೋದು T2 T1 T2 ಗೆಟ್ ಕ್ಯಾನ್ಸಲ್. ಸೊ ಈ ಪವರ್ಸ್ ಆಯ್ತಾ ಗಾನ್. ಓಕೆ. ಸೊ ಎರಡು ಪವರ್ಸ್ ಹೋಗ್ಬಿಡುತ್ತೆ. ಸೊ ಇಲ್ಲಿ ಸೊ ಮಿಕ್ಕಿದ್ದು V2 divided by V1, that is equals to V3 divided by V4. ಸೊ ಇದನ್ನ ನೋಡಿದಾಗ ನಮಗೆ ಫಸ್ಟ್ ಇಕ್ವೇಶನ್ ಇದೆ ನೋಡಿ. ಓಕೆ. ಸೊ ಇಕ್ವೇಶನ್ ಎ ಅಂತ ಅನ್ಕೋಣ. ಸೊ ಇಕ್ವೇಶನ್ ಎ ಏನಾಗುತ್ತೆ? ದಟ್ ಈಸ್ Q2 divided by Q1 NR T2 log V3 divided by V4 divided by NR T1 log V1 divided by V2 divided by V1. ಓಕೆ. ಸೊ V2 divided by V1 ಏನಿದೆ? V3 divided by V1. ಸೊ ಇದನ್ನ 3 ಅಂತ ಹಾಕೋತೀನಿ. ಓಕೆ. V3 divided by V4 from equation 3. ಸೊ ನೀವು ನೋಡ್ಬೋದು NNRR log cancel. So Q2 divided by Q1, that is equals to T2 divided by T1. So efficiency. Okay. So efficiency of a Carnot engine eta, that is equals to 1 minus Q2 divided by Q1, that is nothing but 1 minus T2 divided by T1. Okay. So andre you can write it as a 1 minus Q2 divided by Q1 ಆದ್ರೂ ಬರೀರಿ.
ಓಕೆ, ಅಥವಾ ಈಟಾ ದಟ್ ಈಸ್ ಈಕ್ವಲ್ಸ್ ಟು 1 ಮೈನಸ್ T2 ಡಿವೈಡೆಡ್ ಬೈ T1 ಆದ್ರೂ ಬರಿಬಹುದು. ಓಕೆ, ಸೊ ಇಷ್ಟು ಕಾರ್ನಟ್ ಸೈಕಲ್ ಬಗ್ಗೆ ಆಯ್ತು. ರೆಫ್ರಿಜಿರೇಟರ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಓಕೆ, ಸೊ ಇದನ್ನ ಇಕ್ವೇಶನ್ ಬರಿಬೇಕಾದ್ರೆ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ರಿಸರ್ವ್ ಅಂದ್ರೆ ಈ ಸಿಲಿಂಡರ್ನ ಫಸ್ಟ್ ಅಲ್ಲಿ ಆಗ್ಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ, ಐಸೋಥರ್ಮಲ್ ಪ್ರಾಸೆಸ್ ಬರುತ್ತೆ. ಸೊ ನೆಕ್ಸ್ಟ್ ಇದನ್ನ ತೆಗೆದು ಈ ಸ್ಟೆಪ್ ಅಲ್ಲಿ ಆಗ್ಬೇಕು, ಅಂದ್ರೆ ಇನ್ಸುಲೇಟಿಂಗ್ ಸ್ಟ್ಯಾಂಡಿಂಗ್. ಅವಾಗ ನಮಗೆ ಆಡಿಯಾಬ್ಯಾಟಿಕ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದರಿಂದ ಏನ್ ಮಾಡಬೇಕು, ಥರ್ಡ್ ಸ್ಟೆಪ್ ಸಿಂಕಿಂಗ್ ಆಗಬೇಕು. ಮತ್ತೆ ಸಿಂಕ್ ಇಂದ ಲಾಸ್ಟ್ಗೆ ಇನ್ಸುಲೇಟಿಂಗ್ ಸ್ಟ್ಯಾಂಡ್, ದಟ್ ಈಸ್ ದ ಫೋರ್ತ್. ಆ ರೀತಿ ನಿಮಗೆ ಇಕ್ವೇಶನ್ 1 2 3 4 ಬರುತ್ತೆ. ಓಕೆ, ಯಾವ ಇಕ್ವೇಶನ್ಸ್ ಇಲ್ಲಿ ನೋಡಿ, ಇಕ್ವೇಶನ್ 1 2 3 4 ಈ ಇಕ್ವೇಶನ್ ಈ ತರ ಬರುತ್ತೆ. ಓಕೆ, ಸೊ ಇಷ್ಟು ಇವತ್ತಿನ ಸೆಷನ್ ಬಗ್ಗೆ ಆಯ್ತು. ಓಕೆ, ಸೊ ದಟ್ಸ್ ಆಲ್ ಥರ್ಮೋಡೈನಾಮಿಕ್ಸ್ ಬಗ್ಗೆ. ಸೊ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್.